ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಬುಲ್ಬುಲೆ ಈ ಒಂದು ಸೆಷನ್ಗೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಎಲೆಕ್ಷನ್ ಮುಗೀತು ಸರ್, ಕಾಲ್ ಫಾರ್ಮ್ ಆಗಿದ್ದಾವೆ ಸರ್, ಪ್ರಿಪೇರ್ ಮಾಡ್ತಾ ಇದ್ದೀವಿ, ಮುಂದೇನೋ ಗೊತ್ತಿಲ್ಲ, ಎಕ್ಸಾಮ್ ಡೇಟ್ಸ್ಗಳು ಬಿಡ್ತಾ ಇದ್ದಾರೆ, ಒಂದು ಪೋಸ್ಟ್ಪೋನ್ ಅಂತಾರೆ. ಡಿ ವಿ ಜಿ ಅವರು ತುಂಬ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಇಷ್ಟಕ್ಕೂ ನಿರ್ಣಯಿಸುವನಾರು ನಿನ್ನಾಳಲ್ಲ ಬೇರಿಹನು, ಇಂದಿಗಿಂದಿನ ಬದುಕು ಮಂಕುತಿಮ್ಮ, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಅಬ್ಬಾ, ಏನು ಅದ್ಭುತ ರೀ! ಕನ್ನಡದ ಆ ಮಾತು, ಆ ನುಡಿ, ಆ ಪದ, ಆ ಭಾವ ತುಂಬ ಖುಷಿ ಅನ್ನಿಸ್ತದೆ ಕೇಳಲಿಕ್ಕೆ. ಡಿ ವಿ ಜಿ ಅವರು ಎಷ್ಟು ಅದ್ಭುತವಾಗಿ ಆಲೋಚನೆ ಮಾಡಿ ಆ 4 ಸಾಲುಗಳನ್ನು ಬರೆದ್ರೋ, ಬನ್ನಿ ಈ ಕ್ಷಣ ಬದುಕೋಣ, ಈ ಕ್ಷಣ ಏನಿದೆ ಅದು ನಮ್ಮದು, ಅದನ್ನು ಆಸ್ವಾದಿಸೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯ ತುಂಬ ವಿಭಿನ್ನವಾಗಿರುವಂಥ, ವಿನೂತನವಾಗಿರುವಂಥ, ವಿಸ್ಮಯಕಾರಿಯಾಗಿರುವಂಥ, ವೈಶಿಷ್ಟ್ಯತೆಗಳಿಂದ ಕೂಡಿರುವಂಥ ಈ ಒಂದು ಸೆಷನ್ ಡಿಜಿಟ್ ಸಮ್, ಕನ್ನಡದಲ್ಲೇ ಏಕಾಂಕ ಅಂತ ಕರಿತೀವಿ. ಏಕ ಅಂಕ, ಏಕಾಂಕ. ಡಿಜಿಟ್ ಸಮ್ ಮ್ಯಾಜಿಕ್ ಏನು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಈ ಕಾನ್ಸೆಪ್ಟ್ ಕಲ್ತ್ರೆ ಯಾವ ಮಾದರಿಯಲ್ಲಿ ಲೆಕ್ಕಗಳನ್ನು ಲೆಕ್ಕ ಬಿಡಿಸದೆ ಪ್ರತಿಕ್ರಿಯೆ ಕೊಡುವಂಥ ಶೈಲಿಯನ್ನು ನಾವೆಲ್ಲ ಬಳಸಲಿದ್ದೇವೆ ಗಮನಿಸ್ತಾ ಬರೋಣ ಸ್ನೇಹಿತರ. ಫಸ್ಟ್ ಆಫ್ ಆಲ್, ಡಿಜಿಟ್ ಸಮ್, ಏಕಾಂಕ, ಏಕ ಪ್ಲಸ್ ಅಂಕ, ಏಕಾಂಕ, ಒಂದೇ ಅಂಕಿ, ಸಿಂಗಲ್ ಡಿಜಿಟ್. ಹೀಗಂದ್ರೇನು? ಕೊಟ್ಟಂಥ ಸಂಖ್ಯೆಯಲ್ಲಿರುವಂಥ ಎಲ್ಲ ಅಂಕಿಗಳನ್ನು ಕೂಡಿಸ್ತಾ ಬಂದ್ರೆ, ಆ್ಯಡ್ ಮಾಡ್ತಾ ಬಂದ್ರೆ ಒಂದು ಉತ್ತರ ಸಿಗ್ತದೆ. ಸಪೋಸ್ ಒಂದು ವೇಳೆ ಆ ಸಂಖ್ಯೆಯಲ್ಲಿ ಅಥವಾ ಅಂಕಿಯಲ್ಲಿ 2 ಅಂಕಿಗಳಿದ್ರೆ ಮತ್ತೆ ಕೂಡಿಸ್ತೀವಿ ಅವೆರಡನ್ನು, ಪುನಃ 2 ಅಂಕಿ ಬಂದರೆ ಮತ್ತೆ ಕೂಡಿಸ್ತೀವಿ ಅವೆರಡನ್ನು, ಒಟ್ಟಾರೆ ಒಂದೇ ಅಂಕಿ ಬರೋವರೆಗೂ ಕೂಡಿಸ್ತಾನೆ ಇರ್ತೀವಿ. ಕೊನೆಯಲ್ಲಿ ಏನು ಒಂದು ಅಂಕಿ ಸರಪಳಿ ಕ್ರಮದ ಸಂಕಲನದ ನಂತರ ಉಳಿದುಕೊಳ್ಳುತ್ತದ, ಅದನ್ನ ಏಕಾಂಕ ಅಂತ ಕರಿತೀವಿ. ಉದಾಹರಣೆಗೆ ಪ್ರಸ್ತುತ ವರ್ಷ 2024, ಯಾವುದೇ ಸಂಖ್ಯೆಗೆ 0 ಕೂಡಿಸಿದ್ರೆ ಬೆಲೆ ಬದಲಾಗಲ್ಲ. 2 ಅಂಕಿಗೆ 2 ಕೂಡಿಸಿದ್ರೆ 4 + 4 8, ಹಾಗಾದ್ರೆ 2024 ಏಕಾಂಕ 8 ಅಂತ ಅರ್ಥ. ಹಾಗೆ ಇಲ್ಲೊಂದು ನಂಬರ್ ಇದೆ, 5648,237, 5648,237. 7ಕ್ಕೆ 3 ಕೂಡಿಸಿದ್ರೆ 10 + 2 12, 20, 24, 30 + 5 35. ಸಂಕಲನ ಮಾಡಿದೀವಿ, ಉತ್ತರ 2 ಅಂಕಿಗಳಲ್ಲಿ ಬಂತ ಸ್ನೇಹಿತರ. ಈಗ ಪುನಃ 1 ಅಂಕಿ ಆಗಬೇಕು, ಹೆಸರೇ ಏಕ ಅಂಕ, ಏಕಾಂಕ, ಸಿಂಗಲ್ ಡಿಜಿಟ್ ಅಂತ. 3ಕ್ಕೆ 5 ಕೂಡಿಸಿದ್ರ ಈಗ ಒಂದೇ ಅಂಕಿ ಬಂತಲ್ಲ, ವಿ ಸ್ಟಾಪ್ ದರ್, ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಹಾಗಾದ್ರೆ ಈ ಸಂಖ್ಯೆಯ ಏಕಾಂಕವು 8 ಆಗಿತ್ತು ಅಂತ ಅರ್ಥ. ಹಾಗೆ 6 + 5 11 + 4 15 + 7 22 + 8 30 32 35 36. 3ಕ್ಕೆ 6 ಕೂಡಿಸಿದ್ರೆ ಹೀಗೆ 1 ಅಂಕಿ ಬರೋವರೆಗೂ ಸಂಕಲನವನ್ನು ಮಾಡಿದಾಗ ಕೊನೆಯಲ್ಲಿ ಏನು ಅಂಕಿ ಉಳ್ಕೊಳ್ತದ ಅದಕ್ಕೆ ಏಕಾಂಕ ಅಂತ ಕರಿತೀವಿ. ಈ ವಿಧಾನವನ್ನು ಬಳಕೆ ಮಾಡಿಕೊಂಡು ಅದ್ಭುತವಾಗಿ ಗಣಿತದ ಪ್ರಶ್ನೆಗಳಿಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅಂತ ಅರ್ಥ. ಈ ಮಾದರಿಯ ಒಂದು ವಿವರವನ್ನು ಗಮನಿಸ್ತಾ ಬಂದ್ರೆ, ಏಕಾಂಕಗಳಲ್ಲೇ ಸಾಮಾನ್ಯವಾಗಿ 9 ಅಥವಾ -9 ಕೈ ಬಿಡಬೇಕಂತ, 0ಯನ್ನು ಕೈ ಬಿಡಬೇಕಂತ, ಈ 3 ಮೌಲ್ಯಗಳು ಸಮನಾಗಿವೆ ಅಂತ. ಇದರ ಅರ್ಥ ಏನು ನೋಡಿ. ದರ್ ಈಸ್ ಅ ಬ್ಯೂಟಿಫುಲ್ ನಂಬರ್ 54931728. ಈ ನಂಬರಲ್ಲಿರೋ ಡಿಜಿಟ್ಸ್ ಅನ್ನು ಆ್ಯಡ್ ಮಾಡ್ತಾ ಬಂದ್ರೆ 5 4 9 9 18 3 21 22 29 31 39. 3ಕ್ಕೆ 9 ಕೂಡಿಸಿದ್ರೆ 12 ಆಗುತ್ತೆ, 1ಕ್ಕೆ 2 ಕೂಡಿಸಿದ್ರೆ 3 ಆಗುತ್ತೆ. ಬಟ್ ಟೈಮ್ ಜಾಸ್ತಿ ತಗೊಳ್ತಾ ಇದೆಯಲ್ಲ ಪುಟ.
ಹಾಗಾದರೆ ಈ ಟೈಮನ್ನು ರೆಡ್ಯೂಸ್ ಮಾಡುವಂಥ ಸ್ಟ್ರಾಟಜಿ ಏನು ಅಂತ ಗಮನಿಸ್ಕೊಂಡ್ರೆ, ಇಲ್ಲಿರುವ 9ಗಳನ್ನು ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಎಕ್ಸ್ಕ್ಲೂಡ್ 9 -9 and 0. ಹೀಗಂದ್ರೆ 5ಕ್ಕೆ 4 ಕೂಡಿಸಿದ್ರೆ 9 ರೇ, ಬಿಟ್ಬಿಡಿ ಅದನ್ನು 9. ಹಾಗೆಯೇ 7ಕ್ಕೆ 2 ಕೂಡಿಸಿದ್ರೆ 9 ರೇ, ಲೇವಿಟ್. 1ಕ್ಕೆ 8 ಕೂಡಿಸಿದ್ರೆ 9 ರೇ, ಲೇವಿಟ್. ಉಳಿದದ್ದೆಷ್ಟು? 3. ಹಾಗಾದರೆ ಏಕಾಂಕಗಳ ಲೆಕ್ಕದಲ್ಲೇ 0ಯನ್ನು 9ನ್ನು -9ನ್ನು ಕಡೆಗಣಿಸಿ ಉತ್ತರಿಸಬೇಕು ಅಂತ ಅರ್ಥ. ಏನು ಸರ್ ಇದ್ರ ಲಾಭ? ಬನ್ನಿ ಸರ್ ನೋಡೋಣ. ಈಗ ಒಂದೇ ಅಂಕ, ಒಂದೇ ಸೆಕೆಂಡಲ್ಲಿ ಉತ್ತರ ತೆಗೆದುಕೊಳ್ಳುವಂಥ ಈ ಅದ್ಭುತ ವಿಧಾನಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತಾದ್ರೆ, ಪ್ರತಿ ಸಲ ಏಕಾಂಕದಲ್ಲಿ 0 ಅನ್ನೋ ಉತ್ತರ ಬಂದರೆ ಅದನ್ನು 9 ಎಂದು ಪರಿಗಣಿಸಬೇಕು. ಸರ್ ಈಗ ತಾನೇ ಹೇಳಿದ್ರಿ 9 ಬಂದರೆ 0 ಅಂತ ಪರಿಗಣಿಸಿ. ಎಲ್ಲ ತೆಗೆದಾದ್ಮೇಲೆ ಕೊನೆಯಲ್ಲೇನಾದ್ರು 9 ಬಂದರೆ ಅದನ್ನು 0 ಅಂತ ಪರಿಗಣಿಸ್ಬೇಕಾಗ್ತದೆ. ಬಟ್ ಅಲ್ಲಿ ಏನಾದ್ರು ಉತ್ತರ ಬೇಕಲ್ಲ. ಏನೋ ಸರ್ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಸಾರಿ 9 ತಗೊಳ್ಳಿ ಅಂತ ಹೇಳ್ತಾ ಇದ್ರಿ, ಒಂದು ಸಾರಿ 9 ಬಿಡಿ ಅಂತ ಹೇಳ್ತಾ ಇದ್ರಿ. ಬನ್ನಿ ನೋಡೋಣ ಇಲ್ಲಿ ಆಗಿರೋ ಲೆಕ್ಕಾಚಾರ ಏನು. 9ನ್ನು ಹೊರತುಪಡಿಸಿ, ಹಾಗೇನಾ 5ಕ್ಕೆ 4 ಕೂಡಿಸಿದ್ರೆ 9, 7ಕ್ಕೆ 2 ಕೂಡಿಸಿದ್ರೆ 9, 6ಕ್ಕೆ 3 ಕೂಡಿಸಿದ್ರೆ 9, 8ಕ್ಕೆ 1 ಕೂಡಿಸಿದ್ರೆ 9. ಸರ್ ಎಲ್ಲ ಕ್ಯಾನ್ಸಲ್ ಆದರೆ 0 ತಾನೇ ಉಳಿಬೇಕು. ಅಲ್ಲೇನಾದ್ರು ಇರಬೇಕಲ್ಲ ಪುಟ. ಹೀಗಾಗಿ 0 ಬದಲಿಗೆ 9 ಅಂತ ಬರೀತಾ ಇದ್ದೀವಿ. ಏನೋ ಸರ್ ಫುಲ್ ಆಫ್ ಕನ್ಫ್ಯೂಷನ್ನು, ಇನ್ನೂ ಕ್ಲಾರಿಟಿ ಇಲ್ಲ, ನೀವು ಹೇಳ್ತಾ ಇದ್ರಿ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬನ್ನಿ ಪುಟ ನೋಡೋಣ. ಇನ್ನೂ ಕಾನ್ಸೆಪ್ಟ್ ಸ್ಟಾರ್ಟೇ ಆಗಿಲ್ಲ. ಹಾಗಾದರೆ ಈ ಏಕಾಂಕ ದಶಮಾಂಶ ಸಂಖ್ಯೆಗಳಲ್ಲಿ ಏನಾದ್ರು ಬದಲಾಗ್ತದಾ? ಚಿಕ್ಕದಾದ ಬದಲಾವಣೆ ಅಥವಾ ಎಲ್ಲ ರೂಲ್ ಸೇಮ್ ಇರ್ತದೆ. ದಶಮಾಂಶ ಬಿಂದುವನ್ನು ಕಡೆಗಣಿಸಿ ಲೆಕ್ಕ ಮಾಡಬೇಕು ಅಂತ ಅರ್ಥ. ಏನಾಗಂದ್ರೆ ಇಲ್ಲೊಂದು ನಂಬರ್ ಇದೆ 159.34862. ದಶಮಾಂಶ ಬಿಂದು ಇಲ್ಲ ಅನ್ಕೋಣ. 9ನ್ನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. 5ಕ್ಕೆ 4 ಕೂಡಿಸಿದ್ರೆ 9 ಲೆಕ್ಕಕ್ಕಿಲ್ಲ. 3ಕ್ಕೆ 6 ಕೂಡಿಸಿದ್ರು 9 ಲೆಕ್ಕಕ್ಕಿಲ್ಲ. 8ಕ್ಕೆ 1 ಕೂಡಿಸಿದ್ರು 9 ಲೆಕ್ಕಕ್ಕಿಲ್ಲ. ಉಳಿದದ್ದೆಷ್ಟು? ಹಾಗಾದರೆ ಕೊಟ್ಟಿರುವಂಥ ಸಂಖ್ಯೆಯ ಏಕಾಂಕ 2 ಅಂತ ಅರ್ಥ. ಸರಿ ಸರ್, ಈಗ ಏಕಾಂಕ ಅಂದರೆ ಏನು ಅಂತ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ತಿಳಿದಂಗೆ ಆಗಿದೆ ಸರ್. ಇದರ ಬಳಕೆ ಹೇಗೆ, ಬಳಕೆ ಯಾಕೆ ಮಾಡಬೇಕು ಇದನ್ನು? ಇನ್ನೊಂದು ಇಂಪಾರ್ಟೆಂಟ್ ರೂಲನ್ನು ಆ್ಯಡ್ ಮಾಡ್ತೀನಿ ನಾನಿಲ್ಲಿ. ಒಂದು ವೇಳೆ ಏಕಾಂಕ ನೆಗೆಟಿವ್ ಅಲ್ಲಿ ಬಂದ್ರೆ, ಋಣಾತ್ಮಕವಾಗಿದ್ರೆ, ಒಟ್ಟು ಉತ್ತರಕ್ಕೆ 9ನ್ನು ಕೂಡಿಸ್ಬೇಕು ಅಂತ ಅರ್ಥ. ಸರ್ ಅರ್ಥ ಆಗಿಲ್ಲ, ಗಮನಿಸ್ಕೊಳ್ಳಿ ಪುಟ. ಇಲ್ಲಿ ದರ್ ಈಸ್ ಅ ಸಮ್ ಏನಂತ, 39 - 24 ಎಷ್ಟಾಗತ್ತೆ? ಈಗ ತಾನೇ ನಾವು ಹೇಳಿರೋ ಲೆಕ್ಕ ಏನೋ, 9ನ್ನು ಲೆಕ್ಕಕ್ಕೆ ತಗೋಬೇಡಿ, 3ಅನ್ನಷ್ಟೇ ಪರಿಗಣಿಸಿದ್ದೀವಿ. 2ಕ್ಕೆ 4 ಕೂಡಿಸಿದ್ರೆ 6, 2ರ ಮಧ್ಯ ಮೈನಸ್ ಚಿಹ್ನೆ, 3ರಲ್ಲಿ 6 ಕಳೆದ್ರೆ -3 ಆಗತ್ತೆ. ಯಾವಾಗ ಈ ಥರ ಏಕಾಂಕ ನೆಗೆಟಿವ್ ಅಲ್ಲಿ ಬರ್ತದೋ ಈ ಉತ್ತರಕ್ಕೆ 9ನ್ನು ಕೂಡಿಸಲಾಗ್ತದೆ. -3 + 9 ಉತ್ತರ ಎಷ್ಟು? ಇದರ ಅರ್ಥ ಏನು ಸರ್? ನಮಗೆ ಈ ಕಾನ್ಸೆಪ್ಟ್ ಏನು ಅಂತಾನೆ ಅರ್ಥ ಆಗಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ ನೋಡಿ ಪುಟ. 39ರಲ್ಲಿ 24ನ್ನು ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 15 ಉಳಿಯುತ್ತೆ. ನಮಗಿಲ್ಲಿ ಏಕಾಂಕ ಎಷ್ಟಿದೆ? 6 ಇದೆ. 5ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗತ್ತೆ ಪುಟ? ಅರೆ ಏನೋ ಸರ್ ಇದು ಏಕಾಂಕಕ್ಕೂ ಇದಕ್ಕೂ ಸರಿ. ಇದನ್ನು ಈಗ ಬಳಸೋದು ಹೇಗೆ ಹೇಳ್ಬಿಡಿ, ನಮಗೆ ಇನ್ನೂ ಯಾಕೋ ವೇಟ್ ಮಾಡೋಕೆ ಆಗ್ತಾನೆ ಇಲ್ಲ. ಬನ್ನಿ ನೋಡಿ ಪುಟ ಇಲ್ಲೇ ನಂಬರ್ 9. ಇದು ಪದೇ ಪದೇ ಪುನರಾವರ್ತನೆ ಆಗ್ತದೆ ಎಲ್ಲ ನಂಬರ್ಸಲ್ಲಿ. ಹೇಗೆ ಪುನರಾವರ್ತನೆ ಆಗ್ತದೆ? ನಂಬರ್ 1 9 ಆದಮೇಲೆ ಮತ್ತೆ 10ನೇ ಸಲಕ್ಕೆ 1 + 0 = 1. 19. ಸರ್ 1ಕ್ಕೆ 9 ಕೂಡಿಸಿದ್ರೆ 10 ಆಗತ್ತೆ ಸರ್. 10ರಲ್ಲಿ 0 ತೆಗೆದುಬಿಡಿ ಸರ್, ಅಥವಾ 9 ಮರೆತು ಬಿಡಿ ಸರ್. ಉಳಿದದ್ದೆಷ್ಟು? 1. 2 + 8 10. 0 ತೆಗೆದ್ರೆ ಉಳಿದದ್ದೆಷ್ಟು? 1. 3 + 7 10. 0 ತೆಗೆದ್ರೆ ಉಳಿಯೋದೆಷ್ಟು? 1. ಹೀಗೆ 9 ಅನ್ನೋ ಅಂಕೆ ಪ್ರತಿ ಸಂಖ್ಯೆಯಲ್ಲೂ ಕೂಡ ರಿಪೀಟ್ ಆಗ್ತಾನೆ ಇರ್ತದೆ. ಏನೇ ಇದ್ರೂ 9 ಅಥವಾ 1ರಿಂದ 9ರವರೆಗಿರುವಂಥ ಅಂಕಿಗಳ
ಪುನರಾವರ್ತನೆ, ಸೈಕ್ಲಿಸಿಟಿ, ರಿಪಿಟೇಷನ್ ನಡೀತಾ ಇರ್ತದೆ. ಉದಾಹರಣೆಗೆ 6, 1ಕ್ಕೆ 5 ಸೇರಿಸಿದ್ರು 6, 2ಕ್ಕೆ 4 ಸೇರಿಸಿದ್ರು 6, 3ಕ್ಕೆ 3 ಸೇರಿಸಿದ್ರು 6. ಹೀಗೆ 1ರಿಂದ ಹಿಡಿದು ನೀವು ಎಷ್ಟೇ ಚಿಕ್ಕ ಸಂಖ್ಯೆ ಬರೀರಿ, ಎಷ್ಟೇ ದೊಡ್ಡ ಸಂಖ್ಯೆ ಬರೀರಿ, ಎಲ್ಲವೂ ಕೂಡ 1ರಿಂದ 9 ಒಳಗಡೆ ಇರೋ ಲೆಕ್ಕನೇ ಇರ್ತದೆ. 9 9 9 ತೋಳ ಹಳ್ಳಕ್ಕೆ ಬಿತ್ತು ಅಲ್ಲ, 9 9 9 ಲೆಕ್ಕ 9ಕ್ಕೆ ಬತ್ತು ಅಂತ ಅರ್ಥ. ನೋಡೋಣ ಈ ಮಾದರಿಯ ಲೆಕ್ಕಾಚಾರ ನಮಗೆ ಹೇಗೆ ಸಹಾಯ ಮಾಡಲಿದೆ ಅಂದರೆ, ಇಷ್ಟೊತ್ತು ಹೇಳಿದ್ದನ್ನು ಚಿಕ್ಕದಾಗಿ ಒಂದ್ಸಲ ರಿಪೀಟ್ ಮಾಡ್ತಾನೆ. ಕೊಟ್ಟ ಎಲ್ಲ ಅಂಕಿಗಳನ್ನು ಒಟ್ಟುಗೂಡಿಸ್ತೀವಿ, ಮೊತ್ತ ಒಂದೇ ಅಂಕಿ ಬರೋವರೆಗೂ ಈ ಸಂಕಲನ ನಡೀತಾನೆ ಇರ್ತದ. ಇದನ್ನ ಏಕಾಂಕ, ಬೀಜಾಂಕ, ಡಿಜಿಟ್ ಸಮ್, ಡಿಜಿಟಲ್ ರೂಟ್, ಬೇರೆ ಬೇರೆ ವಿಧಾನದಿಂದ ಅಥವಾ ಬೇರೆ ಬೇರೆ ಹೆಸರಿನಿಂದ ಹೆಸರಿಸ್ತಾರೆ. ಭಾರತೀಯರ ವೇದಗಣಿತದ ಅತ್ಯದ್ಭುತವಾಗಿರುವಂಥ ಒಂದು ಕೊಡುಗೆ ಬೀಜಾಂಕ ಅಥವಾ ಏಕಾಂಕ ಎಂಬ ಈ ಕೊಡುಗೆಯ ಒಂದು ತಾರ್ಕಿಕ ಬಳಕೆ ಹೇಗೆ ಅಂತ ಗಮನಿಸೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ 0ಯಿಂದ 9ರವರೆಗೆ ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೆದಿದ್ದೀವಿ. ಸಪೋಸ್ ಹಿಮ್ಮುಖವಾಗಿ ಬರೆದ್ರೆ ಡನ್. ಲೆಟ್ ಮಿ ರಿಪೀಟ್ ದಿಸ್. 0ಯಿಂದ 9, 9ರಿಂದ 0, ಇಲ್ಲ 0ಯಿಂದ 9, ಮತ್ತೊಂದು ಸಲ 0ಯಿಂದ 9. ಏನು ನಡೀತಾ ಇದೆ ಗಮನಿಸ್ಕೊಳ್ಳೋಣ. ಈಗ ಸ್ವಲ್ಪ ಲಾಜಿಕಲಿ ಮೂವ್ ಆಗೋಣ. 0 to 9 ಇಷ್ಟೊತ್ತು ಯಾವ ದಿಕ್ಕಲ್ಲಿ ಬರೆದಿದ್ದೀವಿ, ಈಗ ಅದರ ಉಲ್ಟಾ ದಿಕ್ಕಲ್ಲಿ ಬರೆದುಕೊಳ್ಳೋಣ. 0 to 9, ಅಲ್ಲೂ ಕೂಡ 0 to 9, ಇಲ್ಲೂ ಕೂಡ 0 to 9. ಇದಾದ ನಂತರದಲ್ಲೇ ಇವೆರಡು ಅಂಕಿಗಳ ಮಧ್ಯ ಒಂದು ಸ್ಪೇಸ್ ಖಾಲಿ ಇದೆ, 9 ಬರಿತಾ ಇದ್ದಾನೆ. ಇವೆರಡರ ಮಧ್ಯದಲ್ಲಿ 2 ಸ್ಪೇಸ್ ಖಾಲಿ ಇದೆ, 99 ಅಂದ್ರೆ 9 ಅಂಕಿನ 2 ಸಾರಿ ಬರಿತಾ ಇದ್ವಿ. ಈ ಸಲ 9 ಎಷ್ಟು ಸಾರಿ ಬರಿಬೇಕು? ಅಬ್ಸಲ್ಯೂಟ್ಲಿ 3 ಸಲ ಪುಟ. ಸರಿ, ಹಾಗಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ವಿಜುವಲೈಸ್ ಮಾಡ್ತಾ ಇದ್ರಿ ತಾವು? ಏನು ಕಾಣ್ತಾ ಇದೆ ನಿಮಗೆ ಈ ಪಟ್ಟಿಯಲ್ಲಿ? ಎಸ್, ಯು ಆರ್ ರೈಟ್, ವಂಡರ್ಫುಲ್, ಅಬ್ಸಲ್ಯೂಟ್ಲಿ. ಮೊದಲಿಗೆ ಕಾಣ್ತಾ ಇರೋದು ಪುಟ 9ರ ಬಗ್ಗೆ. 9 9 9 ಲೆಕ್ಕ ತಲೆಗೆ ಬಿತ್ತು ನೋಡಿ. 9 18 27 36 45 54 9ರ ಮಗಿತಾನೆ. ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ, 0ಗೆ 9 ಕೂಡಿಸಿದ್ರೆ 9, 8ಕ್ಕೆ 1 ಕೂಡಿಸಿದ್ರು 9, 2ಕ್ಕೆ 7 ಕೂಡಿಸಿದ್ರು 9, so on and so forth. ಹಾಗಾದ್ರೆ 9ರ ಮಗ್ಗಿ. ಮತ್ತಿದು 99ರ ಮಗ್ಗಿ ಪುಟ ಇದು ಗಮನಿಸ್ಕೊಳ್ಬೇಕಾರೆ. 99 ಒಂದ್ಲೆ 99, 99 ಎರಡ್ಲೆ 198, 99 ಮೂರ್ಲೆ 297, so on and so forth. ಈ 99ರ ಮಗ್ಗಿ ಆದರೆ ಇದು 999ರ ಮಗ್ಗಿ. ಇದು 999ರ ಮಗ್ಗಿ ಆದರೆ ಇದು 9999ರ ಮಗ್ಗಿ. ಹಾಗಾದ್ರೆ ಈಗ ಏಕಾಂಕಕ್ಕೂ ಸಂಖ್ಯೆ 9ಕ್ಕೂ ನಾವು ಕೊಡಬೇಕಾದ ಉತ್ತರಕ್ಕೂ ನಮಗಿರೋ ಟೈಮ್ಗೂ ಏನೋ ಲಿಂಕ್ ಇರಬಹುದು ಅನ್ನೋ ಡೌಟ್ ಸ್ಟಾರ್ಟ್ ಆಗಿದೆ ತಾನೇ? ಮತ್ತ್ಯಾಕೆ ತಡ? ಮುಂದಿನ ವಿಷಯ ಲೆಕ್ಕಿಸುವ ಮುನ್ನ ಇಲ್ಲೇ ಭಾಜ್ಯತೆಯ ನಿಯಮಗಳಲ್ಲೇ 9 ಅನ್ನೋದು ಸಿಂಗಲ್ ಡಿಜಿಟ್, 8ಕ್ಕೆ 1 ಕೂಡಿಸ್ತಾ ಇದ್ದೀವಿ. ಸಪೋಸ್ ಒಂದು ವೇಳೆ 99 ನೀವು ಡಬಲ್ ಅಂಕಿ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಬಲಬದಿಯಿಂದ ಇವೆರಡು ಅಂಕಿ, ಉಳಿದದ್ವು 2 ಅಂಕಿ. 1ಕ್ಕೆ 98 ಕೂಡಿಸಿದ್ರೆ 99, 9 9 ಲೆಕ್ಕ ಬತ್ತು. ಗಮನಿಸ್ತಾ ಇರಿ. 97ಕ್ಕೆ 2 ಕೂಡಿಸಿದ್ರು 99, 96ಕ್ಕೆ 3 ಕೂಡಿಸಿದ್ರು 99. ಈ ರೂಲು ಇಲ್ಲಿ ವರ್ಕ್ ಆಗತ್ತಾ ನೋಡೋಣ. 999 3 ಅಂಕಿ ಬಲಬದಿಯಿಂದ, ಬಿಡಿ ಸ್ಥಾನದಿಂದ, ಕೊನೆ ಅಂಕಿಯಿಂದ, ಲಾಸ್ಟ್ ಡಿಜಿಟ್ ಇಂದ, ಯೂನಿಟ್ ಡಿಜಿಟ್ ಇಂದ, ಎಲ್ಲಾ ಸಂಖ್ಯಾ ಪದ್ಧತಿಗಳಲ್ಲಿ ಮೊದಲ ಸ್ಥಾನ ಬಲಬದಿಯಿಂದ ಲೆಕ್ಕ ಶುರು ಮಾಡಿದ್ರ ಈ 3 ಅಂಕಿ, ಉಳಿದದ್ವು 3 ಅಂಕಿ. 1ಕ್ಕೆ 998 ಕೂಡಿಸಿದ್ರೆ 999 9 99 999 ಸರಿನಾ? 997 plus 2 will be 999. 996ಕ್ಕೆ 3 ಕೂಡಿಸಿದ್ರು 999.
995ಕ್ಕೆ 4 ಕೂಡಿಸಿದ್ರು 999. ಹಾಗಾದ್ರೆ ಇಲ್ಲೇನೋ ಲಾಜಿಕ್ ಇದೆ ಅಂತ ಆಯ್ತು ಪುಟ್ಟ. ಬೇಕಾದ್ರೆ ಇದನ್ನ ಇಲ್ಲಿ ಚೆಕ್ ಮಾಡೋಣ. ಈಗ ಕೊನೆ 4 ಅಂಕೆ ಉಳಿದದ್ದು. 9993ಕ್ಕೆ 6 ಕೂಡಿಸಿದ್ರೆ 9999 ಆಗತ್ತಾನೆ. ಈ ರೂಲಿಗೂ ನಾವು ಕಲಿಯೋ ವಿಷಯಕ್ಕೂ ಡಿಜಿಟ್ ಸಮ್ಗೂ ಏನು ಸರ್ ಸಂಬಂಧ? ಬನ್ನಿ, ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಲ್ಲಿ ಚರ್ಚಿಸ್ತಾ ಇರುವಂಥ ಪ್ರತಿ ಕಾನ್ಸೆಪ್ಟು ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋದು. ಪುಟ, ವಿ ಎಕ್ಸ್ಕ್ಲೂಸಿವ್ಲಿ ಟ್ರೈನ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, SSC, ರೈಲ್ವೇಸು, ಬ್ಯಾಂಕಿಂಗು, ಡಿಫೆನ್ಸ್, LIC, GIC, NIACL, EPFO, DRDO, FCI. ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಿ ಕೇಳುವ ಈ ಪ್ರಶ್ನೆಗಳ ಸ್ವರೂಪದ ಗಣಿತೀಕರಣ ಪ್ರಕ್ರಿಯೆಯನ್ನು ಆಧಾರವಾಗಿಟ್ಕೊಂಡು ಲೆಕ್ಕಗಳನ್ನು ನೋಡುವ ದೃಷ್ಟಿಕೋನದಲ್ಲೇ ತಾರ್ಕಿಕತೆಯೊಂದರ ಪರಿಚಯವನ್ನು ನಾವು ಮಾಡಿಕೊಟ್ಟಾಗ ಉತ್ತರಿಸುವ ವಿಧಾನದಲ್ಲಿ ಅತ್ಯದ್ಭುತವಾಗಿರುವಂಥ ವಿಧಾನಗಳನ್ನು ಗಮನಿಸಲಿದ್ದೇವೆ. ಸದ್ಯ ಏಕಾಂಕದ ಜೊತೆಗೆ 9ರ ಮದುವೆಯ ಕುರಿತಾಗಿ ಚರ್ಚಿಸಲಿದ್ದೇವೆ. ಉದಾಹರಣೆಗೆ, ಪಿಯ ಬೆಲೆ 99 ಎಂದಾಗಿದ್ದಲೇ ಪಿ ಗುಂಡ್ಲೆ P² + 3P + 3ಯ ಬೆಲೆ ಎಷ್ಟು? ಇದರ ಅರ್ಥ ಏನು ಪುಟ? ಇಲ್ಲಿ ನೀವು ಏನೇ ಬರೆದ್ರೋ ಪಿ ಇಂದ ಗುಣಿಸ್ಬೇಕು ಅಂದರೆ 99ರಿಂದ ಗುಣಿಸ್ಬೇಕು ಪುಟ. ಹಾಗಾದರೆ ಒಟ್ಟು ಉತ್ತರದಲ್ಲೇ ಕಡ್ಡಾಯವಾಗಿ 99 ಇರಬೇಕು ಅಂತರ್ಥ. ಹೇಗೆ ಹೇಳ್ತೀರಿ? ಉದಾಹರಣೆಗೆ, ಇವೆರಡು ಅಂಕಿ, ಅವೆರಡು ಅಂಕಿ, ಮತ್ತೆರಡು ಅಂಕಿ, ಇವನು ಮೂರನ್ನು ಕೂಡಿಸ್ ನೋಡಿ ಪುಟ. 99, 88, 89, 18 8 26, 17 10 27. ಮತ್ತಿವನ್ನೆರಡು ಕೂಡಿಸೋಣ. ಈಗ 2 ಸಂಖ್ಯೆಗೆ 76 ಕೂಡಿಸಿದ್ರೆ ಎಷ್ಟ್ರಿ ಆಗತ್ತಾ? ಇಲ್ಲಿ 9 ಬರಲಿಲ್ಲ, ಸಾರಿ 99 ಬರಲಿಲ್ಲ. ಹಾಗಾದ್ರೆ ಇದು ಉತ್ತರ ಅಲ್ಲ. ಮುಂದಿನ ಉತ್ತರ ಚೆಕ್ ಮಾಡೋಣಪ್ಪ. ಮೊದಲೆರಡು ಅಂಕಿ, ನಂತರದ 2, ಉಳಿದದ್ದು 2. 99 99 99, 27 29. 3 ಅಂಕಿ ಅಲ್ಲ ರೀ, 2 ಅಂಕಿ. ಇಲ್ಲಿರೋದು 2 ಅಂಕಿ. 99ರಲ್ಲಿರೋದು 2 ಅಂಕಿ. ಹಾಗಾದ್ರೆ 297 ಬಲಬದಿಯಿಂದ ಗುಂಪುಗಾರಿಕೆ ಮೊದಲೆರಡು, ಉಳಿದದ್ದು 2 ಸಂಖ್ಯೆಗೆ 97 ಕೂಡಿದಾಗ ಬರೋ ಉತ್ತರ. ಹಾಗಾದರೆ ಸರಿಯಾದ ಉತ್ತರ ಡಿಜಿಟ್ ಸಮ್. ಈಗ ತಾನೇ ಸ್ಯಾಂಪಲ್ ಸ್ಟಾರ್ಟ್ ಆಗಿದೆ. ಇನ್ನಷ್ಟು ಮತ್ತಷ್ಟು ಬಹಳಷ್ಟು ಸೊಗಸಾದ, ವಿಸ್ಮಯಕಾರಿ, ವಿಶಿಷ್ಟ, ವೈಶಿಷ್ಟ್ಯಪೂರ್ವ ಅಥವಾ ವಿನೂತನವಾಗಿರುವಂಥ ವಿಷಯಗಳ ಚರ್ಚೆ ಶುರು ಮಾಡುವ. ಏಕಾಂಕದ ಮದುವೆ 9ರ ಜೊತೆಗೆ. ಸರಿನಾ? ಬನ್ನಿ ಮುಂದಿನ ವಿವರಗಳನ್ನು ಕಲಿತಾ ಬರೋಣ ಪುಟ. ನಂಬರ್ 9 ಇಸ್ ಅ ಸ್ಪೆಷಲ್ ನಂಬರ್. 9 ಅನ್ನೋದು ಬಹಳ ಯುನೀಕ್ ಆಗಿರುವಂಥ ಸಂಖ್ಯೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆತ್ಮೀಯರ ಮೊಬೈಲ್ ನಂಬರ್ ಆಗಿರಬಹುದು. ಹೀಗಾಗಿ ನಿಮಗೂ ವಿಶೇಷ ಆಗಿರ್ಬೋದು. ನಾನು ಅದರೆಲ್ಲದರ ಬಗ್ಗೆ ಮಾತನಾಡ್ತಾ ಇಲ್ಲ. ಬನ್ನಿ, ಲೆಟ್ ಮಿ ಗೆಟ್ ಬ್ಯಾಕ್. 9ರ ವಿಶೇಷತೆ ಏನು? ಇವರು ಯಾರದೇ ರೂಮಿಗೆ ಹೋಗ್ಲಪ್ಪ, ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಹೋಗ್ತಾರೆ, ಮಾತಾಡಿಸ್ತಾರೆ, ಕಾಫಿ ತಿಂಡಿ ಊಟ ಎಲ್ಲ ಮಾತನಾಡಿಸ್ತಾರೆ, ನಗೆ ಆಡ್ತಾರೆ, ಜೋಕ್ ಮಾಡ್ತಾರೆ. ಸ್ಟಡಿ ಮಾಡೋ ವ್ಯಕ್ತಿಗೆ ತೊಂದರೆ ಕೊಡೋ ಜಾಯಮಾನದವ್ರು ಇವರಲ್ಲ. ನಾವು ಹಂಗಿರ್ಬೇಕು. ಎಲ್ಲೇ ಹೋದರೂ ಯಾರಿಗೂ ನಮ್ಮೇನು ತೊಂದರೆ ಆಗಬಾರ್ದು. ಯಾರೇ ನಮ್ಮಲ್ಲಿ ಬಂದರೂ ಅವರಿಂದ ನಾವು ತೊಂದರೆಗೆ ಒಳಪಡಬಾರ್ದು. ಉದಾಹರಣೆಗೆ ಚೆಕ್ ಮಾಡಿ ಬೇಕಾರಿಲ್ಲ. 9ರ ವಿಶೇಷತೆ, 24ಕ್ಕೆ 9 ಕೂಡಿಸಿದ್ರೆ 33. 24ರ ರೂಮಿಗೆ 9 ನಂಬರ್ ಬಂದರು. ಏನಾದ್ರು ಬದಲಾವಣೆ ಆಯ್ತಾ? ಬದಲಾಗಿದೆ ಸರ್. ಬದಲಾಗಿರಬಹುದು. ಬಂದಿದ್ದಕ್ಕೆ ಬನ್ನಿ ಒಳಗೆ ನೀರು ತಗೊಳ್ಳಿ, ಚಹಾ ಕುಡೀರಿ ಅಂತ ಮಾತನಾಡಿಸಿರ್ಬೋದು. ಬಟ್ ನಮ್ಮ ಸ್ಟಡೀಸನ್ನು, ನಮ್ಮ ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಬಿಟ್ಕೊಡೋ ಜಾಯಮಾನದವ್ರು ನಾವಲ್ಲ. ಸಾಧನಾ ಯೂಟ್ಯೂಬ್ ವೀಕ್ಷಕರು ನಾವು, ಮಂಜುನಾಥ್ ಸರ್ ಸ್ಟೂಡೆಂಟ್ಸ್ ನಾವು, ನಮ್ಮ ಆಲೋಚನೆ ಕನ್ಫರ್ಮ್ ಆಗಿರ್ತದೆ, ಫೋಕಸ್ಡ್ ಆಗಿರ್ತೀವಿ. ಹೇಗೆ? 2 + 4 3 + 3 ಇನ್ನೊಬ್ಬರಿಂದಾಗಿ ಬದಲಾಗಲೇ ಇಲ್ಲ ನೋಡಿ. ಇದು ನಿಮ್ಮ ಜಾಯಮಾನ ಆಗಿರಲಿ. ನಾವು ನೀವು 9ರ ಥರ ಇರಬೇಕು ಅನ್ನೋದು ಇದೇ ಕಾರಣಕ್ಕಾಗಿ ನೋಡಿ. 5ಕ್ಕೆ 2 ಕೂಡಿಸಿದ್ರೆ 7, 7ಕ್ಕೆ 8 ಕೂಡಿಸಿದ್ರೆ 15, 7ಕ್ಕೆ 3 ಕೂಡಿಸಿದ್ರೆ 10, 10ಕ್ಕೆ 5 ಕೂಡಿಸಿದ್ರೆ 15. ಸರ್, ಏಕಾಂಕ ಒಂದೇ ಅಂಕಿ ಆರಂಭದಿಂದ ಹೇಳ್ತಾ ಇದ್ದೀರಲ್ಲ ಸರ್. 1 + 5 6, 1 + 5 6. ಇವರಿಂದಾಗಿ ಬದಲಾಗಲಿಲ್ಲ ನೋಡಿ.
ಕಾರಣ ಇವ್ರು ತುಂಬ ಒಳ್ಳೆಯವರು, ಇವ್ರು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಪುಟ. ನಾವು ಇನ್ನೊಬ್ರು ರೂಮ್ಗೆ ಹೋದ್ರೆ ಹಂಗೆ ಇರಬೇಕಪ್ಪ. ಇವ್ರು ಮಾತ್ರ ಅಲ್ಲ, ಇವರು ಗುಂಪುಗಳಲ್ಲಿ ಬಂದರೂ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಚೆಕ್ ಮಾಡಬೇಕಾರ ನೋಡಿ, 1 + 5 6 + 6 12 + 7 19. 9 ತೆಗೆದ್ರು ಅಥವಾ 1ಕ್ಕೆ 9 ಕೂಡಿಸಿದ್ರೆ 10, 1ಕ್ಕೆ 0 ಕೂಡಿಸಿದ್ರ 1. ಚೆಕ್ ಮಾಡೋಣ ಇಲ್ಲೇ. 5 7 12 6 18 1 19. 1ಕ್ಕೆ 9 ಕೂಡಿಸಿದ್ರೆ 10, 1ಕ್ಕೆ 0 ಕೂಡಿಸಿದ್ರೆ ಮೂಲ ಸ್ವರೂಪ ಬದಲಾಗಲಿಲ್ಲ. 9 ಒಂದು ಸಲ ಅಲ್ಲ, 2 ಸಲ ಅಲ್ಲ, ಎಷ್ಟು ಸಾರಿ ಬಂದರೂ ಬದಲಾಗಿಲ್ಲ, ಬದಲಾಗಬಾರ್ದು. ಕಾರಣ ನಾವು ಸ್ಪರ್ಧಾರ್ಥಿಗಳು, ನಾವು ಸಾಧನಾ ವೀಕ್ಷಕರು. ಹಾಗಾದ್ರೆ 2 8 10 4 14 3 17 1ಕ್ಕೆ 7 ಸೇರಿಸಿದ್ರೆ 8. ಚೆಕ್ ಮಾಡೋಣ ಪುಟ. 4 4 8 8 16 1 17 1ಕ್ಕೆ 7 ಸೇರಿಸಿದ್ರೆ ಯಾರೋ ನಮ್ಮ ಊರಿಗೆ ಬಂದರು, ಯಾರೋ ನಮ್ಮ ರೂಮಿಗೆ ಬಂದರು, ಯಾರೋ ನಮ್ಮ ಲೈಫಲ್ಲಿ ಬಂದರು, ಯಾವುದೋ ಒಂದು ಇನ್ಸಿಡೆಂಟ್ ನಡೀತು, ಏನೋ ಒಂದು ತೊಂದರೆ ಆಯಿತು ಅಂಥೇಳಿ ನಮ್ಮ ಗುರಿ ಬದಲಾಗದೇ ಇರಲಿ, ನಮ್ಮ ಸ್ಟಡಿ ಬದಲಾಗದೇ ಇರಲಿ. ಕಾಲ್ಫಾರ್ಮ್ ಆಗಿಲ್ಲ ಅಂತ ವೇಟ್ ಮಾಡೋದಲ್ಲ, ರಿಸಲ್ಟ್ ಲೇಟ್ ಆಯಿತು ಅಂತ ಟೈಮ್ ವೇಸ್ಟ್ ಮಾಡೋದಲ್ಲ, ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತ ಕಾಯೋದಲ್ಲ. ಎಲ್ಲಿದ್ದೀವಿ, ಹೇಗಿದ್ದೀವಿ, ಎಷ್ಟಿದ್ದೀವಿ ಅಲ್ಲಿಂದ ತಕ್ಷಣಕ್ಕೆ ಶುರು ಮಾಡ್ತೀವಿ. ನಾವೆಲ್ಲ ಯಾರ ಥರ ಇರಬೇಕು? 9 ಥರ ಇರಬೇಕು. ಯಾರದೇ ರೂಮ್ಗೆ ಹೋದ್ರು ಯಾರಿಗೂ ತೊಂದರೆ ಕೊಡದೇ ಇರೋ ಥರ ಇರಬೇಕು. ಎಲ್ಲರ ರೂಮ್ಗೂ ಹೋಗ್ಬೇಕು, ಎಲ್ಲರ ಜೊತೆ ಸ್ನೇಹನೂ ಮಾಡಬೇಕಾ? ಒಂದು ವೇಳೆ ನಮ್ಮ ರೂಮಲ್ಲಿರೋ 9 ಬೇರೆ ಕಡೆ ಹೋದರೂ ನಾವು ಡಿಸ್ಟರ್ಬ್ ಆಗಲ್ಲ. ಬೇರೆಯವ್ರ 9 ನಮ್ಮ ರೂಮಿಗೆ ಬಂದಾಗ ತೊಂದರೆಗೆ ಒಳಪಡಲಿಲ್ಲ. ನಮ್ಮಲ್ಲಿರೋ 9 ಬೇರೆ ಕಡೆ ಹೊರಗೋಯ್ತು ಅಂದರೆ, ಉದಾಹರಣೆಗೆ 24ರಲ್ಲಿ 9 ಕಳೆದ್ರೆ 15, 2ಕ್ಕೆ 4 ಕೂಡಿಸಿದ್ರೆ 6, 1ಕ್ಕೆ 5 ಕೂಡಿಸಿದ್ರೆ 6. ನಮ್ಮನ್ನು ಯಾರೋ ಬಿಟ್ಟು ಹೋದ್ರು ಅಂತ ನಮ್ಮ ಜೀವನ ಬದಲಾಗದೇ ಇರಲಿ. ಜೀವನ ಇದು. ಜೀವನ ಅನ್ನೋ ಜರ್ನಿಯಲ್ಲಿ ದಿನ ಒಬ್ಬರು ಹೊಸಬರು ಜಾಯ್ನ್ ಆಗ್ತಾರೆ, ಅವರವ್ರ ಸ್ಟಾಪ್ ಬಂದಾಗ ಇಳಿದು ಹೋಗ್ತಾರೆ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಅವ್ರಿಗೆ ಗೌರವ ಕೊಡೋಣ, ಅವರಿಂದ ಡಿಸ್ಟರ್ಬ್ ಆಗೋದು ಬೇಡ. ಅವ್ರನ್ನ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂದ್ಕೊಂಡು ಪ್ರೀತಿಸೋಣ, ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಅವ್ರು ಎಲ್ಲರಿಂದ ನಮಗೆ ಲಾಭನೇ ಆಗ್ತದೆ, ನಷ್ಟ ಆಗ್ತದೆ ಅನ್ನೋ ಲಾಭ ನಷ್ಟದ ಲೆಕ್ಕ ಮಾಡೋದು ಬೇಡ. ನಿಮಗೆ ಒಪ್ಪಿಗೆ ಆಯ್ತಾ, ಇಷ್ಟಪಡ್ತೀರಿ, ಖುಷಿಯಿಂದಿರಿ, ಇದ್ದಷ್ಟು ದಿವಸ. ಅವರು ಎಷ್ಟು ದಿವಸ ಟೈಮ್ ಡಿಸೈಡ್ ಮಾಡಿರ್ತಾರೋ ಅಷ್ಟು ದಿವಸ. ಮುಂದೇನು ಮತ್ತೇನು, ಇಂದಿಗ ಮಾತೇಕೆ, ಜೊತೆಲಿದ್ದಾರಾ, ಖುಷಿಯಾಗಿರಿ, ಇಲ್ಲ ಬಿಟ್ಬಿಡಿ, ಓಡ್ತಾ ಇರಿ. ಯು ಆರ್ ಎ ಕಾಂಪಿಟೇಟರ್. ನಿಮ್ಮ ಕೆಲಸ ಏನು? ಓದ್ತಾ ಇರಬೇಕು, ಓಡ್ತಾ ಇರಬೇಕು, ಸ್ಪರ್ಧೆ ಜೊತೆ ಮುನ್ನುಗ್ತಾ ಇರಬೇಕು. ಎಷ್ಟು ದಿವಸ ಹಣೆಯಲ್ಲಿ ಬರೆದಿತ್ತು ಅಷ್ಟು ದಿವಸ ಜೊತೆಗೆ ಇರ್ತಾರೆ. ಹೊರಟೋದ್ರೆ ಹೋಯ್ತು. ಅವ್ರಿಗೆಲ್ಲ ಒಂದು ಕಡೆ ಲೈಫ್ ಚೆನ್ನಾಗಿರ್ಲಪ್ಪ ಅಂತ ಆಶಿಸೋಣ. ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಮಾತನಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದ್ದಷ್ಟು ದಿವಸ ಚೆನ್ನಾಗಿದ್ವಪ್ಪ, ಖುಷಿಯಾಗಿದ್ವಿ. ನಮ್ಮ ಆ್ಯಬ್ಸೆನ್ಸನ್ನು ಅವ್ರು ಫೀಲ್ ಮಾಡೋ ಥರ, ಅವ್ರ ಆ್ಯಬ್ಸೆನ್ಸನ್ನು ನಾವು ಫೀಲ್ ಮಾಡೋ ಥರ ಇಬ್ಬರು ಚೆನ್ನಾಗಿದ್ವಿ. ಹಾಗೆ ಇಲ್ಲೂ ಕೂಡ. ಫಾರ್ ಎಕ್ಸಾಂಪಲ್ 1576ರಲ್ಲಿ 99 ಮೈನಸ್ ಮಾಡಿದಾಗ ಉಳಿಯುವಂಥ 1477. ಲೆಟ್ಸ್ ಚೆಕ್ ಇಟ್ ಒನ್ಸ್. 6 7 13 5 18 1 19. 7 7 14 4 18 1 19. 9ನ್ನು ತೆಗೆದು ಹಾಕಿದ್ರೆ ಉಳಿಯೋದು 1. ಇನ್ನೊಬ್ರು ಹೊರಟು ಹೋದ್ರು ಅಂತ ಜೀವನ ನಿಲ್ಲಲ್ಲ, ನಿಲ್ಲಬಾರ್ದು. ಅದೇನೋ ಗಾದೆ ಮಾತಿದೆಯಲ್ಲ, ಅತ್ತೆ ತೀರ್ ಹೋದ್ರೆ ಅಮಾವಾಸ್ಯೆ ನಿಲ್ಲತ್ತ? ಇಲ್ಲ, ಯಾರಿಗೋಸ್ಕರ ಯಾವುದು ನಿಲ್ಲಲ್ಲ, ನಿಲ್ಲಬಾರ್ದು. ಆ ರಿಯಾಲಿಟಿನ ನಾವು ನೀವು ಒಪ್ಕೊಳ್ಬೇಕಾಗಿದೆ. ಇಂದಿನ ಯಂಗ್ಸ್ಟರ್ಸ್ ಜಗತ್ತಿನಲ್ಲೇ ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೀತಾ ಇರುವಂಥ ದೇಶ ಭಾರತ ಅನ್ನೋ ಹೇಳಿಕೆಯನ್ನು ಕೇಳಿ ತುಂಬ ದುಃಖ ಆಯಿತು. ಯುವ ಸಮುದಾಯ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಪುಟ? ಬರ್ತಾರೆ, ಇದ್ದಷ್ಟು ದಿವಸ ಹೋಗ್ತಾರೆ, ಅಲ್ಲಿಗೆ ಅವ್ರ ಟೈಮ್ ಮುಗಿದೋಗಿರ್ತದೆ. ಅದನ್ನು ನೆನೆಸ್ಕೊಂಡು ಕಾಯ್ತಾ ಕೂತ್ಕೊಳ್ಳೋದಲ್ಲಪ್ಪ. 10 + 5 15. 10 + 5 15. 1ಕ್ಕೆ 5 ಸೇರಿಸಿದ್ರೆ 6, 1ಕ್ಕೆ 5 ಸೇರಿಸಿದ್ರೆ 6. 9 ಸೇರಿದ್ರೂ ತೊಂದರೆ ಇಲ್ಲ, 9 ಕಳೆದೋದ್ರೂ ತೊಂದರೆ ಇಲ್ಲ. ನಮ್ಮೆಲ್ಲರ ನೇಚರ್ ಹಾಗಿರಲಿ. ಒಂದು ಎಕ್ಸಾಂಪಲ್ ನಿಮ್ಮ ಪ್ರಯತ್ನಕ್ಕಾಗಿ. ಇಲ್ಲಿರೋ 3 4 8 2, 3 4 8 2 ಸೇಮ್ ನಂಬರ್ಸ್ ಹ್ಯಾವ್ ಬೀನ್ ರಿಪೀಟೆಡ್ ದೇರ್ ಓವರ್ ಆಲ್ಸೋ. ಹಾಗಾದ್ರೆ 9 ಬಂದರೂ ನಷ್ಟ ಇಲ್ಲ, 9 ಹೋದ್ರೂ ನಷ್ಟ ಇಲ್ಲ. ಸಪೋಸ್ ಒಂದು ವೇಳೆ ನಾವೇ 9ರ ಮನೆಗೆ ಹೋಗ್ಬಿಟ್ರ, ಆವಾಗ ಹೆಂಗೆ ಚೆಕ್ ಮಾಡೋಣ. 9 ಮಾತ್ರ ನಾವು ಹೋಗಿದ್ದಕ್ಕೆ ಡಿಸ್ಟರ್ಬ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಅದು ಯಾವತ್ತೂ ತನ್ನನ್ನು ತಾನು ಬಿಟ್ಟುಕೊಡಲ್ಲ. ಉದಾಹರಣೆಗೆ, ತನ್ನ ಮನೇಲಿ ತಾನು ಚೆನ್ನಾಗಿತ್ತಪ್ಪ, ಕಾಫಿ ತಿಂಡಿ ಮಾಡಿಕೊಂಡು, ನಗೆಯಾಡಿಕೊಂಡು, ಟಿ ವಿ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ಸಾಧನಾ ಚಾನಲ್ನ ವಿಡಿಯೋಸ್ಗಳನ್ನ ಎಂಜಾಯ್ ಮಾಡ್ಕೊಂಡಿತ್ತು. ನಾವೆಲ್ಲ ಸೇರಿ 24 ಜನ ಅವ್ರಿಗೆ ಹೋಗಿ ತೊಂದರೆ ಕೊಡೋಣ ಅಂಥೇಳಿ 24 ಗಂಟೆ ಅವ್ರ ರೂಮಲ್ಲಿ ಕೂತ್ಕೊಂಡಿದ್ದೀವಿ. ಬದಲಾಗಲಿಲ್ಲ ಮನುಷ್ಯ. 2 + 1 3, 3 + 6 9. ಆಲ್ರೆಡಿ ಏನಿತ್ತು ಅದೇ ಇದೆಯಲ್ಲ, ಬದಲಾಗಲಿಲ್ಲ, ಬದಲಾಗಬಾರ್ದು. ಬೇರೆಯವ್ರಿಗೋಸ್ಕರ ನೀವು ಬದಲಾಗ್ಬಿಡ್ರಿ, ನೀವು ನಿಮಗೋಸ್ಕರ ಬದಲಾಗಿ.
ಬೇರೆಯವ್ರ ಮಾತು ಕೇಳಿ ನೀವು ಅದನ್ನು ನಂಬಿ ಬದಲಾಗಬೇಡ್ರಿ. ನೀವು ನಿಮಗೋಸ್ಕರ ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ, ನಿಮ್ಮ ಗುರಿಯ ಮಾತು ಕೇಳಿ, ನಿಮ್ಮ ಗುರುಗಳ ಮಾತು ಕೇಳಿ ಮುಂದಕ್ಕೆ ಹೋಗ್ತಾ ಇರಿರಿ. ಫಾರ್ ಎಕ್ಸಾಂಪಲ್, ಈ ಸಂಖ್ಯೆನ 99ರಿಂದ ಇವರು 99ರ ಮನೆಗೆ ಹೋಗ್ತಾರೆ, ಬದಲಾಗಲ್ಲ. ಉದಾಹರಣೆಗೆ 24 + 60 + 15, 15ಕ್ಕೆ 60 ಕೂಡಿಸ್ರೆ 75ಕ್ಕೆ 24 ಕೂಡಿಸ್ರೆ 99 ತನ್ನ ಮೂಲ ಸ್ವರೂಪ ಬಿಟ್ಕೊಡ್ಲಿಲ್ಲ ನೋಡಿ. ನಾವು ನೀವು ಇಷ್ಟು ಗಟ್ಟಿ ಆಗೋದು ಯಾವಾಗ ಹೇಳಿ ನನಗೆ ನೋಡೋಣ. ಹಾಗಾದ್ರೆ 9ರ ಮದುವೆ ಏಕಾಂಕದ ಜೊತೆಗೆ ಏನ್ರಿ ವಿಶೇಷತೆ ಇದ್ರದ್ದು? ಈ ವಿಧಾನ ಬಳಸಿ ಏನೆಲ್ಲ ರೀ ಕೆಲಸ ಮಾಡ್ಬೋದು ನಾವುಗಳು. ಏಕಾಂಕವನ್ನು ಬಳಸಿ, ಡಿಜಿಟ್ ಸಮ್ ಅನ್ನು ಬಳಸಿ, ಡಿಜಿಟಲ್ ರೂಟ್ ಅನ್ನು ಬಳಸಿ, ಬೀಜಾಂಕವನ್ನು ಬಳಸಿ, ಭಾರತೀಯರ ವೇದಗಣಿತದ ಅತ್ಯದ್ಭುತವಾಗಿರುವಂತಹ ಕೊಡುಗೆ ಡಿಜಿಟಲ್ ಸಮ್, ಏಕ ಅಂಕ ಏಕಾಂಕ. ಏನು ಸವರ್ಣ ಸಂಧಿ ಆಗತ್ತನ್ರಿ ನೋಡ್ರಿ ಪುಟ. ಏಕಾಂಕವನ್ನು ಬಳಸಿ ಯಾವೆಲ್ಲ ಚಟುವಟಿಕೆಗಳನ್ನು, ಗಣಿತದ ಪ್ರಕ್ರಿಯೆಗಳನ್ನು ನಡೆಸ್ಕೊಳ್ಬಹುದು ಅನ್ನೋ ಲಿಸ್ಟ್ ಇದೆ ಇಲ್ಲಿ. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಗಣಿತದ 4 ಮೂಲಭೂತ ಪ್ರಕ್ರಿಯೆಗಳ ಜೊತೆಗೆ ವರ್ಗ, ವರ್ಗಮೂಲ, ಘನ, ಘನಮೂಲ, ಪೂರ್ಣಾಂಕ, ದಶಮಾಂಶ, ಶೇಕಡ, ಇನ್ನೂ 10 ಹಲವಾರು ನೂರಾರು ಸಾವಿರಾರು ಪರಿಕಲ್ಪನೆಗಳನ್ನು ಸಂಕ್ಷೇಪಿಸಬಲ್ಲ ವಿಶಿಷ್ಟ, ವಿಭಿನ್ನ, ವಿನೂತನ, ವೈಶಿಷ್ಟ್ಯಪೂರ್ಣ, ವಿಸ್ಮಯಕಾರಿಯಾಗಿರುವಂತಹ ಒಂದು ಟೂಲ್ ಯಾವುದು? ಏಕಾಂಕ, ಬೀಜಾಂಕ, ಡಿಜಿಟಲ್ ರೂಟ್. ಇವುಗಳ ವೈಶಿಷ್ಟ್ಯತೆಗಳನ್ನು ನೋಡುವ ಸಮಯ ಈಗ. ಸ್ನೇಹಿತರೆ, ವಿ ಫ್ರಮ್ ಬುಲ್ಬುಲೇಸ್ ಕ್ರಿಯೇಟ್ ಅಕಾಡೆಮಿ, SSC, ಬ್ಯಾಂಕ್, ರೈಲ್ವೇಸ್, ಮಿಲಿಟರಿ, LIC, GIC, NIACL, EPF ಅಂತ ಹುದ್ದೆಗಳಿಗೆ ಸ್ಕಿಲ್ ಬೇಸ್ಡ್ ಟೀಚಿಂಗ್. ಈಗ ತಾನೇ ಇಂಟ್ರೊಡಕ್ಷನ್ ನೋಡಿದ್ರಿ ನೀವು. ಸ್ಕಿಲ್ಸ್ ಏನು ನೋಡಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಪ್ರತಿ ತಿಂಗಳಿಗೆ 2 ಬ್ಯಾಚ್ಗಳನ್ನ ಶುರು ಮಾಡ್ತೀವಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ. ಇದನ್ನ ಬಿಟ್ಟು ನಾವು ಬೇರೆ ಯಾವ ಪಾಠವನ್ನೂ ಕೂಡ ನಮ್ಮ ಸೆಂಟ್ರಲ್ಲಿ ಮಾಡಲ್ಲ ಅಂತ ಹೇಳ್ತಾ, ಡಿಜಿಟ್ ಸಮ್ ಯಾವುದಕ್ಕೆ ಸರ್ ಬೇಕಿದು? ಒಂದು ಉತ್ತರ ಕಂಡುಹಿಡಿಯಲಿಕ್ಕೆ. ಸರ್, ಸಪೋಸ್ ಒಂದು ವೇಳೆ 2 ಉತ್ತರಗಳು ಕ್ಲಾಶ್ ಆದ್ರೆ, ಸಾಮಾನ್ಯವಾಗಿ ಡಿಜಿಟ್ ಸಮ್ ಅನ್ನ ಸರಿಯಾದ ಉತ್ತರ ಕಂಡುಹಿಡಿಯೋದಕ್ಕೆ ಬಳಸೋಕ್ಕಿಂತ ಹೆಚ್ಚು ಯಾವ ಉತ್ತರ ಸರಿಯಲ್ಲ ಅನ್ನೋದನ್ನ ಕ್ವಿಕ್ ಆಗಿ ಗುರುತಿಸಲಿಕ್ಕೆ ಡಿಜಿಟ್ ಸಮ್ ಬಳಸ್ತೀವಿ. ಡಿಜಿಟ್ ಸಮ್ ಇಸ್ ನಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಕರೆಕ್ಟ್ ಆನ್ಸರ್, ಬಟ್ ಇಟ್ ಈಸ್ ಫಾರ್ ಎಲಿಮಿನೇಟಿಂಗ್ ದ ರಾಂಗ್ ಆನ್ಸರ್. ಸರಿಯಾದ ಉತ್ತರವನ್ನು ಲೆಕ್ಕಿಸಲಿಕ್ಕೆ ಆದರೂ ಬಳಕೆ ಮಾಡಿ, ಸರಿಯಲ್ಲದ ಉತ್ತರಗಳನ್ನು ಹೊರಹಾಕಲಿಕ್ಕೆ, ಎಲಿಮಿನೇಟ್ ಮಾಡಲಿಕ್ಕೆ, ಸಂಕ್ಷೇಪಿಸಲಿಕ್ಕೆ, ಟೈಮ್ ಸೇವ್ ಮಾಡಲಿಕ್ಕೆ, ಲಾಜಿಕಲಿ ಮೂವ್ ಆಗಲಿಕ್ಕಾರು ಈ ವಿಧಾನವನ್ನು ಬಳಸಿ ಅನ್ನೋ ಸೈದ್ಧಾಂತಿಕ ವಿವರ. ಭಾರತೀಯರ ಅತ್ಯದ್ಭುತವಾದ ಕೊಡುಗೆ ಡಿಜಿಟ್ ಸಮ್ ಪರಿಕಲ್ಪನೆಯನ್ನಾಧರಿಸಿ ಸಂಕ್ಷೇಪಿಸಬಹುದಾದ ಉದಾಹರಣೆಗಳಲ್ಲೇ ಇಲ್ಲಿ ಲೆಕ್ಕಗಳಿದೆ. ಸಂಕಲನ ಇದೆ, ವ್ಯವಕಲನ ಇದೆ, ಗುಣಾಕಾರ ಇದೆ. ಸರ್, ಭಾಗಾಕಾರ ಇಟ್ಸ್ ಅ ಸ್ಪೆಷಲ್ ಕೇಸ್. ಅದನ್ನು ಸಪರೇಟ್ ಆಗಿ ಡಿಸ್ಕಸ್ ಮಾಡೋಣ. ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡೋಣ. ಸುಮಾರು 1.5-2 ಗಂಟೆಗಳವರೆಗಿನ ವಿಡಿಯೋ ಇದು. ತುಂಬಾ ಲಾಜಿಕಲ್ ಆಗಿ ವಿಶೇಷವಾದ ಕಾನ್ಸೆಪ್ಟ್ ಇರ್ತದೆ, ಗಮನಿಸ್ತಾ ಬನ್ನಿ ಅಂತ ಹೇಳ್ತಾ, ಸರಿ ಹಾಗಾರ ಇಷ್ಟು ಉದ್ದಕ್ಕಿರೋ ಲೆಕ್ಕನ ನನಗಿಂತ ಉದ್ದಕ್ಕಿದೆ ಅನ್ಕೊಳ್ತಾನೆ. ಈ ಲೆಕ್ಕನ ಸಂಕ್ಷೇಪಿಸೋದು ಹೇಗೆ ರೀ? ಡಿಜಿಟ್ ಸಮ್ ವಿಧಾನವನ್ನು ಒಂದು ಸಾಂಪ್ರದಾಯಿಕವಾಗಿ ಎರಡನ್ನು ಕೂಡಿಸ್ತೀರಿ, ಉತ್ತರ ಬರೀತೀರಿ, ಯು ನೋ ದೋಸ್ ಫಂಡಮೆಂಟಲ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ಯಾವ ವಿಧಾನವನ್ನು ಬಳಕೆ ಮಾಡೋಣ ನೋಡಿ. ಪ್ರತಿ ಸಲ ಏಕಾಂಕದಲ್ಲಿ 0 ಮತ್ತು 9 ಹೊರಹಾಕಬೇಕು. ಚೆಕ್ ಮಾಡೋಣ ಕರೀಲೆ. 5 + 5 10 + 8 18 9ರಿಂದ ಭಾಗ ಹೋಗ್ತದೆ. 2 + 7 9 9ರಿಂದ ಭಾಗ ಹೋಗ್ತದೆ. 4ಕ್ಕೆ 7 ಕೂಡಿಸಿದ್ರೆ 11 1 + 1 2. ಹಾಗೆ ಇನ್ ದಿಸ್ ಕೇಸ್ 7ಕ್ಕೆ 2 ಸೇರಿಸಿದ್ರು 9 + 9. ದೆನ್ ವಾಟ್? 5ಕ್ಕೆ 4 ಕೂಡಿಸಿದ್ರು 9, 5ಕ್ಕೆ 7 ಕೂಡಿಸಿದ್ರೆ 12, 1ಕ್ಕೆ 2 ಕೂಡಿಸಿದ್ರೆ 3. ಇದೇ ಮಾದರಿ ಮುಂದುವರಿಸ್ತಾ 7 + 2 9, 5 + 4 9, 5 + 7 12 + 7 19. 9 ಲೆಕ್ಕಕ್ಕೆ ತಗೊಳ್ಳಲ್ಲ, ಉಳಿದದ್ದು 1 ಮಾತ್ರ. ಹಾಗೆ 12, 17, 26, 29, 33, 7 40. 0 ತೆಗೆದ್ರೆ ಉಳಿಯೋದೆಷ್ಟು? ಏಕಾಂಕಗಳು ಭಿನ್ನವಾಗಿದ್ದಾಗ ಲೆಕ್ಕಿಸುವ ಶೈಲಿ ನೋಡಿ. 6ಕ್ಕೆ 3 ಕೂಡಿಸಿದ್ರು 9, 8ಕ್ಕೆ 1 ಕೂಡಿಸಿದ್ರು 9, 5 7 12. ಈ 9 ತೆಗೆದಾಕ್ಬೋಣ. 5ಕ್ಕೆ 7 ಕೂಡಿಸಿದ್ರೆ 12. ಹಾಗೇನೆ 3 4 + 6 10. ಇಲ್ಲ ಸರಿ, 4 5 ಬಿಟ್ಟಿದ್ದೀರಿ, 2 ಕೂಡಿಸಿದ್ರೆ 9 ಆಗತ್ತಪ್ಪ, ಬಿಟ್ಟಿದ್ದೀವಿ. 12ಕ್ಕೆ 10 ಕೂಡಿಸಿದ್ರೆ 22, 2ಕ್ಕೆ 2 ಕೂಡಿಸಿದ್ರೆ 4. ಹೀಗಾಗಿ ಉತ್ತರ ಬಂದು ಚಾಯ್ಸ್ ಡಿ ಫಾರ್ ಧಾರವಾಡ. ಸರ್, ಈ ವಿಧಾನ ಸಂಕಲನದ ಎಲ್ಲ ಲೆಕ್ಕಗಳಿಗೆ ಸರಿ ಹೊಂದತ್ತೆ ಪುಟ. ಸರ್, ಮತ್ತೆ ಇಷ್ಟು ದಿವಸ ಈ ವಿಧಾನ ನಾವು ನೋಡೇ ಇಲ್ಲ. ನೋಡಿದೀವಿ ಪುಟ, ಗಮನಿಸಿಲ್ಲ. ಇಲ್ಲ ಸರ್, ನಾವೆಲ್ಲೂ ನೋಡಿಲ್ಲ ಇದನ್ನ.
ನಾವು ಬಹಳಷ್ಟನ್ನು ನೋಡ್ತೀವಿ, ಎಲ್ಲವನ್ನು ನೋಡ್ತೀವಿ, ಎಲ್ಲವನ್ನು ಗಮನಿಸಲ್ಲ. ನಮ್ಮ ಆಲೋಚನೆಗಳೇ ಬೇರೆ. ಪುಟ 6ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿ, ರಾಜ್ಯ ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬಿಚ್ಚಿಟ್ಟಿದ್ದಾರೋ ಈ ಲೆಕ್ಕವನ್ನು. ನೀವು ಗಮನಿಸಿಲ್ಲ, ನೋಡ್ಬೇಕಾರೆ ನೀವು ಇದನ್ನು ಹುಡುಕೊಳ್ಳಿ. 6ನೇ ತರಗತಿ ಗಣಿತ ಪಠ್ಯಪುಸ್ತಕದಲ್ಲಿ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ಏಕಾಂಕ. ಹೆಸರು ಬೇರೆ ಕೊಟ್ಟಿರ್ಬೋದು, ಅಂಕೆಗಳ ಮೊತ್ತ ಅಂತ ಕೊಟ್ಟಿರ್ಬೋದು, ಬೀಜಾಂಕ ಅಂತ ಬಳಸಿರ್ಲಿಕ್ಕಿಲ್ಲ. ನೋಡ್ಕೊಳ್ಳಿ ಒಂದ್ಸಾರಿ. ಸರ್ ವ್ಯವಕಲನಕ್ಕೆ ವರ್ಕ್ ಆಗತ್ತಾ? ಚೆಕ್ ಮಾಡೋಣ. ನಾನು ಹೇಳ್ತೀನಿ ಅಂತ ನಂಬೋದಲ್ಲ, ಮ್ಯಾಥ್ಸ್ ಹೇಳತ್ತೆ ಅಂತ ನಂಬೋದಲ್ಲ, ಪ್ರಾಕ್ಟಿಕಲಿ ವೆರಿಫೈ ಮಾಡಿ ಆಮೇಲೆ ನಂಬಕೋಬೇಡ. ಯು ವಿಲ್ ಕಮ್ ಟು ನೋ. 5ಕ್ಕೆ 4 ಕೂಡಿಸಿರೋ 9, 7ಕ್ಕೆ 2 ಕೂಡಿಸಿರೋ 9, 5ಕ್ಕೆ 4 ಕೂಡಿಸಿರೋ 9, 1ಕ್ಕೆ 8 ಕೂಡಿಸಿರೋ 9, 8ಕ್ಕೆ 6 ಕೂಡಿಸಿದ್ರೆ 14, 7ಕ್ಕೆ 3 ಕೂಡಿಸಿದ್ರೆ 10, 14ರಲ್ಲಿ 10 ಕಡಿಮೆ ಮಾಡಿದ್ರೆ ಹಾಗಾದ್ರೆ ಏಕಾಂಕ 4 ಇರಬೇಕು. ಚೆಕ್ ಮಾಡೋಣ. 6, 3, 9, 9, 7, 4, 11, 1, 12, 1ಕ್ಕೆ 2 ಕೂಡಿಸಿದ್ರೆ 3 ಆಗತ್ತೆ. ಅವ್ರು ನೋಡಿದ್ರೆ 4 ಅಂತ ಹೇಳ್ತಿದ್ದಾರೆ, ಇದು ಉತ್ತರ ಅಲ್ಲ. 2, 7, 9, 9, 6, 4, 10, 1, 11, 2 ಕೂಡಿಸಿದ್ರೆ 2 ಆಗತ್ತೆ, 4 ಆಗಲಿಲ್ಲ. 6, 3, 9, 9, 1, 8, 9, ಉಳಿದದ್ದೆಷ್ಟು? ಉತ್ತರ ಮ್ಯಾಚ್ ಆಗ್ತಿದೇನ್ರಿ? ಹಾಗಾದ್ರೆ ಡೌಟೇ ಬೇಡ ಪುಟ, ಡೌಟೇ ಬೇಡ. ದ ಆನ್ಸರ್ ಮಸ್ಟ್ ಬಿ ಚಾಯ್ಸ್ ಸಿ ಫಾರ್ ಕರಿಯರ್. ಡೌಟ್ ಇದ್ರೆ ಲೆಕ್ಕ ಬಿಡಿಸ್ ನೋಡ್ಕೊಳ್ಳಿ. ಸಂಕಲನಕ್ಕೆ ಬರ್ತದೆ, ವ್ಯವಕಲನಕ್ಕೂ ಬರ್ತದೆ, ಗುಣಾಕಾರಕ್ಕೆ ಬರುತ್ತಾ? ಬನ್ನಿ ನೋಡೋಣ. ಯಾಕಂದರೆ ಈ ಲೆಕ್ಕ ಮಾಡ್ತೀವಿ ಸರ್, ಗೊತ್ತಿದೆ ಸರ್ ನಮಗೆ, ನಿಮಗೆ ಗೊತ್ತಿದೆ ಅಂತ ನಮಗೂ ಗೊತ್ತಿದೆ ಸರ್, ಬಟ್ ನನಗೆ ಕಾನ್ಸೆಪ್ಟ್ ಹೇಳಬೇಕಾಗಿದೆ ಸರ್, ನೋಡ್ಕೊಳ್ಳಿ ಸರ್. ಸರಿ, 5ಕ್ಕೆ 4 ಕೂಡಿಸಿದ್ರೆ 9, 9 ಹೊರ ಹಾಕೋಣ. 6ಕ್ಕೆ 7 ಕೂಡಿಸಿದ್ರೆ 13, 6ಕ್ಕೆ 5 ಕೂಡಿಸಿದ್ರೆ 11. ಮಗ್ಗಿ ಬಂದರೆ ಓಕೆ ಫೈನ್, ಇಲ್ಲ ಅಂದರೆ ಮತ್ತೆ ಸಂಕ್ಷೇಪಿಸ್ಬೇಕು. ಮಗ್ಗಿ ಬಂದರೆ 13 ಗುಂಡ್ಲೆ 11. ನಿಮ್ಮ ನಂಬರು ಯಾವ ನಂಬರು? ನೀವೇನೋ ಯೋಚನೆ ಮಾಡಬೇಡಿ. ಐ ಲವ್ ಯು ಮ್ಯಾಥ್ಸ್, ಐ ಲವ್ ಯು ನಂಬರ್ಸ್, ಐ ಲವ್ ಯು ಹಾರ್ಡ್ ವರ್ಕ್, ಐ ಲವ್ ಯು ಇಂಡಿಯಾ. ಏನಾರು ಆಗಿರ್ಬೋದು, ಅದು ನಿಮ್ಮ ಆಲೋಚನೆಗೆ ತಕ್ಕಂತೆ ಇರ್ತದೆ. ನಮ್ಮ ಅರ್ಹತೆಗೆ ತಕ್ಕಂತೆ ನಾವು ಆಲೋಚನೆ ಮಾಡ್ತೀವಿ. ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಲೋಚನೆಗಳು ಇರ್ತವಂತೆ. ಲೆಟ್ ಮಿ ಗೆಟ್ ಬ್ಯಾಕ್. ಇಲ್ಲಪ್ಪ ನನಗೆ 11 ಮಗ್ಗಿನೂ ಬರಲ್ಲ, ನೀವೇನೋ ಸರ್ ಏನೋ ಬೈತಾ ಇದ್ದೀರಿ ನಮ್ಮನ್ನು, ನಮಗೆ 1, 4, 3 ಲೆಕ್ಕನೇ ಬೇಡ ಅನ್ನೋ ಸ್ನೇಹಿತರಿಲ್ಲ. 1ಕ್ಕೆ 3 ಸೇರಿಸಿದ್ರೆ 4 ಪುಟ, 1ಕ್ಕೆ 1 ಸೇರಿಸಿದ್ರೆ 2, 4 ಮಗ್ಗಿ 4, 2, ನಾನು 4 ಮಗ್ಗಿ ಬರ್ತಾವಪ್ಪ. ನನಗೆ 11 ಮಗ್ಗಿ, 13 ಮಗ್ಗಿ, 1, 4, 3 ಮಗ್ಗಿ ಎಲ್ಲ ಬರಲ್ಲ. 4 ಗುಂಡ್ಲೆ 2, 8 ಇಷ್ಟು ಗೊತ್ತಿದೆ. ಸರಿ ಸರ್, ಮುಂದೆ 4ಕ್ಕೆ 5 ಕೂಡಿಸಿದ್ರು 9, 4ಕ್ಕೆ 5 ಕೂಡಿಸಿದ್ರು 9, 2ಕ್ಕೆ 5 ಕೂಡಿಸಿದ್ರೆ 7, ಬೇಕಾಗಿದ್ದು 8, ಹೀಗಾಗಿದ್ದು ಉತ್ತರ ಅಲ್ಲ. 4ಕ್ಕೆ 5 ಕೂಡಿಸಿದ್ರು 9, 15 + 2 17, 1ಕ್ಕೆ 7 ಸೇರಿಸಿದ್ರೆ ಉತ್ತರ ಇರಬಹುದಲ್ಲ? ಇರಬಹುದೇನೋ, ಇದೇ ಉತ್ತರ ಸರ್. ಬೇರೆ ಯಾವುದು ಚೆಕ್ ಮಾಡ್ತಿಲ್ಲ ನೀವು, 1, 2 ಆಯ್ಕೆ ಅಷ್ಟೇ ಚೆಕ್. ಬನ್ನಿ ಪುಟ ನೋಡೋಣ. ಈಗ 4ಕ್ಕೆ 5 ಸೇರಿಸಿದ್ರಂತೂ 9 ಆಗತ್ತಲ್ರಿ, ಡನ್. ವಾಟ್ ನೆಕ್ಸ್ಟ್? 4ಕ್ಕೆ 5 ಸೇರಿಸಿದ್ರೆ 9 ಆಗತ್ತಲ್ರಿ, ವಾಟ್ ನೆಕ್ಸ್ಟ್? 2ಕ್ಕೆ 3 ಸೇರಿಸಿದ್ರೆ 5, ದೆನ್ 4ಕ್ಕೆ 5 ಕೂಡಿಸಿದ್ರು 9, 4ಕ್ಕೆ 5 ಕೂಡಿಸಿದ್ರು 9, 1ಕ್ಕೆ 2 ಕೂಡಿಸಿದ್ರೆ ಬೇಕಾಗಿದ್ದು 8, ಬಂದಿದ್ದು 8. ಸರಿಯಾದ ಉತ್ತರ ಚಾಯ್ಸ್ ಬಿ. ಬಿ ಫಾರ್ ಭಾರತ್, ಎ ಫಾರ್ ಅಕಾಡೆಮಿ, ಬಿ ಫಾರ್ ಭಾರತ್, ಸಿ ಫಾರ್ ಕಾನ್ಫಿಡೆನ್ಸ್, ಡಿ ಫಾರ್ ಧಾರವಾಡ. ವಾಟ್ ಎವರ್ ಯು ವಾಂಟ್ ಟು ಸೇ. ಸರಿಯಾದ ಆನ್ಸರ್ ಯಾವುದ್ರಿ ಮ್ಯಾಚ್ ಆಗ್ತದೆ? ಇಲ್ಲ ಸರ್, ನೀವು ಮುಂಚೆ ನಂಬರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಬಂದಿದ್ರಿ, ನಿಮಗೆ ಬೇಕಾಗಿರೋ ನಂಬರ್ಸ್ ತೊಗೊಂಡಿದ್ರಿ, ಅವಾಗ ಮೆಥಡ್ ಚೇಂಜ್ ಆಗ್ತದೆ. ಫಸ್ಟ್ ಆಫ್ ಆಲ್, ನೈದರ್ ದ ಕ್ವಶನ್ಸ್ ನಾರ್ ದ ಚಾಯ್ಸಸ್ ಆರ್ ಆಫ್ ಮೈ ಓನ್. ಇಲ್ಲಿರೋ ಪ್ರಶ್ನೆಗಳಾಗಲಿ ಕೊಟ್ಟಿರೋ ಆಯ್ಕೆಗಳಾಗಲಿ ನನ್ನವಲ್ಲ ಪುಟ. ಬೇಕಾದ್ರೆ ಇಲ್ಲಿ ಪರೀಕ್ಷೆಯ ಪ್ರಶ್ನೆಗಳನ್ನು ತೆಗೆದುಕೊಳ್ತೇನೆ ನಾನು. ಅದಕ್ಕಿಂತ ಮುಂಚೆ ಇವೆಲ್ಲ ರೈಲ್ವೆ ಎಕ್ಸಾಮ್ ಕ್ವಶನ್ಸು. ವರ್ಗಮೂಲ, ಘನ. ನಿಮ್ಮ ಹತ್ರ ರೈಲ್ವೆ ಕ್ವಶನ್ ಪೇಪರ್ಸ್ ಇದ್ರೆ ಒಂದ್ಸರಿ ತೆಗೆದು ನೋಡಿ ಪುಟ, ದೆನ್ ರೀಕನ್ಫರ್ಮ್ ಮೀ. ಇಲ್ಲೊಂದು ಸಂಖ್ಯೆ ಇದೆ, 113ರ ವರ್ಗ ಎಷ್ಟಾಗತ್ತೆ ಅಂತ ಪ್ರಶ್ನೆ. ಚೆಕ್ ಮಾಡೋಣ. ಇಲ್ಲಿ ಡಿಜಿಟ್ ಸಮ್ ಅನ್ನು ಹೆಂಗ್ರಿ ಅಪ್ಲೈ ಮಾಡ್ತೀವಿ? ಏಕಾಂಕ. ಈ ವಿಧಾನದ ವಿಶೇಷತೆ ಏನಿದೆ? ಏಕಾಂಕವನ್ನು ಇಲ್ಲೇನಾದ್ರು ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬನ್ನಿ ಚೆಕ್ ಮಾಡೋಣ. 113 ಮಗಿ ಬರಲ್ಲ ಪುಟ. 1 + 1 2, 2 + 3 5, 5 ಸ್ಕ್ವೇರ್ 25. 2ಕ್ಕೆ 5 ಸೇರಿಸಿದ್ರೆ 7. ಚೆಕ್ ಮಾಡೋಣ. 9. ದೆನ್ 2ಕ್ಕೆ 7 ಸೇರಿಸಿದ್ರೆ 9. 1ಕ್ಕೆ 6 ಕೂಡಿಸಿದ್ರೆ ಬರಬೇಕಾಗಿದ್ದು 7.
ಕೊಟ್ಟಿದ್ದು 7. ಹೀಗಾಗಿ ಉತ್ತರ ಇರಬಹುದು. ಇಲ್ಲ ಸರ್ ಇನ್ನೂ ಪೂರ್ತಿ ಪರೀಕ್ಷೆನೇ ಆಗಿಲ್ಲ, ಬನ್ನಿ ಪರೀಕ್ಷೆ ಮಾಡೋಣ. 2ಕ್ಕೆ 7 ಕೂಡಿಸಿರು 9, 1ಕ್ಕೆ 8 ಕೂಡಿಸಿರು 9, ಉಳಿದದ್ದು 9. 9ಅನ್ನು 0 ಅಥವಾ 9 ಅಂತ ಬರಿತೀವಿ. 0 9 ಕೊಟ್ಟಿಲ್ವಲ್ಲ ಪುಟ. 0 = +9 = -9 ಅಂತ ಹೇಳಿ ವಿಡಿಯೋದ ಆರಂಭದಲ್ಲೇ ಚರ್ಚೆ ಮಾಡಿದ್ದೀವಿ ತಾನೆ. ಬನ್ನಿ ನೋಡೋಣ. ಇನ್ ದಿಸ್ ಕೇಸ್ 1 + 2 3, 3 + 6 is 9 and 9 ರಿಮೂವ್ ಮಾಡಿದ್ರೆ ಉಳಿದದ್ದೆಷ್ಟು 8. ಬಂದಿದ್ದು ಬರಬೇಕಾಗಿದ್ದು 7. 1 + 8 = 9 and 9 2ಕ್ಕೆ 8 ಕೂಡಿಸಿದ್ರೆ 10. 1 + 0 = 1. ಬರಬೇಕಾಗಿದ್ದು 7. ಹೀಗಾಗಿ ಸರಿಯಾದ ಉತ್ತರ 7 ಎಲ್ಲಿ ಬಂತು ಆ ಆಯ್ಕೆ ಎ ಫಾರ್ ಅಕಾಡೆಮಿ ಅನ್ನೋದೇ ಸರಿಯಾದ ಉತ್ತರ. ಹಾಗಾದರೆ ವರ್ಗಕ್ಕೂ ವಿಧಾನ ಮ್ಯಾಚ್ ಆಗುತ್ತಾ? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ನಾವಿನ್ನೂ ಭಾಗಾಕಾರ ಟೆಸ್ಟ್ ಮಾಡಿಲ್ಲ, ಮಾತನಾಡಲಿಕ್ಕಿಲ್ಲ, ಮಾತನಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನೋಡೋಣ. ಈಗ 13ರ ಘನ 1ಕ್ಕೆ 3 ಕೂಡಿಸಿದ್ರೆ 4, 4ರ ಘನ 64, 6ಕ್ಕೆ 4 ಕೂಡಿಸಿದ್ರೆ 10, 1ಕ್ಕೆ 0 ಕೂಡಿಸಿದ್ರೆ 1. ಏಕಾಂಕ, ಏಕ ಅಂಕ, ಒಂದೇ ಅಂಕಿ ವಿಶೇಷತೆ. ಹಾಗಾರಿಲ್ಲ 1ಕ್ಕೆ 8 ಕೂಡಿಸಿರು 9, 7ಕ್ಕೆ 2 ಕೂಡಿಸಿರು 9, 9 ಬಂದರೆ ಅದನ್ನು 0 ಅನ್ನಬೇಕು. 0ಗೂ 1ಗೂ ಮ್ಯಾಚ್ ಆಗಲಿಲ್ಲ ಪುಟ. ದೆನ್ 2ಕ್ಕೆ 7 ಕೂಡಿಸಿದ್ರೆ 9, 1 + 7 8. 8ಕ್ಕೂ 1ಕ್ಕೂ ಮ್ಯಾಚ್ ಆಗಲಿಲ್ಲ ಪುಟ. ದೆನ್ 2ಕ್ಕೆ 7 ಕೂಡಿಸಿರು 9, 9 ಉಳಿದದ್ದು 1. ಅವರು ಕೊಟ್ಟಿದ್ದು 1 ಮ್ಯಾಚ್ ಆಗಿದ್ದು ಸಿ ಫಾರ್ ಕರಿಯರ್. ಚೆಕ್ ಮಾಡಿಬೇಕಾರೆ 2ಕ್ಕೆ 7 ಕೂಡಿಸಿರು 9, 2ಕ್ಕೆ 1 ಕೂಡಿಸಿದ್ರೆ 3. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಸ್ಕಿಲ್ಸ್ ಯೂಸ್ ಮಾಡಿದ್ರೆ ಅವ್ರು ಹೇಳುವಂಥ 31.75 seconds ಫಾರ್ IBPS, RRB, ರೂರಲ್ ರೀಜನಲ್ ಬ್ಯಾಂಕಿಂಗ್ ವರ್ಕೌಟ್ ಆಗ್ತದೆ. 36 seconds ಫಾರ್ SSC, CGL ಅಥವಾ IBPS ವರ್ಕೌಟ್ ಆಗ್ತದೆ. 48 seconds ಫಾರ್ RRB, 45 seconds ಫಾರ್ SSC GD ವರ್ಕೌಟ್ ಆಗ್ತದೆ. 54 seconds ಫಾರ್ ಸೆಲೆಕ್ಟೆಡ್ ಎಕ್ಸಾಮ್ಸ್ ವರ್ಕೌಟ್ ಆಗ್ತದೆ. ನಮಗೆ ಕಾಲಮಿತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಕೇವಲ ಸರಿಯಾದ ಉತ್ತರ ಕೊಡಿ ಅಂತ ಅಷ್ಟೇ ಹೇಳಿಲ್ಲ ಪುಟ್ಟ ಅವರು, ಸರಿಯಾದ ಸಮಯಕ್ಕೆ ಸರಿ ಉತ್ತರ ಕೊಡಿ ಅಂತ ಹೇಳಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಲಿಕ್ಕೆ ಇಟ್ ಈಸ್ ಹ್ಯಾವಿಂಗ್ ದ ಯುನೀಕ್ ಸ್ಕಿಲ್ಸ್. ಕಾನ್ಸೆಪ್ಟ್ ಟಫ್ ಇಲ್ಲ, ಕಾನ್ಸೆಪ್ಟ್ ಡಿಫಿಕಲ್ಟ್ ಇಲ್ಲ, ಕಾನ್ಸೆಪ್ಟ್ ಡಿಫರೆಂಟ್ ಇದೆ. ಡಿಫರೆಂಟ್ ಆದ ಕಾನ್ಸೆಪ್ಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಡಿಫರೆಂಟ್ ಆದ ಸ್ಕಿಲ್ಸ್ ಇದೆ. ಆ ಡಿಫರೆಂಟ್ ಆದ ಸ್ಕಿಲ್ಸನ್ನು ಕಲಿತು ಇಫ್ ವಿ ಅಪಿಯರ್ ವಿ ಕ್ಯಾನ್ ಎಕ್ಸೆಲ್, ವಿ ಕ್ಯಾನ್ ರೀಚ್ ದ ಪೆಸಿಫಿಕ್ ಹೈಟ್ಸ್. ಆ ನಿಟ್ಟಿನಲ್ಲಿ ಈಗ ವರ್ಗಮೂಲದ ಬಗ್ಗೆ ನೋಡೋಣ. ವರ್ಗ ಮತ್ತು ಘನ ನೋಡಿದ್ದೀವಿ. ವರ್ಗಮೂಲ ಮತ್ತು ಘನಮೂಲದ ಉದಾಹರಣೆಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಮೊದಲಿಗೆ ವರ್ಗಮೂಲ. ಇದ್ರ ವರ್ಗಮೂಲ ಅಂದರೂ ಅಷ್ಟೇ, ಇದ್ರ ವರ್ಗ ಅಂದರೂ ಅಷ್ಟೇ. ಎರಡು ಲೆಕ್ಕ ಒಂದೇ ಅಲ್ವಾ? ಅಳಿಯ ಅಲ್ಲ, ಯಾಕೆ ತಂಗಿ ಗಂಡ ಆಗಿರಬಾರ್ದಾ? ಎಸ್, ಲೆಟ್ ಮಿ ಗೆಟ್ ಬ್ಯಾಕ್. 6ಕ್ಕೆ 7 ಕೂಡಿಸಿದ್ರೆ 13, 1 + 3 ಅಂದರೆ 4, 4ರ ವರ್ಗ 16. 1ಕ್ಕೆ 6 ಕೂಡಿಸಿದ್ರೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ, 6ಕ್ಕೆ 7 ಕೂಡಿಸಿದ್ರೆ 13. 13 ಅನ್ನೋದು 2 ಅಂಕಿ, ಡಬಲ್ ಡಿಜಿಟ್. ನಮಗೆ ಏಕ ಅಂಕ, ಒಂದೇ ಅಂಕ, ಏಕಾಂಕ, ಬೀಜಾಂಕ, ಡಿಜಿಟಲ್ ರೂಟ್, ಡಿಸಿ ರೂಟ್ ಬೇಕಾಗಿದೆ. 1ಕ್ಕೆ 3 ಸೇರಿಸಿದ್ರೆ 4, 4ರ ವರ್ಗ 16. ಅರೆ ಮತ್ತೆ 2 ಅಂಕಿ, ನಮಗೆ ಬೇಕಾಗಿರೋದು 1 ಅಂಕಿ. 1ಕ್ಕೆ 6 ಕೂಡಿಸಿದ್ರೆ 7. ಈ ಮಾದರಿಯ ಲೆಕ್ಕಾಚಾರ. 8ಕ್ಕೆ 7 ಕೂಡಿಸಿದ್ರೆ 15, 1ಕ್ಕೆ 5 ಕೂಡಿಸಿದ್ರೆ 6, 6ರ ವರ್ಗ 36, 2 ಅಂಕಿ ಪುಟ, 1 ಅಂಕಿಯಾಗಿ 3ಕ್ಕೆ 6 ಕೂಡಿಸಿದ್ರೆ 9, 5, 7, 12ರ ವರ್ಗ, 1ಕ್ಕೆ 2 ಕೂಡಿಸಿದ್ರೆ 3ರ ವರ್ಗ 9, 9, 9, 9 ಲೆಕ್ಕ ಬತ್ತು. 5ಕ್ಕೆ 3 ಸೇರಿಸಿದ್ರೆ 8ರ ವರ್ಗ 64, 2 ಅಂಕಿ ಪುಟ, 6ಕ್ಕೆ 4 ಕೂಡಿಸಿದ್ರೆ 10, 2 ಅಂಕಿ ಪುಟ, 1ಕ್ಕೆ 0 ಸೇರಿಸಿದ್ರೆ 1. ಬರಬೇಕಾದ ಆಯ್ಕೆ ಎಷ್ಟಿತ್ತು ಚೆಕ್ ಮಾಡೋಣ. ಈಗ 4ಕ್ಕೆ 4 ಕೂಡಿಸಿದ್ರೆ 8, 8, 8, 16 + 9, 25. 2ಕ್ಕೆ 5 ಸೇರಿಸಿದ್ರೆ ಬರಬೇಕಾದ ಉತ್ತರ 7 ಇತ್ತು. ಬಂದಿರೋ ಉತ್ತರ 7 ಎಲ್ಲಿ ಮ್ಯಾಚ್ ಆಗುತ್ತೆ? ಅದು ಸರಿಯಾದ ಉತ್ತರ. ಕೈಯಲ್ಲಿ ಕ್ಯಾಲ್ಕುಲೇಟರ್ ಇದ್ರೆ ಒಂದ್ಸರಿ ಚೆಕ್ ಮಾಡಿಬಿಡಿ ಪುಟ. 67ರ ವರ್ಗ 4489. ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್, ರೈಲ್ವೆ RPF ಎಕ್ಸಾಮ್, ರೈಲ್ವೆ RPF SI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಪುಟ ಇದಾವೆ. ಡಿಜಿಟ್ ಸಮ್ ಅಂದರೆ ಏನು ಅಂತ ಈಗ ಕ್ಲಿಯರ್ ಆಯ್ತಾ? ಡಿಜಿಟ್ ಸಮ್ ಮ್ಯಾಥ್ಸ್ ಏನು ಹೇಳ್ತಾ ಇದೆ? ನಾವೆಲ್ಲ ಏನು ತಪ್ಪು ಮಾಡ್ತಾ ಇದ್ದೀವಿ? ಕಷ್ಟಪಟ್ಟು ಅಭ್ಯಾಸ ಮಾಡಿ, ಕಷ್ಟಪಟ್ಟು ಕಲ್ತ್ಕೊಳ್ಳಿ. ಸಾಲ್ವ್ ಮಾಡ್ಬೇಕಾರೆ ಕಷ್ಟ ಪಡಬೇಡಿ, ಸಾಲ್ವ್ ಮಾಡ್ಬೇಕಾರೆ ಕಷ್ಟ ಕಡಿಮೆ ಮಾಡ್ಕೊಳ್ಳಿ ಅನ್ನೋ ರೂಲ್ ಹೇಳ್ಕೊಡ್ತಾ ಇದೆ ಮ್ಯಾಥಮೆಟಿಕ್ಸ್. ನಾವು ನೀವು ಎಲ್ಲ ಸರಿ ಏನ್ರಿ ಕೆಲಸ ಮಾಡ್ತಾ ಇದ್ದೀವಿ? Central government examination preparation is a different style. It is expecting the unique style. ಅಲ್ಲಿರುವ ಸ್ಪರ್ಧಾತ್ಮಕ ಮೌಲ್ಯಮಾಪಕರು ನಮ್ಮಿಂದ ಅಪೇಕ್ಷಿಸ್ತಾ ಇರೋದೇನು, ನಾವು ಮಾಡ್ತಾ ಇರೋ ಕೆಲಸ ಏನು ಪುಟ? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ
ಇದರ ಘನಮೂಲ ಅಂದ್ರೆ ಅಥವಾ ಇದರ ಘನ ಅಂದರೆ ಎರಡೂ ಲೆಕ್ಕ ಒಂದೇ ಅಲ್ಲ. 4ಕ್ಕೆ 6 ಕೂಡಿಸಿದ್ರೆ 10, 1ಕ್ಕೆ 0 ಕೂಡಿಸಿದ್ರೆ 1ರ ಘನ. ಚೆಕ್ ಮಾಡೋಣ. 8, 13, 20, 26. 2ಕ್ಕೆ 6 ಸೇರಿಸಿದ್ರೆ 1ರ ಘನ 1 ಆಗತ್ತಪ್ಪ, 8 ಅಲ್ಲ. ಸರಿ. 7, 6, 13, 13ರ ಘನ. 1ಕ್ಕೆ 3 ಸೇರಿಸಿದ್ರೆ 4, 4ರ ಘನ. 6ಕ್ಕೆ 4 ಸೇರಿಸಿದ್ರೆ 10, 1ಕ್ಕೆ 0 ಸೇರಿಸಿದ್ರೆ 1. 5, 6, 11ರ ಘನ. 1, 1, 2ರ ಘನ. 2ರ ಘನ ಅಂದರೆ 8 ಮ್ಯಾಚ್ ಆಯ್ತನ್ರಿ. ಹಾಗಾದ್ರೆ ಉತ್ತರ ಬಂದು 56 ಕ್ಯೂಬ್ ಇಸ್ 175616. ಕೈಯಲ್ಲಿ ಕ್ಯಾಲ್ಕುಲೇಟರ್ ತೊಗೊಂಡು ಒಂದು ಸರಿ ಚೆಕ್ ಮಾಡಿಬಿಟ್ಟು ಫಾಸ್ಟಾಗಿ ತಿಳಿಸ್ತೀರ ಪುಟ, ನಿಮ್ಮ ಕಾಮೆಂಟ್ ಮೂಲಕ, ನಿಮ್ಮ ಲೈಕ್ಸ್ಗಳ ಮೂಲಕ ಅನ್ನೋದಕ್ಕಿಂತ ಇಂಥ ವಿಷಯಗಳನ್ನು, ಅದೇನೋ ಹೇಳ್ತಾರಲ್ಲ, ಜೀವನದಲ್ಲಿ ಮಾತನಾಡೋ ಹಾಗಿದ್ರೆ ಒಳ್ಳೇದು ಮಾತಾಡಿ, ಕೆಟ್ಟದ್ದನ್ನು ಮಾತಾಡೋಕ್ಕೆ ಮಂದಿ ಅದಾರಲ್ಲ. ಜೀವನದಾಗ ಹೆಜ್ಜೆ ಇಡೋದಿದ್ರೆ ಮುಂದೆ ಹೆಜ್ಜೆ ಇಡ್ರಿ, ಹಿಂದೆ ಕಾಲು ಜಗಕ್ಕೆ ಮಂದಿ ಅದಾರಲ್ಲ. ಹಂಗೆ ವಾಟ್ಸಾಪ್ನಾಗ ಶೇರ್ ಮಾಡೋದಿದ್ರೆ, ಫೇಸ್ಬುಕ್ನಾಗ ಶೇರ್ ಮಾಡೋದಿದ್ರೆ, ಟ್ವಿಟ್ಟರ್ನಾಗ ಶೇರ್ ಮಾಡೋದಿದ್ರೆ ಒಳ್ಳೆ ಮಾಹಿತಿ ಶೇರ್ ಮಾಡಲ್ಲ, ರೀಲ್ ಶೇರ್ ಮಾಡೋಕ್ಕೆ ಮಂದಿ ಅದಾರಲ್ಲ. ಎಸ್, ನೀವು ಶೇರ ಮಾಡ್ಬೇಕಂತಿದ್ರೆ ನಮ್ಮ ಸಾಧನ ಯೂಟ್ಯೂಬ್ ವಿಡಿಯೋಸ್ಗಳನ್ನು ಶೇರ್ ಮಾಡಲ್ಲ. ನೀವು ಶೇರ ಮಾಡ್ಬೇಕಂತಿದ್ರೆ ಯಾವ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗತ್ತೆ ಅದನ್ನು ಶೇರ್ ಮಾಡಿರಿ, ಶಾಯರಿ ಶೇರ್ ಮಾಡೋದಲ್ಲ. ಎಸ್, ಎಲ್ಲರೂ ನಾವು 9 ಥರ ಇರೋಣ, ಬೇಗ ಡಿಸ್ಟರ್ಬ್ ಆಗೋದು ಬೇಡ, ಬೇರೆಯವರಿಂದ ಡಿಸ್ಟರ್ಬ್ ಆಗೋದು ಬೇಡ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಬಟ್ ಪ್ರತಿ ದಿನ ಪ್ರತಿ ಕ್ಷಣ ಕಲಿತಾ ಇರೋಣ, ಮುಂದಕ್ಕೆ ಹೋಗ್ತಾ ಇರೋಣ ಅಂತ ಹೇಳ್ತಾ RRB ಗ್ರೂಪ್ ಡಿ ಎಕ್ಸಾಮ್ನ ಪ್ರಶ್ನೆ ಜೊತೆಗೆ ಕೊಟ್ಟಂಥ ಆಯ್ಕೆಗಳು ನೋಡೋಣ. ಅದು ಎಷ್ಟು ಬೇಗ ನೀವುಗಳು ಉತ್ತರ ಕಮೆಂಟ್ ಮಾಡ್ತೀರಿ ಅಂತ. ಎಸ್ ಫ್ರೆಂಡ್ಸ್, ಈಗ ನಮ್ಮ ವಿಡಿಯೋ ಸ್ಟಾರ್ಟ್ ಆಯ್ತು ರೀ. ಇಷ್ಟೊತ್ತು ಫೌಂಡೇಶನ್ನು, ಈಗ ದ ಲಾಜಿಕ್ ಆರ್ ದಿ ಮ್ಯಾಜಿಕ್ ಆಫ್ ಮ್ಯಾಥ್ಸ್ ನೋಡೋಣ. ಡಿಜಿಟ್ ಸಮ್ ಸ್ವಲ್ಪ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಣ ಈ ಸಲ. ನೋಡಿ, 0 ಲೆಕ್ಕಕ್ಕೆ ತಗೊಳ್ಳಲ್ಲ ನಾವು. 7ಕ್ಕೆ 5 ಕೂಡಿಸಿದ್ರೆ 12, 12 + 6 18, 18ರಲ್ಲಿ 1ಕ್ಕೆ 8 ಕೂಡಿಸಿದ್ರೆ 9 ಅಥವಾ 18 9ರಿಂದ ಭಾಗ ಹೋಗ್ತದೆ. 1ಕ್ಕೆ 4 ಕೂಡಿಸಿದ್ರೆ 6, 6, 6, 18 ಲೆಕ್ಕಕ್ಕೆ ತಗೊಳ್ಳಲ್ಲ, 0 ತಗೊಳ್ಳಲ್ಲ. 1ಕ್ಕೆ 4 ಕೂಡಿಸಿದ್ರೆ ದೆನ್ ಫರ್ದರ್ ಮೋರ್ 6, 4, 10, 8, 18, 18 ಲೆಕ್ಕಕ್ಕೆ ತಗೊಳ್ಳಲ್ಲ, 0 ಲೆಕ್ಕಕ್ಕೆ ತಗೊಳ್ಳಲ್ಲ. 7ಕ್ಕೆ 1 ಕೂಡಿಸಿದ್ರೆ ದೆನ್ 6, 4, 10, 7, 17, 1, 18, 18 ಲೆಕ್ಕಕ್ಕೆ ತಗೊಳ್ಳಲ್ಲ, 0 ಲೆಕ್ಕಕ್ಕೆ ತಗೊಳ್ಳಲ್ಲ. ಉಳಿದದ್ದು 7. ಹಾಗಾದ್ರೆ ಇವನ್ನೆಲ್ಲ ಕೂಡಿಸಿದಾಗ ಏಕಾಂಕ ಇಷ್ಟು ಉಳ್ಕೋಬೇಕಂತೆ. ಚೆಕ್ ಮಾಡೋಣ ಪುಟ. 4ಕ್ಕೆ 5 ಸೇರಿಸಿದ್ರೆ 9, ದೆನ್ 6ಕ್ಕೆ 3 ಸೇರಿಸಿದ್ರೆ 9, ಹಾಗೆ 5ಕ್ಕೆ 4 ಸೇರಿಸಿದ್ರೆ 9, 3, 3, 3, 9, 2, 7, 9, 5, 4, 9, 6, 3, 9. ಈಗ ಉಳಿದಿದ್ದು ಈ 7ಕ್ಕೆ ಈ 2 ಕೂಡಿಸಿದ್ರು 9, ನಂತರದಲ್ಲಿ ಈ 5ಕ್ಕೆ 6 + 3 9, ಉಳಿದದ್ದು ನೋಡಿ. 2ಕ್ಕೆ 5 ಕೂಡಿಸಿದ್ರೆ ಪುಟ 7. ಎಲ್ಲಿ 7 ಇದೆಯೋ ಅಲ್ಲಿಂದನೇ ಎದ್ದೇಳ್ಬೇಕು ನಾವು. ಅದೇ ಉತ್ತರ. ಏಕಾಂಕ, ಬೀಜಾಂಕ, ಡಿಜಿಟಲ್ ರೂಟ್. ಹೀಗಂದ್ರೆ ಏನು ಅಂತ ಅರ್ಥ ಆಯ್ತಾ ಪುಟ ಈಗ? ಎಸ್ ಸರ್, ಇದಕ್ಕಿಂತ ವಾಸಿ ನಾವು ಲೆಕ್ಕ ಬಿಡಿಸಿದ್ರೆ ಚೆನ್ನಾಗಿತ್ತು ಪುಟ. ಈಗಿನ್ನು ಬಿಗಿನಿಂಗ್ ಅಪ್ಪ, ಇನ್ನು ತುಂಬ ಚರ್ಚೆ ಮಾಡಲಿಕ್ಕಿದೆ ಪುಟ. ಬೇರೆ ಬೇರೆ ಲೆಕ್ಕಗಳಿದಾವಪ್ಪ, ಚೆಕ್ ಮಾಡ್ತಾ ಬರೋಣ. 9 ಲೆಕ್ಕಕ್ಕೆ ತಗೊಳ್ಳಲ್ಲ, 3ಕ್ಕೆ 7 ಕೂಡಿಸಿದ್ರೆ 10, 10ರ ವರ್ಗ. 1ಕ್ಕೆ 0 ಕೂಡಿಸಿದ್ರೆ 1, 1ರ ವರ್ಗ 1 ಆಗತ್ತೆ. ಚೆಕ್ ಮಾಡೋಣ. ಹಾಗಾರ ಇನ್ ದಿಸ್ ಕೇಸ್ 9 ಲೆಕ್ಕಕ್ಕೆ ತಗೊಳ್ಳಲ್ಲ ನಾವು, ಸರಿನಾ? ವಾಟ್ ನೆಕ್ಸ್ಟ್? 8, 7, 15, 7, 22, 6, 28. 2ಕ್ಕೆ 8 ಸೇರಿಸಿದ್ರೆ 10, 0 ತೆಗೆದ್ರೆ ಉಳಿದದ್ದು 1. 4ಕ್ಕೆ 5 ಸೇರಿಸಿದ್ರೆ 9, 6ಕ್ಕೆ 3 ಸೇರಿಸಿದ್ರೆ 9, ಉಳಿದದ್ದು 8. ಹಾಗೇನಾ 6, 7, 13, 1, 6, 19, 1, 8, 27. 2ಕ್ಕೆ 7 ಸೇರಿಸಿದ್ರೆ 9, 16, 23, 29, 6, 35. 3ಕ್ಕೆ 5 ಸೇರಿಸಿದ್ರೆ 8. ಬರಬೇಕಾದ ಉತ್ತರ 1, ಸರಿನಾ? ಇಲ್ಲಿರೋ ಉತ್ತರ 1. ಹೀಗಾಗಿ ಆನ್ಸರ್ ಬಂದು ಚಾಯ್ಸ್ ಎ ಫಾರ್ ಅಕಾಡೆಮಿ. ಸರ್, ಎಲ್ಲ ಪ್ರಶ್ನೆಗೆ ಚಾಯ್ಸ್ ಹಿಂಗೆ ಇರ್ತಾವ? ಇಟ್ ಡಿಪೆಂಡ್ಸ್, ಇಟ್ ಡಿಫರ್ಸ್. ಇದು ಜೀವನ ಪುಟ. ದಿನ ಒಂದೇ ಥರ ಇರುತ್ತಾ?
ಅಫ್ಕೋರ್ಸ್ ನಿನ್ನೆ ಸಂಜೆ 6 ಗಂಟೆ ಆಗಿತ್ತು, ಇವತ್ತು 6 ಗಂಟೆನೇ ಇರ್ತದೆ. ಬಟ್ ನಿನ್ನೆ 6 ಗಂಟೆಗೆ ನಮ್ಮ ಮನಸ್ಸಿನ ಭಾವನೆ ಹೇಗಿತ್ತು, ಈಗಿನ 6 ಗಂಟೆಗೆ ನಮ್ಮ ಮನಸ್ಸಿನ ಭಾವನೆ ಹೇಗಿದೆ, ಈಗಿನ ಪರಿಸ್ಥಿತಿ ಹೇಗಿದೆ. ನಿನ್ನೆ ಕಾಲ್ ಫಾರ್ಮ್ ಆಗಿಲ್ಲ, ಇವತ್ತು ಕಾಲ್ ಫಾರ್ಮ್ ಆಗಿದೆ. ನಿನ್ನೆ ಎಕ್ಸಾಮ್ ಹಾಲ್ ಟಿಕೆಟ್ ಬಂದಿರಲಿಲ್ಲ, ಇವತ್ತು ಹಾಲ್ ಟಿಕೆಟ್ ಬಂದಿದೆ. ನಿನ್ನೆ ಟಿ ವಿ ನೋಡ್ತಾ ಇದ್ವಿ, ಇವತ್ತು ರಿಸಲ್ಟ್ ಬಂದಿದೆ. ಮನೇಲಿ ಚೆನ್ನಾಗಿ ಬೈತಾ ಇದ್ದಾರೆ. ಬೈಸ್ಕೋಬೇಕಾ ಅಥವಾ ಬಾಪ ನೀನೇನು ಕೇಳ್ತೀಯ ಗಿಫ್ಟ್ ಕೊಡಿಸ್ತೀವಿ ಅಂತ ಅನಿಸ್ಕೋಬೇಕಾ? ಚಾಯ್ಸ್ ಇಸ್ ಅವರ್ಸ್. SBI ಕ್ಲರ್ಕ್ ಎಕ್ಸಾಮ್. ಈಗ ಬೇರೆ ಬೇರೆ ಎಕ್ಸಾಮಿಗೆ ಕೇಳಿರೋ ಅಪ್ರೂಫ್ ಸಹಿತವಾಗಿ ವಿವರಗಳನ್ನು ನೋಡೋಣ. ಈಗ ತಾನೆ ನೋಡಿದ್ದೀವಿ ಡಿಜಿಟ್ ಸಮ್ ಕಾನ್ಸೆಪ್ಟ್ನ. ಬನ್ನಿ, 3 6 9 1 8 9 9 3 4 7 2 9 1 2 3 6 9. ಸರಿ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಚೆಕ್ ಮಾಡಿ. ಪ್ಲಸ್ ಇದ್ದಲ್ಲಿ ಪ್ಲಸ್ ತಗೋಬೇಕು, ಮೈನಸ್ ಇದ್ದಲ್ಲೇ ಮೈನಸ್ ತಗೋಬೇಕು. 4ಕ್ಕೆ 8 ಕೂಡಿಸಿದ್ರೆ 12, 2ಕ್ಕೆ 5 ಕೂಡಿಸಿದ್ರೆ 7, 5ಕ್ಕೆ 6 ಕೂಡಿಸಿದ್ರೆ 11. ವಾಟ್ ನೆಕ್ಸ್ಟ್? ಮುಂದಿನ ಲೆಕ್ಕ ಏನು ನೋಡೋಣ. 12ಕ್ಕೆ 7 ಸೇರಿಸಿದ್ರೆ 19 ಮೈನಸ್ 11. 19ರಲ್ಲಿ 11 ಕಡಿಮೆ ಮಾಡಿದ್ರೆ ಎಷ್ಟು ಬರುತ್ತಾ? 8 ಬರುತ್ತೆ. ಸರಿ. ಹಾಗಾರ 8ರಲ್ಲಿ ಇಲ್ಲಿ ವ್ಯವಕಲನ ಮಾಡಬೇಕು. ಆವಾಗ ಉಳಿಯೋ ರಿಸಲ್ಟು 1 + 2 ಎಷ್ಟು ಉಳಿಬೇಕು? 8ರಲ್ಲಿ ಎಷ್ಟನ್ನ ಕಡಿಮೆ ಮಾಡಿದಾಗ 3 ಉಳಿಯುತ್ತೆ? 5ನ್ನು ಕಡಿಮೆ ಮಾಡಿದಾಗ 3 ಉಳಿಯುತ್ತೆ. ಸರಿ. ಹಾಗಾರ 12 + 1 13, 1ಕ್ಕೆ 3 ಕೂಡಿಸಿದ್ರೆ 4, 5 ಅಲ್ಲ 11 12 13, 11 13 14, 1ಕ್ಕೆ 4 ಕೂಡಿಸಿದ್ರೆ 12 4 16, 1ಕ್ಕೆ 6 ಕೂಡಿಸಿದ್ರೆ 8ರಲ್ಲಿ 4 ಕಡಿಮೆ ಮಾಡಿದ್ರೆ 4 ಬರ್ತದೆ. 8ರಲ್ಲಿ 5 ಕಡಿಮೆ ಮಾಡಿದ್ರೆ 3 ಬರ್ತದೆ. 8ರಲ್ಲಿ 7 ಕಡಿಮೆ ಮಾಡಿದ್ರೆ 3 ಬರಲ್ಲ. ಹಾಗಾದರೆ ಸರಿಯಾದ ಉತ್ತರ ಬಂದು 1 2 4 7. ಇಲ್ಲ ಸರ್, ನನ್ ಆಫ್ ದೀಸ್ ಕೊಟ್ಟಿದ್ದಾರೆ. ಹಾಗೆ ಡೌಟ್ ಇರೋ ಸ್ನೇಹಿತರೆಲ್ಲ ಚೆಕ್ ಮಾಡಲ್ಲಪ್ಪ. ಹರಿಯ ಫಾಸ್ಟ್, ನೀವು ಚೆಕ್ ಮಾಡಿಬಿಟ್ಟು ನನಗೆ ಇದರ ಕಾನ್ಸೆಪ್ಟ್ ಅಥವಾ ಇದರ ಆನ್ಸರ್ ಏನು ಅಂತ ಕಾಮೆಂಟ್ ಮಾಡಿ ನೋಡೋಣ. ಪುಟ ಈಗ ತಾನೆ ಪಾಠ ಶುರುವಾಗಿದೆ ಪುಟ. ಅವಸರ ಮಾಡಬೇಡಿಯಪ್ಪ, ಸಡನ್ ಜಜ್ಮೆಂಟ್ ಮಾಡಬೇಡಿಯಪ್ಪ. ಯಾವುದೇ ಮೆರಿಟ್ಸ್ ಇದ್ರು ಎಲ್ಲದರಲ್ಲೂ ಡಿಮೆರಿಟ್ಸ್ ಹುಡುಕೋ ನಮ್ಮ ಮನಸ್ಥಿತಿ ಬದಲಾಗಲಿ. ಅಲ್ಲಿರೋ ಪಾಸಿಟಿವನ್ನು ಅಷ್ಟೇ ಬಳಕೆ ಮಾಡ್ಕೊಳ್ಳೋಣ. ನೆಗೆಟಿವಿಟಿಗೆ ಏನು ಸಲಹೆಗಳಿದಾವೆ ಅಂತ ನೋಡ್ತಾ ಬರೋಣ. ಎಲ್ಲ ಕಡೆ ಪ್ಲಸ್ ಇದ್ದಾಗ ಪ್ರಾಬ್ಲಮ್ಮೇ ಇಲ್ಲ. ಹೇಗೆ? 8ಕ್ಕೆ 1 ಕೂಡಿಸಿದ್ರೆ 9, 6ಕ್ಕೆ 3 ಕೂಡಿಸಿದ್ರೆ 9, ಇಲ್ಲೂ 9. ಸರಿ. 0 9ರ ಲೆಕ್ಕ ಬೇಕಿಲ್ಲ. ಈ ಕಡೆನೂ 8 ಇದೆ, ಆ ಕಡೆನೂ 8 ಇದೆ, ಕ್ಯಾನ್ಸಲ್ಸ್. ಸರಿ. ಹಾಗಾರೆ ಫರ್ದರ್ 5ಕ್ಕೆ 2 ಕೂಡಿಸಿದ್ರೆ 7, 7 3 10, ಇಲ್ಲಿ 7 3 10 ಆಗತ್ತೆ, ಇಲ್ಲೂ 7 3 10 ಆಗತ್ತೆ. ಇನ್ನು ಉಳಿದದ್ದು ಯಾರು? ಈ 6 ತಾನೇ ಇಲ್ಲಿ ಬರೀಬೇಕು, ಅಂದರೆ ಈಕ್ವಲ್ ಆಗ್ತದೆ. 2 ಈಕ್ವಲ್ ಇರಬೇಕಲ್ಲ ಅವು. ಹಾಗಾದ್ರೆ 6 9 0 ತೆಗೆದುಬೋಣ. ಅವ್ರು ಹೇಳಿರೋ 6 ಬಂತನ್ರಿ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 2009. ಸರ್, ಇಷ್ಟು ಫಾಸ್ಟಾಗಿ ಉತ್ತರ ಕೊಡ್ಬೋದಾ? ಪುಟ, ನನಗೆ ವಯಸ್ಸಾಯ್ತಪ್ಪ, ನಾನು ತುಂಬ ಲೇಟಾಗಿ ಉತ್ತರ ಕೊಡ್ತಾ ಇದ್ದೇನೆ. ನನಕ್ಕಿಂತ ಫಾಸ್ಟಾಗಿ ಉತ್ತರ ಕೊಡ್ಬೋದು ನೀವು. 9 ಬತ್ತು, ಉತ್ತರ ಬತ್ತು, ವಿಧಾನ ಬತ್ತು, ಕಾನ್ಸೆಪ್ಟ್ ಬತ್ತು, ಗೊತ್ತಾಯ್ತು. ಈಗ ನೀವು ಕಾನ್ಸೆಪ್ಟ್ನ ಅಚ್ಚುಕಟ್ಟಾಗಿ ಕಲಿತ್ರೆ ಪುಟ, ನನಗೆ ವಯಸ್ಸಾಯ್ತಪ್ಪ, ನನಗಿಂತ ಫಾಸ್ಟಾಗಿ, ನಾನು ದಡ್ಡ, ನೀವು ಬುದ್ಧಿವಂತರು, ನನಗಿಂತ ವೇಗವಾಗಿ ಉತ್ತರ ಕೊಡ್ಬೋದು. ಬಟ್ ಪುಟ, ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಿ ಅಂದ್ರೆ, ದಿನದ 24 ಗಂಟೆ ವರ್ಕ್ ಮಾಡ್ತಾ ಇದ್ದೀರಿ. ಹೇಗೆ ವರ್ಕ್ ಮಾಡಬೇಕು ಹಾಗೆ ವರ್ಕ್ ಮಾಡ್ತಾ ಇಲ್ಲ. ಯಾವ ಸ್ಕಿಲ್ಸನ್ನು ಬಳಸ್ಕೊಂಡು ಕಲಿಬೇಕು ಆ ಸ್ಕಿಲ್ಸನ್ನು ಬಳಸ್ತಾ ಇಲ್ಲ. ಇದಿಷ್ಟು ನೋಡಿದ್ರಾ? ಸರಿ, ನಿಮ್ಮದೇ ಆದ ಯೂಟ್ಯೂಬ್ ಚಾನಲಲ್ಲಿ ಬನ್ನಿ, ಡಿಜಿಟ್ ಸಮ್ ಅಂತ ಒಂದು ವಿಡಿಯೋ. ನೀವು ವಿಡಿಯೋ ಮಾಡೋದು ನಾನು ಬೇಡ ಅಂತ ಹೇಳ್ತಿಲ್ಲ. ನೀವು ಮೊದಲು ಅಚ್ಚುಕಟ್ಟಾಗಿ ಕಲ್ತ್ಕೊಳ್ಳಿ ಪುಟ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಏನು, ಅದರ ಸ್ಕಿಲ್ ಏನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ದುಡ್ಡು ಮಾಡೋಕ್ಕೆ 1000 ದಾರಿ ಇದೆ ಪುಟ. ಎಲ್ಲದಕ್ಕೂ ದಾರಿಗಳಿದಾವಪ್ಪ. ದೇವ್ರ ಹತ್ರ ಹೊರ ತಗೊಳ್ಳೋದಕ್ಕೂ ದಾರಿ ಇದೆ. ಬಟ್ ಈ ಟೈಮನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ದಾರಿನೂ ಇಲ್ಲ ನೋಡಿ. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಈ ಸಮಯವನ್ನು ಒಂದು ಬಳಸಬೇಕು, ಒಂದು ಸದ್ಬಳಕೆ ಮಾಡಬೇಕು, ಇಲ್ಲ ದುರ್ಬಳಕೆ ಮಾಡಬೇಕು. ಈ ಸಮಯ ಯಾರಿಗೋಸ್ಕರ ಕಾಯಲ್ಲ, ಈ ಸಮಯ ದೇವರಿಗೋಸ್ಕರನೇ ಕಾಯಲ್ಲ. ಆ ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಕಲಿಯೋ ವಯಸ್ಸಲ್ಲಿ 10 ರೂಪಾಯಿ ಆಸೆಗೆ ಒಂದು ವಿಡಿಯೋ ಮಾಡಿಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಭವಿಷ್ಯವನ್ನು ಮೊದಲು ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನನಗಿಂತ ಅದ್ಭುತವಾದ ವಿಡಿಯೋ ಮಾಡೋ ಸಾಮರ್ಥ್ಯ ಇದೆ ನಿಮಗೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಹಾಗಂದ್ರೇನು, ಸ್ಕಿಲ್ ಏನು, ಡಿಜಿಟ್ ಸಮ್ ಅಂದ್ರೇನು, ಯೂನಿಟ್ ಡಿಜಿಟ್ ಅಂದ್ರೇನು, ಲಾಸ್ಟ್ ಡಿಜಿಟ್ ಅಂದ್ರೇನು, ಅಪ್ರಾಕ್ಸಿಮೇಷನ್ ಅಂದ್ರೇನು, ಆಸ್ಕ್ಯುಲೇಟರ್ ಅಂದ್ರೇನು, ಮ್ಯಾಂಟಿಸ್ ಅಂದ್ರೇನು, ಫೈನ್ ಟೆಟ್ರೇಷನ್ ಅಂದ್ರೇನು,
ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಪೋನೆಂಟು ಡಿವಿಡೆಂಡು ಅಂದ್ರೇನು ಅದು ಏನೂ ಗೊತ್ತಿಲ್ಲದೆ ಎಲ್ಲರೂ ಮಾಡ್ತಾರೆ, ಯೂಟ್ಯೂಬ್ ಫ್ರೀ ಆಗಿದೆ ನಾವು ಮಾಡೋಣ ಅಂತೇಳಿ ಹೊರಟ್ರೆ ಪುಟ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಪುಟ. ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಕಾಲ ಬಂದಾಗಳ ಚಿಂತೆ ಕಾಲ ಬರಲಿ. ಅಷ್ಟಕ್ಕೂ ನಿರ್ಣಯಿಸುವನಾರು ನಿನ್ನಾಳಲ್ಲ ಬೇರಿಹನು. ಇಂದಿಗಿಂದಿನ ಬದುಕು ಮಂಕುತಿಮ್ಮ ನಿತ್ಯ ಸತ್ಯದ ನುಡಿಗಳನ್ನು ಹೇಳಿರುವಂಥ ಕನ್ನಡದ ಕವಿಗಳು, ಕವಯತ್ರಿಯರು, ಲೇಖಕರು, ಚಿಂತಕರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ, ಜೀವನ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಅಪ್ಪಗಳು ಒಂದು ಕಡೆ ಹೇಳ್ತಾರೆ, ಜೀವನದಾಗ ಒಳ್ಳೇದನ್ನುವುದೆಲ್ಲ ಹೇಳಾಗೇತಿ, ಇನ್ನೇನಾರ ಉಳಿದಿದ್ರೆ ಅದನ್ನು ಆಚರಣೆಗೆ ತರುವುದಟ್ಟ. ಎಸ್, ಲೆಟ್ ಮಿ ಗೆಟ್ ಬ್ಯಾಕ್. ಹಾಗಾದರೆ ಶೇಕಡ ಅನ್ನೋ ಪರಿಕಲ್ಪನೆಗೆ ಏಕಾಂಕ ವರ್ಕ್ ಆಗತ್ತಾ? 100%. ಈಗ ಡೆಸಿಮಲ್ಸಲ್ಲಿ ಹೇಗೆ, ದಶಮಾಂಶದಲ್ಲಿ ಹೇಗೆ ದಶಮಾಂಶ ಬಿಂದು ಲೆಕ್ಕಕ್ಕೆ ತಗೊಳ್ಳಲ್ಲ, ಶೇಕಡಾನಲ್ಲಿ ಶೇಕಡ ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾಕೆ ಲೆಕ್ಕಕ್ಕೆ ತಗೋಬಾರದು ಚರ್ಚೆ ಮಾಡ್ತಾನೆ. 8ಕ್ಕೆ 8 ಕೂಡಿಸಿದ್ರೆ 16, 3ಕ್ಕೆ 7 ಕೂಡಿಸಿದ್ರೆ 10, 1ಕ್ಕೆ 6 ಕೂಡಿಸಿದ್ರೆ 7, 1ಕ್ಕೆ 0 ಕೂಡಿಸಿದ್ರೆ 1, 2ಕ್ಕೆ 4 ಕೂಡಿಸಿದ್ರೆ 6, 2ಕ್ಕೆ 1 ಕೂಡಿಸಿದ್ರೆ 3. ಸರಿ, 7 1 7, 6 3 18, 1ಕ್ಕೆ 8 ಕೂಡಿಸಿದ್ರೆ 9 ಕೂಡಿಸಿದ್ರೆ ಎಷ್ಟು, 9 ಕಳೆದ್ರೆ ಎಷ್ಟು? ಸರಿ, ಈ 7ರೊಳಗೆ ಎ ಕಳೆದ್ರೆ 1ಕ್ಕೆ 8 ಕೂಡಿಸಿರು 9 ಎಷ್ಟು ಬರ್ಬೇಕ್ರಿ? 7ರಾಗ ಎಷ್ಟು ಕಳೆದ್ರೆ 1 ಬರ್ತತ್ರಿ, 6 ಕಳೆದ್ರೆ 1 ಬರ್ತತ್ರಿ. ಚೆಕ್ ಮಾಡ್ರ 8 + 8 16, 2 ಕೂಡಿಸಿದ್ರೆ 7 ಆತು. 14 + 2 16, 2 ಕೂಡಿಸಿದ್ರೆ 7 ಆತು. 13 + 2 15, 2 ಕೂಡಿಸಿದ್ರೆ 6 ಆತು. ಬಹುಶಃ ನಮ್ಮ ಲೆಕ್ಕಕ್ಕೆ ಉತ್ತರ ಬಂದಾತು. 11 + 2 13, 1ಕ್ಕೆ 3 ಕೂಡಿಸಿದ್ರೆ 4. 7ರಾಗ 4 ಕಳೆದ್ರೆ 1 ಬರೋದಿಲ್ರಿ, 7ರಾಗ 6 ಕಳೆದ್ರೆ 1 ಬರ್ತತ್ರಿ. ಕನ್ಫರ್ಮ್ ಇದೆ ಆನ್ಸರ್ ರೀ. ಡೌಟ್ ಇದ್ರೆ ಚೆಕ್ ಮಾಡಿ ನೋಡಿ ಹೇಳ್ಬೇಕಾರೆ ನನಗೆ ಕ್ಯಾಲ್ಕುಲೇಟರ್ ತೊಗೊಂಡು ಚೆಕ್ ಮಾಡ್ರಪ್ಪ ಹೋಲತ್ತ. ಪುಟ ದೇವ್ರು ಕೊಟ್ಟ ಈ ಕ್ಯಾಲ್ಕುಲೇಟರ್ ಮುಂದೆ ಅದು ಯಾವ ಲೆಕ್ಕ ಕಣಪ್ಪ. ದೇವ್ರು ಕೊಟ್ಟು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರು. ದೇವ್ರದ್ದು ಎಷ್ಟು ಅದ್ಭುತವಾದ ಗಿಫ್ಟ್ ಕೊಟ್ಟ ನಮಗೆ. ಸುಮ್ಮ ಹೋಗಿ ರೊಕ್ಕ ಕೊಟ್ಟು ಬೇರೆದವ್ರು ರೆಡಿ ಮಾಡಿದ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರಲ್ಲ ಉತ್ತಮ. ಹಾಗಾದ್ರೆ ಶೇಕಡಾಕ್ಕೆ ಯಾಕೆ ಆ ಸಿಂಬಾಲ್ ಮರತ್ರನು ರೂಲ್ ವರ್ಕ್ ಆಕತಿ ಚೆಕ್ ಮಾಡೋಣ್ರ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರ. A% ಅಂದ್ರೆ A/100 ಅಂದಂಗೆ. 100 ಜೊತೆ ಹೋಲಿಕೆ ಮಾಡಾಕತ್ತೀವಿ ಅಂತ ಅರ್ಥ. ಉದಾಹರಣೆಗೆ ಈಗ 5% ಅಂದ್ರೆ 5/100 ಅಂದಂಗೆ. ಡಿಜಿಟ್ ಸಮ್ನ್ಯಾಗ 0 ಲೆಕ್ಕಕ್ಕೆ ತಗೋಬೇಡ್ರಿ, 9 ಲೆಕ್ಕಕ್ಕೆ ತಗೋಬೇಡ್ರಿ ಅಂತ ಕಲಿಸ್ತೀವಿ. ಹಂಗಾರ 1 ಉಳಿತು, 5ನ್ನು 1ರಲ್ಲೇ ಭಾಗಿಸಿರಿ ಎಷ್ಟು ಬತ್ತು? ಮತ್ತು ಸುಮ್ ಬಡ ಈ ಚಿಹ್ನೆ ಬಿಟ್ಟು ಸರಳಾಗಿ 5 ಅಂತ ಬರ್ಕೊಂಡಿದ್ರೆ ಹಿಂಗ್ಯಾಕೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಹೋಗಿದ್ವಿ, ನೇರವಾಗಿ ಉತ್ತರ ಬರ್ತಿತ್ತಲ್ಲ. ಒಳ್ಳೇದನ್ನೋದು, ಶಾರ್ಟ್ಕಟ್ ಅನ್ನೋದು, ಲಾಜಿಕ್ ಅನ್ನೋದು ಗಣಿತದಾಗ ಎಲ್ಲ ಹೇಳಿ ಆಗೈತಿ. ಇನ್ನು ಬಳಸೋದಟ್ಟ ಉಳಿದತಿ ಅಂದ್ರೆ ಅದು ನಮ್ಮನ್ನು ಬೆಳೆಸ್ತತಿ, ನಮ್ಮನ್ನು ಉಳಿಸ್ತತಿ, ನಮಗೆ ಜಾಬ್ ಕೊಡಿಸ್ತತಿ. ಥಿಂಕ್ ಅಬೌಟ್ ಇಟ್. ಅದೆಲ್ಲ ನಮ್ಮ ದೃಷ್ಟಿಕೋನ ಪುಟ. ಸೊ ಒನ್ಸ್ ಅಗೇನ್ ಲೆಟ್ ಮಿ ಗೆಟ್ ಬ್ಯಾಕ್. ಕೇವಲ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಮಾತ್ರ ಕೋಚಿಂಗ್ ಕೊಡುವಂಥ ಕೋಚಿಂಗ್ ಸೆಂಟರ್ ನಮ್ಮದು. ನಮ್ಮ ಕೋಚಿಂಗ್ ಸೆಂಟರ್ಸಲ್ಲಿ SSC, ಬ್ಯಾಂಕ್, ರೈಲ್ವೇಸ್, ಡಿಫೆನ್ಸ್, RRB, LIC, GIC, NICL, EPFO, FCI, DRDO ಹೀಗೆ ಕೇಂದ್ರ ಸರ್ಕಾರದ ವರ್ಷ ಪೂರ್ತಿ ಸುಮಾರು 500 ನೇಮಕಾತಿಗಳು ಏನು ನಡೀತದೆ ಅದರಲ್ಲಿ ಹೆಚ್ಚು ಕಡಿಮೆ ಶೇಕಡ 99% ಪರೀಕ್ಷೆಗಳಿಗೆ ಮಾರ್ಗದರ್ಶನ ನಮ್ಮ ಸೆಂಟ್ರಲ್ಲಿ ಸಿಗ್ತದೆ ಅಂತ ಹೇಳ್ತಾ, ಆಸಕ್ತರು ಈ 2 ದೂರವಾಣಿ ಸಂಖ್ಯೆಗಳಿಗೆ ನಮ್ಮನ್ನು ಸಂಪರ್ಕಿಸಿ. ದಯವಿಟ್ಟು ನೀವು ನನ್ನ ಹತ್ರ ಫೀಸ್ ಕೊಟ್ಟು ಅಡ್ಮಿಷನ್ ಮಾಡಿಸಿ ಅನ್ನೋದಕ್ಕಿಂತ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಆ ಸ್ಕಿಲ್ಸನ್ನು ಇಟ್ಕೊಂಡು ಪ್ರಿಪೇರ್ ಆಗಿ. ನಾನೇ ಬುದ್ಧಿವಂತ, ನಾನು ನಿಮಗೆಲ್ಲ ಸಿಲೆಬಸ್ ಹೇಳ್ಕೊಡ್ತೀನಿ, ಗೊತ್ತಿಲ್ಲ ನನಗೇನೋ 1-2 ಅಕ್ಷರ ನಿಮ್ಮಂಥ ಸ್ನೇಹಿತರಿಂದ ಕಲ್ತಿದ್ದನ್ನು ನಾನು ಶೇರ್ ಮಾಡ್ತೀನಿ. ಬಟ್ ಸರಿಯಾಗಿರೋದನ್ನು ಅಷ್ಟೇ ಹೇಳ್ಕೊಡ್ತೇನೆ. ನಾನು ಸರಿಯಾಗಿ ತಿಳ್ಕೊಂಡು ಆದಮೇಲೆ ನಿಮಗೆ ಹೇಳ್ಕೊಡ್ತೇನೆ. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಡಿಜಿಟ್ ಸಮ್ ಬಹುಶಃ ಸ್ಕ್ರೀನ್ ನೋಡಿದ್ರೆ ಏನು ಹೇಳೋಕೆ ಹೋಗ್ತಾ ಇದೀವಿ ಅಂತ ಅರ್ಥ ಆಗ್ತಾ ಇದೆ ಅನ್ಕೊಳ್ತಾನೆ. ಏಕಾಂಕ, ಬೀಜಾಂಕ, ಡಿಜಿಟ್ ಸಮ್, ಡಿಜಿಟಲ್ ರೂಟ್, ಏಕ ಅಂಕ ಒಂದೇ ಅಂಕಿಯಾಗಿ ಪರಿವರ್ತನೆ ಮಾಡುವಂಥ ಈ ಶೈಲಿಯ ಉದಾಹರಣೆಗೆ
ಸಪೋಸ್ ಒಂದು ವೇಳೆ ಛೇದದಲ್ಲಿ 1, 2, 5, 4, 7, 8 ಈಗ ತಾನೇ ನೋಡಿದ್ವಿ ಶೇಕಡಾದಲ್ಲಿ 100%ಅಲ್ಲಿ 2 0 ತೆಗೆದು ಹಾಕಿದ್ವಿ, ಒಂದು ನೋಡಿದ್ವಿ. ಸಪೋಸ್ ಛೇದದಲ್ಲಿ 2, 5, 4, 7, 8 ಬಂದರೆ ಏನು ಮಾಡಬೇಕು? ಛೇದದಲ್ಲಿ 2 ಬಂದರೆ ಗುಣಿಸ್ತೀವಿ ಎಷ್ಟರಿಂದ? 5ರಿಂದ. ಏನು ಬದಲಾವಣೆ ಆಗ್ತದೆ? 2 5 10, 0 ತೆಗೆದ್ರೆ 1 ಉಳಿತದೆ. ಹಿಂಗಂದ್ರೆ ಅರ್ಥ ಏನು ಸರ್? ಗಮನ ಕೊಡಿಲೇ. ಸಪೋಸ್ 3 2 ಸರಿನಾ? ಇದನ್ನು ಯಾವುದೋ ಒಂದು ಸಂಖ್ಯೆಗೆ, ಸೇ ಫಾರ್ ಎಕ್ಸಾಂಪಲ್ ಇದರ ಡಿಜಿಟ್ ಸಮ್ ಕಂಡುಹಿಡಿಬೇಕಾಗಿದೆ. ಡಿಜಿಟ್ ಸಮ್ ಪೂರ್ಣಾಂಕವೇ ಆಗಿರಬೇಕು. ಹೇಗೆ ಕಂಡುಹಿಡಿತೀವಿ? 2 ಇದೆ, ಈ ಸಂಖ್ಯೆ 1 ಆಗಿ ಬದಲಾಗಬೇಕು ಅಂದರೆ ಈ ಸಂಖ್ಯೆನ 5ರಿಂದ ಗುಣಿಸ್ತೀವಿ. ಇವರನ್ನು 5ರಿಂದ ಗುಣಿಸಿದ್ರೆ ಅವ್ರನ್ನು 5ರಿಂದ ಗುಣಿಸ್ಬೇಕು. 3 5 2 5 0 ತೆಗೆದು ಹಾಕ್ಬಿಡಿ. 1ಕ್ಕೆ 5 ಕೂಡಿಸಿದ್ರೆ, ಹಾಗಾದ್ರೆ ಈಗ ಇದರ ಏಕಾಂಕ ಬಂದು 6 ಆಗ್ತದೆ. ಹೆಂಗೆ ಸರ್ 3/2ಗೂ 6ಕ್ಕೂ ಏನು ಸರ್ ಸಂಬಂಧ? ನೀವೇನು 3ಅನ್ನು 2ರಿಂದ ಗುಣಾಕಾರ ಮಾಡಿದ್ರಾ? ಕಾನ್ಸೆಪ್ಟ್ ಸರಿಯಾಗಿ ತಿಳ್ಕೊಳ್ಳಿ ಪುಟ, ಅವಸರ ಮಾಡಿಬಿಡಿ. ಈಗ 3ಅನ್ನು 2 ಭಾಗ ಮಾಡಿದ್ರೆ 1.5 ತಾನೇ ಪುಟ, ಆಮ್ ಐ ರೈಟ್? 1ಕ್ಕೆ 5 ಕೂಡಿಸಿದ್ರೆ ಎಷ್ಟಪ್ಪ? 9 9 9. ಉತ್ತರ ನಮ್ಮ ಬಳಿಗೆ ಬತ್ತು. ಕಾನ್ಸೆಪ್ಟ್ ಏನು ಅಂತ ಈಗ ಅರ್ಥ ಆಯಿತು. ಶಾಲ್ ವಿ ಪ್ರೊಸೀಡ್? ಕಲಿಕೆಗೆ ತಾಳ್ಮೆ ಇರಲಿ, ಕಲಿಕೆಗೆ ಹಿಂಜರಿಕೆ ಬೇಡ, ಕಲಿಕೆಗೆ ಡೆಡಿಕೇಶನ್ ಇರಲಿ, ಕಲಿಕೆ ಪರಿಪೂರ್ಣವಾಗಿರಲಿ. ಪುಟ, ಕಲಿಯೋದಾಗಿದ್ದರೆ ಪೂರ್ತಿಯಾಗಿ ಕಲೀರಿ, ಚೆನ್ನಾಗಿ ಕಲೀರಿ. ಇಲ್ಲ, ಕಲಿಯೋದು ಬಿಟ್ಬಿಡಿ. ಎಕ್ಸಾಮ್ ಬರೆಯೋ ಹಾಗಿದ್ರೆ ಗಿವ್ ಯುವರ್ ಬೆಸ್ಟ್, ಇಲ್ಲ ಎಕ್ಸಾಮ್ ಬಿಟ್ಬಿಡಿ. ಜೀವನ ಮಾಡೋ ಹಾಗಿದ್ರೆ ಅದ್ಭುತವಾಗಿ ಜೀವನ ಮಾಡಿ, ಆರ್ ಎಲ್ಸ್ ಈ ರೀತಿಯ ಬದುಕು ನಮಗೆ ಬೇಕಾಗಿಲ್ಲ. ಜೀವನ ಬಿಡಿ ಹಂಗಲ್ಲಪ್ಪ ನಾನು ಹೇಳ್ತಾ ಇರೋದು. ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಯು ಶುಡ್ ಎಂಜಾಯ್ ಇಟ್. ಪುಟ, ನಾನು ಪಾಠ ಮಾಡ್ತಾನೆ ನಿಮ್ಮೆಲ್ಲರೂ ಖುಷಿ ಕೊಡಲಿ ಅಂತಲ್ಲ, ಫಸ್ಟು ನಾನು ಖುಷಿಯಾಗಿರಲಿ ಅಂತ, ನಾನು ಖುಷಿಯಾಗಿರಲಿ ಅಂತ, ನಾನು ನನ್ನ ಪಾಠವನ್ನು ಆಸ್ವಾದಿಸಲಿ ಅಂತ. ಇಂಟರ್ ನಿಮಗೆ ಖುಷಿ ಆದರೆ ನನ್ನ ಖುಷಿ ಇಮ್ಮಡಿ ಆಗ್ತದೆ, ಡೌಟೇ ಬೇಡ. ಬಟ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ನಾನು ಪಾಠ ಮಾಡಲ್ಲ. ನಾನು ಮೊದಲು ಖುಷಿಯಾಗಿರಬೇಕು. ಐ ಶುಡ್ ಎಂಜಾಯ್ ದ ಕಂಟೆಂಟ್, ಐ ಶುಡ್ ಎಂಜಾಯ್ ದ ಜಾಯ್ ಆಫ್ ಲರ್ನಿಂಗ್. ನಿಮಗೆ 4 ಅಕ್ಷರ ಹೇಳ್ಕೊಡೋದನ್ನು ಮೊದಲು ನಾನು ಎಂಜಾಯ್ ಮಾಡ್ಬೇಕು ಪುಟ. ಸೇಮ್ ಕೇಸ್ ನೀವು ಕೂಡ ಪುಟ. ಎಷ್ಟು ಜನ ನೀವು ನಿಮ್ಮ ಸಬ್ಜೆಕ್ಟ್ಸ್ಗಳನ್ನ ಎಂಜಾಯ್ ಮಾಡ್ತಾ ಇದ್ರಿ? ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ. ಛೇದದಲ್ಲಿ 2 ಇದ್ದರೆ 5ರಿಂದ ಗುಣಿಸ್ತೀವಿ, 5 ಇದ್ದರೆ 2ರಿಂದ ಗುಣಿಸ್ತೀವಿ. ಸಪೋಸ್ 4 7 ಇದ್ದರೆ 7 4ರಿಂದ ಗುಣಿಸ್ಬೇಕಂತ ಸರ್, ಯಾಕೆ? ಉದಾಹರಣೆಗೆ ಈಗ 3/4 ಛೇದದಲ್ಲಿ 4 ಇದೆ ಪುಟ. ಇದನ್ನು 7ರಿಂದ ಗುಣಿಸೋದ್ರಿಂದ 4 7 28, 2ಕ್ಕೆ 8 ಕೂಡಿಸಿದ್ರೆ 10, 0 ಹೊರಟೋಗ್ತದೆ, ಛೇದ 1ರಿಂದ ಬರ್ತದೆ. ಯಾವುದೇ ಸಂಖ್ಯೆನ 1ರಿಂದ ಗುಣಿಸಿದಾಗ 1ರಿಂದ ಭಾಗಿಸಿದಾಗ ಬೆಲೆ ಬದಲಾಗಲ್ಲ. ಇದೇ ಕಾನ್ಸೆಪ್ಟ್ ಬರೀ ಛೇದವನ್ನು ಅಷ್ಟೇ 7ರಿಂದ ಅಲ್ಲ, ಅಂಶವನ್ನು ಕೂಡ 7ರಿಂದ ಗುಣಿಸಿದ್ರೆ 3 7 21, 2ಕ್ಕೆ 1 ಸೇರಿಸಿದ್ರೆ 3, 3/1 ಅಂದರೆ 3. ಸರ್, ಇದಕ್ಕೆ ಡೆಸಿಮಲ್ ಇಕ್ವಾಲೆಂಟ್ ವರ್ಕ್ ಆಗುತ್ತಾ? 3ನ್ನು 4 ಭಾಗ ಮಾಡಿದ್ರೆ 0.75, 7ಕ್ಕೆ 5 ಕೂಡಿಸಿದ್ರೆ 12, 1ಕ್ಕೆ 2 ಕೂಡಿಸಿದ್ರೆ 3. ಅವ್ರು ಹೇಳಿದ್ದು 3. ಆನ್ಸರ್ ಮ್ಯಾಚ್ ಆಯ್ತಾ ಪುಟ? ಕಲಿಯೋ ಹಾಗಿದ್ರೆ ಚೆನ್ನಾಗಿ ಕಲೀರಿ, ಸರಿಯಾಗಿ ಕಲೀರಿ. ಇಲ್ಲ, ಕಲಿಯೋದನ್ನೇ ಬಿಟ್ಬಿಡಿ, ತಪ್ಪಿಲ್ಲ. ಅರ್ಧಂಬರ್ಧ ಕಲಿಬೇಡಿ, ತಪ್ಪಾಗಿ ಕಲಿಬೇಡಿ, ತಪ್ಪಾಗಿ ಕಲಿಸ್ಬೇಡಿ. ಶೇರ್ ಮಾಡೋ ಹಾಗಿದ್ರೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಯಾವುದು ರೀಲ್ಸ್ ಬೇಡ ಪುಟ. ಲೆಟ್ಸ್ ಪ್ರೊಸೀಡ್ ನಾವು. ಸರ್, ಸಪೋಸ್ ಛೇದದಲ್ಲಿ 8 ಬಂದರೆ 8ರಿಂದ ಗುಣಿಸಿ. ಯಾಕೆ ಹೇಳಿ ಸರ್? 8 8 64, 6ಕ್ಕೆ 4 ಕೂಡಿಸಿದ್ರೆ 10, 10ರಲ್ಲಿ 0 ಹೋದ್ರೆ 1. ಒಂದು ಸಾರಿ ಬರುತ್ತಾಗಿಲ್ಲ ಇಲ್ಲೇ, ಗಮನಿಸ್ಕೊಳ್ಳಿ ಬೇಕಾರಿಲ್ಲೇ. ಗಣಿತ ಇರೋದೇ ಬೇರೆ, ನಾವು ತಿಳ್ಕೊಂಡಿರೋದೇ ಬೇರೆ ಪುಟ. ಈಗ 1ನ್ನು 8ರಿಂದ ಭಾಗಿಸಿದಾಗ 8 8 6ಕ್ಕೆ 4 ಕೂಡಿಸಿದ್ರೆ ಒಟ್ಟಾರೆ ಛೇದ 1 ಆಗಬೇಕು. ಅದೇ ನಮ್ಮ ಟಾರ್ಗೆಟ್. ಸರಿ, ಹಾಗಾದ್ರೆ ಇಲ್ಲಿ 8 ಇದ್ರೆ ಅಲ್ಲೂ 8, 1 8 8ನ್ನು 1ರಿಂದ ಭಾಗಿಸಿದಾಗ 1/8. ಕ್ಯಾಲ್ಕುಲೇಟರ್ ತಗೊಳ್ಳಿಯಪ್ಪ, ನೀವು ಬೇರೆಯವರು ಸಿದ್ಧಪಡಿಸಿರೋ ಕ್ಯಾಲ್ಕುಲೇಟರ್ ನೋಡಿ ಒಲೆ ಎತ್ತಲಾಗೆ. ದಶಮಾಂಶ ಬಿಂದುಗಳಲ್ಲಿ ಬಿಂದುವನ್ನು ಲೆಕ್ಕಿಸದೆ, 0ಯನ್ನು ಲೆಕ್ಕಿಸದೆ, 9ನ್ನು ಲೆಕ್ಕಿಸದೆ, 1ಕ್ಕೆ 2 ಸೇರಿಸಿದ್ರೆ 3, 3ಕ್ಕೆ 5 ಸೇರಿಸಿದ್ರೆ 8. ಅವ್ರು ಕೊಟ್ಟಿದ್ದು 8. ಉತ್ತರ ಪುನಃ ಬತ್ತ. 8 ಆದಮೇಲೆ 9, ಉತ್ತರ ಕೂಡ ಬತ್ತು. ಮುಂದಿನ ಮಾಹಿತಿಯನ್ನು ಗಮನಿಸ್ಕೊಳ್ಳೋಣ. ಪ್ರತಿ ಸಲ ಭಾಗಾಕಾರದಲ್ಲೇ
ಒಟ್ಟು ಫಲಿತಾಂಶ ಅಥವಾ ಏಕಾಂಕವು ಛೇದದ ಮೇಲೆ ಅವಲಂಬಿತವಾಗಿರ್ತದೆ. ಅಂದರೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಿ, ಭಾಜಕ ವಿಭಾಜಕದ ಮೇಲೆ ಅವಲಂಬಿತವಾಗಿರ್ತದೆ ಅನ್ನೋ ವಿಷಯ. ಇದಕ್ಕಿಂತ ಒಂದು ನಿಮಿಷ ಇಲ್ಲಿ ಕ್ಲಾರಿಟಿ ಸಿಗ್ತದೆ. ಡಿವೈಡೆಡ್ ಬೈ 2 ಇದ್ರೆ 5ರಿಂದ ಗುಣಿಸ್ಬೇಕು, ಡಿವೈಡೆಡ್ ಬೈ 4 ಇದ್ರೆ 7ರಿಂದ, ಅಪಾನ್ 5 ಇದ್ರೆ 2ಇಂದ, ಅಪಾನ್ 7 ಇದ್ರೆ 4ಇಂದ, ಅಪಾನ್ 8 ಇದ್ರೆ 8ರಿಂದ ಗುಣಿಸ್ಬೇಕು. ಕಾರಣ 2 5 10, 0 ತೆಗೆದ್ರೆ 1 ಉಳಿಯುತ್ತೆ. 4 7 28, 2ಕ್ಕೆ 8 ಸೇರಿಸಿದ್ರೆ 10, 0 ತೆಗೆದ್ರೆ 1 ಉಳಿಯುತ್ತೆ. 5 2 10, 0 ತೆಗೆದ್ರೆ 1 ಉಳಿಯುತ್ತೆ. ಕೆಲವು ಹೈಯರ್ ಆರ್ಡರ್ ಎಕ್ಸಾಂಪಲ್ಗಳ ಜೊತೆಗೆ ಡಿಜಿಟ್ ಸಮ್ನ ಮ್ಯಾಜಿಕ್ ಏನು ಅಂತ ಗಮನಿಸ್ತಾ ಬರೋದಾಯ್ತು ಅಂತ ಹೇಳಿದ್ರೆ ಸ್ನೇಹಿತರ, ಮುಂದುವರೆದ ಉದಾಹರಣೆಗಳನ್ನು ನೋಡೋಣ. 3290 divided by 14, for example, in this case 0 ಲೆಕ್ಕಕ್ಕೆ ತಗೊಳ್ಳಲ್ಲ, 9 ಲೆಕ್ಕಕ್ಕೆ ತಗೊಳ್ಳಲ್ಲ, 3ಕ್ಕೆ 2 ಕೂಡಿಸಿದ್ರೆ 5, 1ಕ್ಕೆ 4 ಕೂಡಿಸಿದ್ರೆ 5, ಮಧ್ಯಕ್ಕೆ ಭಾಗಾಕಾರ ಚಿಹ್ನೆ, 5ನ್ನು 5ರಿಂದ ಭಾಗಿಸಿದ್ರೆ 1, 5 3 8 2 10, 0 ರಿಮೂವ್ ಮಾಡಿದ್ರೆ ಉಳಿದದ್ದು ಎಷ್ಟೋ ಬಂತಲ್ಲ ಉತ್ತರ. ಬೇಕಾಗಿದ್ದು ಒಂದು, ಬಂದಿದ್ದು ಒಂದು, ಹೀಗಾಗಿ ಉತ್ತರ ಒಂದು. ಆಯ್ಕೆ ಕೂಡ ಮೊದಲನೇ ಆಯ್ಕೆ ಎ ಫಾರ್ ಅಕಾಡೆಮಿ. ಉಳಿದ ಆಯ್ಕೆ ಚೆಕ್ ಮಾಡಿ ನೋಡಬೇಕಾರೆ 3 3 6 5 11, 1ಕ್ಕೆ 1 ಕೂಡಿಸಿದ್ರೆ 2, ಏಕಾಂಕ ಮ್ಯಾಚ್ ಆಗಲಿಲ್ಲ. 6 7 13, 1ಕ್ಕೆ 3 ಕೂಡಿಸಿದ್ರೆ 4, ಏಕಾಂಕ ಮ್ಯಾಚ್ ಆಗಲಿಲ್ಲ. 5 1 6 2 8, ಏಕಾಂಕ ಮ್ಯಾಚ್ ಆಗಲಿಲ್ಲ. ಯಾರೆಲ್ಲ ಸ್ನೇಹಿತರು ಈ ಎರಡನೇ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಮೊದಲ ವಿಡಿಯೋ ನೋಡಾದ್ಮೇಲೆ ವಾಪಸ್ ಬನ್ನಿ. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಕನೆಕ್ಟೆಡ್, ಅದರ್ವೈಸ್ ಇಟ್ ವೋಂಟ್ ಬಿ. ಈ ಸಲದ ಸ್ಪೀಡ್ ರ್ಯಾಪಿಡ್ ಫೈರಲ್ಲಿ ಇರ್ತದೆ. ಡನ್. ಇಷ್ಟೊತ್ತೇನು ಸೊಲ್ಯೂಷನ್ ಮಾಡಿದೀವಿ ಅದರ ಎಲಾಬ್ರೇಷನ್ ಕೊಟ್ಟಿದ್ದೀನಿ. ವೇಗ ಅನಿಸಿರೋ ಎಲ್ಲ ಸ್ನೇಹಿತರು ಗಮನಿಸ್ತಾ ಬನ್ನಿ. 3290 ಡಿವೈಡೆಡ್ ಬೈ 14 ಡಿವೈಡೆಡ್ ಬೈ ಅಂತ ಹೇಳಿದ್ರೆ ಅಪಾನ್ ಅಂತ ಅರ್ಥ. ಅಂಶದಲ್ಲಿರುವ ಅಂಕಿಗಳ ಮೊತ್ತ, ಛೇದದಲ್ಲಿರುವಂಥ ಅಂಕಿಗಳ ಒಟ್ಟು ಮೊತ್ತ. 3 + 2 5 + 9 14 + 0 is 14, 1 + 4 is 5, 1 + 4 is 5, 5 upon 5 is 1. ಇದೇ ರೂಲನ್ನು ಇಲ್ಲಿರುವ ಆಯ್ಕೆಗಳಿಗೆ ಅಪ್ಲೈ ಮಾಡಿದಾಗ 3 3 6 5 11, 2 3 5 5 10 10 11, 7 4 11 2 13, 5 1 6 2 8, 1ಕ್ಕೆ 3 ಸೇರಿಸಿದ್ರೆ 4, 1ಕ್ಕೆ 1 ಸೇರಿಸಿದ್ರೆ 2, 1 + 0 is 1. ಕಾರಣ ಚರ್ಚೆ ಮಾಡ್ತಾ ಇರುವಂತಹ ವಿಧಾನದ ಹೆಸರು ಬಂದು ಏಕ ಅಂಕ, ಏಕಾಂಕ, ಡಿಸಿ ರೂಟ್, ಡಿಜಿಟಲ್ ಸಮ್, ಬೀಜಾಂಕ. ಭಾರತೀಯರ ವೇದಗಣಿತದ ಅತ್ಯದ್ಭುತವಾದ ಕೊಡುಗೆ ಡಿಜಿಟಲ್ ರೂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವ ಇತರ ಪ್ರಶ್ನೆಗಳ ಜೊತೆಗೆ ಕಂಪೇರ್ ಮಾಡುವ ಮುನ್ನ 3ಕ್ಕೆ 6 ಕೂಡಿಸಿದ್ರು 9, 9 4 4 8 1 9. ಇದೇ ಮಾದರಿಯಲ್ಲೇ 4ಕ್ಕೆ 6 ಕೂಡಿಸಿದ್ರು 10, 10ಕ್ಕೆ 8 ಕೂಡಿಸಿದ್ರು 18, 9ರಿಂದ ಭಾಗ ಹೋಗ್ತದೆ, 9 9ರಿಂದ ಭಾಗ ಹೋಗ್ತದೆ. 8ನ್ನು 2ರಿಂದ ಭಾಗಿಸಿದಾಗ ಉಳಿಯುವಂಥ ಉತ್ತರ 4. 6ಕ್ಕೆ 8 ಕೂಡಿಸಿದ್ರೆ 14, 1ಕ್ಕೆ 4 ಕೂಡಿಸಿದ್ರೆ 5, ಉತ್ತರ ಮ್ಯಾಚ್ ಆಗಲಿಲ್ಲ. 5ಕ್ಕೆ 8 ಕೂಡಿಸಿದ್ರೆ 13, 1ಕ್ಕೆ 3 ಕೂಡಿಸಿದ್ರೆ 4, ಉತ್ತರ ಮ್ಯಾಚ್ ಆಯ್ತನ್ರಿ. ಹಾಗಾದ್ರೆ ಅದೇ ರೀ ಉತ್ತರ. ಲೆಟ್ಸ್ ರೀಕನ್ಫರ್ಮ್. 6ಕ್ಕೆ 4 ಕೂಡಿಸಿದ್ರೆ 10, 0 ತೆಗೆದ್ರೆ 1, ಮಿಸ್ ಮ್ಯಾಚ್. 7ಕ್ಕೆ 4 ಕೂಡಿಸಿದ್ರೆ 11, 1ಕ್ಕೆ 1 ಕೂಡಿಸಿದ್ರೆ 2, ಮಿಸ್ ಮ್ಯಾಚ್. ಹೀಗಾಗಿ ಸರಿಯಾದ ಉತ್ತರ ಬಂದು ಆನ್ಸರ್ 58. ಡೌಟ್ ಇರೋರು ಒಂದ್ಸಲ ಪುಟ ಇನ್ನೊಬ್ರು ಸಿದ್ಧಪಡಿಸಿರೋ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡುವಂಥ ಸ್ನೇಹಿತರು ಎಲ್ಲರೂ ಒಂದು ಸಾರಿ ಕ್ಯಾಲ್ಕುಲೇಟರ್ ಬಳಸಿ ಉತ್ತರನ ರೀಕನ್ಫರ್ಮ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಪರೀಕ್ಷೆಯಲ್ಲಿ ಕೇಳಿರೋ ಇತರ ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ ಸ್ನೇಹಿತರ. SSCಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ ಇದು. ಓಕೆ, ಎಮ್ನ ಬೆಲೆ ಇಷ್ಟಿದೆ, ಎನ್ನ ಬೆಲೆ ಇಷ್ಟಿದೆ, ಎಮ್ ಪ್ಲಸ್ ಎನ್ ಎರಡು ಕೂಡಿಸಿದ್ರೆ ಎಷ್ಟು ಆಗತ್ತೆ? ದಶಮಾಂಶ ಬಿಂದುಗಳ ಏಕಾಂಕದಲ್ಲೇ ಬಿಂದುವನ್ನು ಮರೆತು ಉತ್ತರ ಕೊಡ್ತೀವಿ. ಹಾಗಾರ 1ರ ವರ್ಗ 1, 1ರ ವರ್ಗ 1 1, ಇವನ್ನೆಲ್ಲ ಕೂಡಿಸಿದ್ರೆ 3 ಆಗತ್ತನ್ರಿ? ಅಬ್ಸಲ್ಯೂಟ್ಲಿ. 3ರ ವರ್ಗ 9, 3ರ ವರ್ಗ 9 3. 9ನ್ನು ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ, ಉಳಿದದ್ದು ಎಷ್ಟ್ರೆ 3. ಇಲ್ಲೇ 3. ಎಮ್ನ ಬೆಲೆ 3 ಆಯಿತು, ಎನ್ನ ಬೆಲೆ 3 ಆಯಿತು. ಹಾಗಾದ್ರೆ ಎಮ್ ಪ್ಲಸ್ ಎನ್ 3ಕ್ಕೆ 3 ಕೂಡಿಸಿದ್ರೆ ಉತ್ತರ ಎಷ್ಟು ಆಗಬೇಕು? 6 ಆಗಬೇಕು. 0 ಬಿಂದು 9. 1ಕ್ಕೆ 1 ಕೂಡಿಸಿದ್ರೆ 2, 2 + 4. ಬೇಕಾಗಿದ್ದ ಉತ್ತರ, ಬಂದಿದ್ದ ಉತ್ತರ, ಸರಿಯಾದ ಉತ್ತರ. ಈಗಾಗಲೇ ಡಿಜಿಟ್ ಸಮ್ ಯಾರೆಲ್ಲ ಮೊದಲ ವಿಡಿಯೋ ನೋಡಿಲ್ವೋ ದಯವಿಟ್ಟು 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 ವಾಪಸ್ ಹೋಗ್ಬಿಟ್ಟು ಬನ್ನಿ ಪುಟ, ಚೆಕ್ ಇಟ್ ಔಟ್. ಡೌಟ್ ಇರೋರು ಥೆರಾಟಿಕಲ್ಲಿ ಬಿಡಿಸ್ ನೋಡಿಯಪ್ಪ ಬೇಕಾರೆ, ಯು ಕ್ಯಾನ್ ಟ್ರೈ ಫಾರ್ ಇಟ್. ಇಲ್ಲಿ ಎಲಾಬ್ರೇಷನ್ ಕೊಟ್ಟಿದ್ದೀವಿ ನೋಡಿ ನಾವು ಇನ್ ಡೀಟೇಲ್ ಆಗಿ. ಎಮ್ ಪ್ಲಸ್ ಎನ್ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಬರ್ಕೊಂಡ್ಬಿಟ್ಟಿದ್ದೀವಿ. 1, 1ರ ವರ್ಗ 1, 1ರ ವರ್ಗ 1. ಕಾರಣ ದಶಮಾಂಶಗಳ ಏಕಾಂಕದಲ್ಲೇ
ಬಿಂದುವನ್ನ ಕಡೆಗಣಿಸಿ, ಯಾವಾಗಲೂ 0, 9 ಕಡೆಗಣಿಸಿ ಉತ್ತರ ತೆಗೆದುಕೊಳ್ಳಲಾಗ್ತದ. ನಂಬರ್ 3 3 ವರ್ಗ 9, 3 ಘನ ಕೂಡ 9, 9 ಲೆಕ್ಕಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ. 9 ಇದ್ದಲ್ಲಿ 0 ಬರೆದ್ರೂ ತಪ್ಪಿಲ್ಲ, 0 ಬರಿದೆ ಹೋದ್ರೂ ತಪ್ಪಿಲ್ಲ. 3 4 5 6 4 5 6 0 ಮತ್ತು 9 ಲೆಕ್ಕಕ್ಕೆ ತಗೊಳ್ಳಲ್ಲ. ಹಾಗೇನೆ 4 3 7 1 8 1 9, 3ಕ್ಕೆ 1 ಕೂಡಿಸಿದ್ರೆ 4, 3 6 9 1 2 3, 3 6 9 1 2 3. ನಮಗೆ ಬೇಕಾಗಿದ್ದ ಉತ್ತರ 6, ಬಂದಿರೋ ಉತ್ತರ ಕೂಡ 6. ಹೀಗಾಗಿ ಸರಿಯಾದ ಉತ್ತರ ಅಕಾಡೆಮಿ. ಲೆಟ್ಸ್ ಪ್ರೊಸೀಡ್. ಎಲ್ಲ ಸೇರಿ ಒಂದೇ ವಿಡಿಯೋ ಮಾಡಿದ್ದೀವಿ, ಸರಿನಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. SSC CGL 2018ನೇ ಸಾಲಿನ ಪ್ರಶ್ನೆ. 8 ಎಲಿಮೆಂಟ್ಸ್ ಅನ್ನ 1/0.4, 1/0.04, 1/0.004, 1/0004 ಸೊನ್ನೆಗಳಿರಲಿಲ್ಲ. 1 0 ಆಯಿತು, 2 ಸೊನ್ನೆಗಳಾದವು, 3 ಸೊನ್ನೆಗಳಾಗಬೇಕು. ಹೀಗೆ ಒಟ್ಟು 8 ಟರ್ಮ್ಸ್ಗಳ ಒಟ್ಟು ಮೊತ್ತ ಎಷ್ಟು ಅಂತ ಅರ್ಥ. ಗಣಿತ ಅಂದರೆ ಮೊದಲೇ ಭಯ, ದಶಮಾಂಶ ಅಂದರೆ ಇನ್ನೂ ಭಯ, ಭಿನ್ನರಾಶಿಗಳ ಜೊತೆ ಮತ್ತು ಭಯ, ಮತ್ತವುಗಳ ಮೊತ್ತ ಅಂತ ಹೇಳಿದ್ರೆ ಇನ್ನಷ್ಟು ಮತ್ತಷ್ಟು ಭಯದ ಮೇಲೆ ಭಯ ಅಂತಾಯಿತು. ಆ ಭಯಕ್ಕೆ ಬಾಯಿ ಹೇಳೋ ಟೈಮ್ ಈಗ. ಉದಾಹರಣೆಗೆ 1ನ್ನು 4ರಿಂದ ಭಾಗಿಸಿದ್ರೆ, ಯಾಕಂದ್ರೆ ಏಕಾಂಕದಲ್ಲೇ ದಶಮಾಂಶ ಬಿಂದುವನ್ನು ಮರೆತು ಬಿಡಿ ಅನ್ನೋ ರೂಲನ್ನು ಗಮನದೊಳಗೆ ಇಟ್ಕೊಂಡು ಛೇದದಲ್ಲಿ 4 ಇದ್ದದ್ದು 7ರಿಂದ ಭಾಗಿಸ್ತಾ 7ರಿಂದ ಗುಣಿಸಿದಾಗ 28 ಆಗುತ್ತೆ. 2ಕ್ಕೆ 8 ಸೇರಿಸಿದ್ರೆ 10 ಆಗುತ್ತೆ. 0 ಮರೆತು 1 ಲೆಕ್ಕಕ್ಕೆ ತಗೊಂಡ್ರೆ ಕೆಲಸ ಸುಲಭ ಆಗ್ತದೆ. ಹಾಗಾದ್ರೆ ಛೇದವನ್ನು 7ರಿಂದ ಗುಣಿಸಿದ್ರೆ ಅಂಶವನ್ನು 7ರಿಂದ ಗುಣಿಸಿ 1 7 ಸರಿ. 2ಕ್ಕೆ 8 ಕೂಡಿಸಿದ್ರೆ 10, 0 ಮರ್ತಬೋಣ 7 ಆಸ್ ಇಟ್ ಈಸ್. 7ಅನ್ನು 1ರಿಂದ ಭಾಗಿಸಿದ್ರೆ, ಹಾಗಾದರೆ ಇಲ್ಲಿರೋ ಉತ್ತರ 7, ಇಲ್ಲಿರೋ ಉತ್ತರ 7, ಇಲ್ಲಿರೋ ಉತ್ತರ 7. ಈ ಮಾದರಿಯಲ್ಲಿ 8 ಸಲ ಬರಬೇಕು ಒಟ್ಟು. ಹಾಗಾದರೆ 7 + 7 + 7 8 ಸಲ ಅಂತ ಹೇಳಿದ್ರೆ 7 8 5ಕ್ಕೆ 6 ಕೂಡಿಸಿದ್ರೆ, 1ಕ್ಕೆ 1 ಕೂಡಿಸಿದ್ರೆ ಅದು 56 ಇರಲಿ, 11 ಇರಲಿ, 2 ಇರಲಿ, ನಮ್ಮ ಉತ್ತರ ಚೆಕ್ ಮಾಡೋಣ. ಉದಾಹರಣೆಗೆ 2ಕ್ಕೆ 7 ಕೂಡಿಸಿದ್ರೆ 9 9 9 9, ಉತ್ತರ 10. ಬಟ್ ಮ್ಯಾಚ್ ಆಗಲಿಲ್ಲ. ನೆಕ್ಸ್ಟ್ ಒನ್ 9 9 5 5 10 5 15, 1ಕ್ಕೆ 5 ಕೂಡಿಸಿದ್ರೆ 6, ಉತ್ತರ ಮ್ಯಾಚ್ ಆಗಲೇ ಇಲ್ಲ. 7 3 21, 7 4 28, 7 5 35, 7 6 42, 7 7 49 ಪ್ಲಸ್ 2 51 ಪ್ಲಸ್ 5 56. ಅಲ್ಲಿರೋ ಉತ್ತರ 56. ನೀವು ಬೇಕಾದ್ರೆ ಅದನ್ನು 5ಕ್ಕೆ 6 ಕೂಡಿಸಿ 11, 1ಕ್ಕೆ 1 ಕೂಡಿಸಿ 2. ಈ 2ನ್ನ ಕಂಪೇರ್ ಮಾಡ್ತಿರೋ, 11ನ್ನು ಕಂಪೇರ್ ಮಾಡ್ತಿರೋ, 56 ಒಪ್ಕೊಳ್ತಿರೋ, ಆಯ್ಕೆ ನಿಮಗೆ. ಉತ್ತರ ಮಾತ್ರ ಸಿ ಫಾರ್ ಕಾನ್ಫಿಡೆನ್ಸ್, ಸಿ ಫಾರ್ ಕರೆಕ್ಟ್, ಸಿ ಫಾರ್ ಕ್ಲಿಯರ್, ಸಿ ಫಾರ್ ಯುವರ್ ಕರಿಯರ್ ವಿತ್ ದ ಸ್ಕಿಲ್ಸ್. 10 20 30 40 45, 4ಕ್ಕೆ 5 ಕೂಡಿಸಿರೋ 9, ಉತ್ತರ ಮ್ಯಾಚ್ ಆಗಲಿಲ್ಲ. SSC CGL 2018ನೇ ಸಾಲಿನ ಪ್ರಶ್ನೆ. SSC, ರೈಲ್ವೇಸ್, ಬ್ಯಾಂಕಿಂಗ್ ಅಷ್ಟೇ ಅಲ್ಲ ಪುಟ, ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿಯೂ ಕೂಡ ದೇ ಇನ್ವಾಲ್ವ್ ಸ್ಕಿಲ್. ನೀವು ಬಹಳಷ್ಟು ಒಂದು ತಪ್ಪು ಪದ ಬಳಸ್ತೀರಿ, ಶಾರ್ಟ್ಕಟ್ ಶಾರ್ಟ್ಕಟ್ ಶಾರ್ಟ್ಕಟ್. ಕಟ್ ಇಟ್. ಗೋ ಫಾರ್ ಲಾಜಿಕ್, ಗೋ ಫಾರ್ ಕಾನ್ಸೆಪ್ಟ್, ಗೋ ಫಾರ್ ಕ್ಲಾರಿಟಿ. ಕಾನ್ಸೆಪ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್, ಕಾನ್ಸೆಪ್ಚುವಲ್ ಕ್ಲಾರಿಟಿ, ಕಾನ್ಸೆಪ್ಚುವಲ್ ಕರೆಕ್ಟ್ನೆಸ್, ಪರ್ಫೆಕ್ಟ್ನೆಸ್. 9 0 ಲೆಕ್ಕಕ್ಕಿಲ್ಲ 5, 1ಕ್ಕೆ 5 ಕೂಡಿಸಿದ್ರೆ 6, 5 6 30, 0 ಲೆಕ್ಕಕ್ಕಿಲ್ಲ, ಉತ್ತರ 3. 9 9 8ಕ್ಕೆ 1 ಕೂಡಿಸಿದ್ರೆ 9, 9 9 3ಕ್ಕೆ 5 ಕೂಡಿಸಿದ್ರೆ 8, 9 9 6ಕ್ಕೆ 5 ಕೂಡಿಸಿದ್ರೆ 11, 1 1 2, 9 9 7ಕ್ಕೆ 5 ಕೂಡಿಸಿದ್ರೆ 12, 1ಕ್ಕೆ 2 ಕೂಡಿಸಿದ್ರೆ. ಸೊ ಸರಿಯಾದ ಆನ್ಸರ್ ಬಂದು ಚಾಯ್ಸ್ ಡಿ ಫಾರ್ ಧಾರವಾಡ 9975. ಸರ್ ಹೇಗೆ ಸರ್ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀರಿ? ಫಾರ್ ಎಕ್ಸಾಂಪಲ್ 95 × 105, 95 × 105 ಬಿಡಿಸೋ ವಿಧಾನ ನೋಡಿ ಪುಟ. 1 ಸೆಕೆಂಡ್. 95 × 105 ಅನ್ನು 100 - 5 × 100 + 5 ಬರಿಬೋದನ್ರಿ? ನಮ್ಮ ರಾಜ್ಯದ PSI ನೇಮಕಾತಿ ಕೇಳಿರುವಂಥ ಪ್ರಶ್ನೆಯ ಸ್ವರೂಪ ಇದು. A + B × A - B = A² - B².
100 ವರ್ಗ 10,000, 5 ವರ್ಗ 25, ಮಧ್ಯ ಮೈನಸ್ ಚಿಹ್ನೆ, 10,000ದಲ್ಲಿ 25 ಕಳೆದ್ರೆ 9,975. ವಿ ಹ್ಯಾವ್ ಅರೈವ್ಡ್ ಅಟ್ ದಿ ಸೇಮ್ ಕನ್ಕ್ಲೂಷನ್. ಡೌಟ್ ಇದ್ರೆ ಈ ಮೊದಲಿನ ಎಲ್ಲ ಲೆಕ್ಕಗಳಲ್ಲಿಯೂ ಕೂಡ ಯು ಕ್ಯಾನ್ ಅಪ್ಲೈ. ಈ ಶಾರ್ಟ್ಕಟ್ ಯೂಸ್ ಮಾಡಿದಾಗಲೇ ಈಗತ್ತೆ. ಇನ್ ಹೌ ಅಬೌಟ್ ದಸ್? 105 ಗುಂಡ್ಲೆ 95, 95 ಮಗ್ಗಿ ಬಂದರೆ ವಾಸಿ, ಇಲ್ಲ ಅಂದರೆ 5 5 25, ಎಲ್ಲಿಂದ ಎಲ್ಲಿಗೆ ಹೋಗ್ತದೆ? ಮತ್ತು ಡಿಜಿಟ್ ಸಮ್ ವಾಸಿ ಅಲ್ವಾ? ಯಾಕೆ ಡಿಜಿಟ್ ಸಮ್ ಬಳಸ್ತಾ ಇದ್ದೀವಿ ಅನ್ನೋ ಸೆನ್ಸಿಟಿವಿಟಿ ಅಟ್ಲೀಸ್ಟ್ ಈಗಲಾರು ಕ್ಲಿಯರ್ ಆಯ್ತಾ ನೋಡಿ. ದೊಡ್ಡದಾದ ವಿಡಿಯೋ ಮಾಡಿದ್ದೀವಿ, ಹೌದು ಪುಟ, ನೀವು ಬೇಕಾದ್ರೆ ಟೈಮ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ವಾಪಸ್ ನೋಡಿ. ಉದ್ದೇಶಪೂರ್ವಕವಾಗಿ 2 ವಿಡಿಯೋ ಬೇಡ, ಒಂದೇ ವಿಡಿಯೋದಲ್ಲಿ ಎಲ್ಲ ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡೋಣ ಅಂತ ಡಿಸೈಡ್ ಮಾಡೇನೆ ಮಾಡಿದ್ದ. ಒಂದು ಸಾರಿ ಬಿಡಿಸ್ ನೋಡೋಣ. 450 ಪ್ಲಸ್ 25 475, 0 ಪ್ಲಸ್ 47 4 ಕೈಲ 7 ಬರುತ್ತದೆ, 95 ಪ್ಲಸ್ 4 99, 9975. ಬಟ್ ಎನರ್ಜಿ ಎಷ್ಟು ಹೋಯ್ತು? ಥಿಂಕ್ ಅಬೌಟ್ ಇಟ್. ಡಿಜಿಟ್ ಸಮ್ನ ಅಡ್ವಾಂಟೇಜ್ ಏನು ಅಂತ ಗಮನಿಸ್ತಾ ಇದ್ರಿ ತಾನೇ? ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್. 3 3 9, 9 3 27, 3 81, 3 243, 3 729, ಹೀಗೆ ಕಂಟಿನ್ಯೂ ಆಗ್ತದೆ. ಇಲ್ಲಿ ಏನೇ ಬಂದರು ಇದು 9 ಕ್ಯಾನ್ಸಲ್, 2 7 9 ಕ್ಯಾನ್ಸಲ್, 8 1 9 9 9 ಎಲ್ಲವೂ ಕ್ಯಾನ್ಸಲ್. ಉಳಿಯೋದೆಷ್ಟು? 3 ಮಾತ್ರ ಬರಬೇಕು. ಚೆಕ್ ಮಾಡೋಣ ಹಾಗಾರ. 8 2 10 3 13, 8 4 12, 1ಕ್ಕೆ 2 ಕೂಡಿಸಿದ್ರೆ 12 5 17, 12 1 6 18. ಬರಬೇಕಾದ ಉತ್ತರ 3, ಬಂದಿರೋ ಉತ್ತರ 3, ಆಯ್ಕೆ ನಂಬರ್ 3. ಸಿ ಫಾರ್ ಕರೆಕ್ಟ್, ಸಿ ಫಾರ್ ಕ್ಲಿಯರ್, ಸಿ ಫಾರ್ ಕ್ಲಾರಿಟಿ, ಸಿ ಫಾರ್ ಕಾನ್ಸೆಪ್ಟ್. ಹೇಗೆ ಕಲಿಬೇಕಾಗಿದೆ, ಹೇಗೆ ಕಲಿತಾ ಇದ್ದೀವಿ, ಇನ್ಮೇಲೆ ಹೇಗೆ ಕಲಿತೀರಿ? ಚಾಯ್ಸ್ ಇಸ್ ಯುವರ್. ಸಿ ಫಾರ್ ಚಾಯ್ಸ್, ಸಿ ಫಾರ್ ಕಾನ್ಫಿಡೆನ್ಸ್, ಸಿ ಫಾರ್ ಕಾನ್ಸೆಪ್ಚುವಲ್ ಕ್ಲಾರಿಟಿ, ಸಿ ಫಾರ್ CGL, ಎಸ್, ಸಿ ಫಾರ್ ಕಮಿಷನ್, SSC, ಸಿ ಫಾರ್ CPO, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್. 2022ನೇ ಸಾಲಿನ ಪ್ರಶ್ನೆ ಉತ್ತರಿಸೋ ಶೈಲಿ ಹೇಗೆ? ಚೆಕ್ ಮಾಡೋಣ ಫ್ರೆಂಡ್ಸ್, ಬನ್ನಿ. 0 ತೆಗೆದಾಕೋಣ, 1ಕ್ಕೆ 8 ಸೇರಿಸಿದ್ರೆ 9 ತೆಗೆದಾಕೋಣ, 1 ವರ್ಗ 1, 9 ತೆಗೆದಾಕೋಣ, 1ಕ್ಕೆ 1 ಕೂಡಿಸಿದ್ರೆ 2, 1 + 1 2 × 7 is 9. ಯಾವುದೇ ಸಂಖ್ಯೆನ 9ರಿಂದ ಗುಣಿಸಿದಾಗ ಬೆಲೆ ಬದಲಾಗಲ್ಲ. ಲೀವ್ ಇಟ್. 5 6 7, 2 3 4, 6 7 8, 1 2 3. ಸರಿ ಹಾಗಾರ ಇವ್ರನ್ನಂತೂ ಲೆಕ್ಕಕ್ಕೆ ತಗೊಳ್ಳಲ್ಲ, ಯಾಕಂದರೆ 2 9 18, 1ಕ್ಕೆ 8 ಸೇರಿಸಿದ್ರೆ 9, 1 + 7 4 28, 8 3 24. ಸರಿನಾ? ವಾಟ್ ನೆಕ್ಸ್ಟ್? 2ಕ್ಕೆ 8 ಸೇರಿಸಿದ್ರೆ 10, ಹಾಗೆ 2ಕ್ಕೆ 4 ಸೇರಿಸಿದ್ರೆ 6, 1 + 1 is 2, 2 - 6 is -4. ಡಿಜಿಟ್ ಸಮ್ ಹೇಳಿದಾಗ ಚರ್ಚೆ ಮಾಡಿದ್ದೀವಿ, ಯಾವತ್ತು ಉತ್ತರ ಋಣ ಸಂಖ್ಯೆಗಳಲ್ಲಿ ಬರ್ತದೆ ಇದಕ್ಕೆ 9ಅನ್ನು ಕೂಡಿಸ್ಬೇಕು. -4 + 9, ಆನ್ಸರ್ ಈಸ್ +5. ಸೊ ದ ಆನ್ಸರ್ ಈಸ್ +5. ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಸ್ನೇಹಿತರು ಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಕಮೆಂಟ್ ಮಾಡಿ. ಹರಿಯಪ್. ಆಲ್ರೆಡಿ SSC ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಹೇಗೆ ಕೇಳ್ತಾರೆ, ಪ್ರಶ್ನೆ ಹೇಗೆ ಕೇಳಿರ್ತಾರೆ, ಚಾಯ್ಸ್ ಹೇಗೆ ಕೊಟ್ಟಿರ್ತಾರೆ, ಪ್ರಶ್ನೆನ ಹೇಗೆ ಸಾಲ್ವ್ ಮಾಡಬೇಕು. ದ ಸ್ಕಿಲ್ ಇಸ್ ಯುವರ್ ಪಾರ್ಟ್. ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ? ನೀವು 24 ಗಂಟೆ ವರ್ಕ್ ಮಾಡ್ತೀರಿ, ಹಾರ್ಡ್ ವರ್ಕ್ ಮಾಡ್ತೀರಿ. ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ಸ್ಮಾರ್ಟ್ ವರ್ಕು ಮಾಡಲೇಬೇಕು ಅನ್ನೋ ಇನ್ಎವಿಟಬಲ್ ಸಿಚುವೇಷನಲ್ಲಿ ಇರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಳಸಬೇಕಾಗಿರೋ ಟೂಲ್ ಡಿಜಿಟ್ ಸಮ್. ಇನ್ನೊಂದು ಅದ್ಭುತವಾದ ಪ್ರಶ್ನೆ ಫಾರ್ ಡಿಜಿಟ್ ಸಮ್. ವಂಡರ್ಫುಲ್. ಸರಿ ಹಾಗಾರ ಏದ ಬೆಲೆ 102 ಆಯಿತು ಅಂತ ಹೇಳಿದ್ರ ಅಬ್ಬ RRB NTPCಗೆ ಕೇಳಿರೋ ಪ್ರಶ್ನೆ, RRB NTPC ಕೇಳಿರೋ ಪ್ರಶ್ನೆ, ಈ ಪ್ರಶ್ನೆನ ಡಿಜಿಟ್ಸ್ ಮೂಲಕ ಸಾಲ್ವ್ ಮಾಡೋದಾಯ್ತು ಅಂತ ಹೇಳಿದ್ರೆ ಉತ್ತರಿಸೋ ಶೈಲಿ ಹೆಂಗ್ರಿ ಇರುತ್ತೆ? ಚೆಕ್ ಮಾಡೋಣ. ಇನ್ ದಿಸ್ ಕೇಸ್ ಏದ ಬೆಲೆ 102, A² 102ರ ವರ್ಗ 3 ಗುಂಡ್ಲೆ 102 +3, 1ಕ್ಕೆ 2 ಕೂಡಿಸಿದ್ರೆ 3, 1ಕ್ಕೆ 2 ಕೂಡಿಸಿದ್ರೆ 3, 3ರ ವರ್ಗ 9, 1ಕ್ಕೆ 2 ಕೂಡಿಸಿದ್ರೆ 3, 3 3 9. ಕ್ಯಾನ್ಸಲ್ ಈಚದ 3 3 ಎಲ್ಲ ಕೂಡಿಸಿದಾಗ 9 ಆಗಬೇಕು. 1ಕ್ಕೆ 2 ಕೂಡಿಸಿದ್ರೆ 9 ಆಗಲಿಲ್ಲ, ಬರೀ 2 ಆಯಿತು. 1 2 3 4 ಆಯಿತು. 3 3 6 2 8 1 9. ಡಿಜಿಟ್ ಸಮ್ನ ಮ್ಯಾಜಿಕ್ ಏನು ಅಂತ ನೋಡ್ತಾ ಇದ್ದೀರೇನ್ರಿ ಈಗ? ಡಿಜಿಟ್ ಸಮ್, ಡಿಜಿಟ್ ಸಮ್, ಡಿಜಿಟ್ ಸಮ್, ಏಕಾಂಕ ಬೀಜಾಂಕ. ಎಸ್,
ಹೌ ಬ್ಯೂಟಿಫುಲಿ ಯು ಕ್ಯಾನ್ ಸಾಲ್ವ್ ದ ಗಿವನ್ ಸೆಟ್ ಆಫ್ ಎಕ್ಸಾಂಪಲ್ಸ್. ಎಷ್ಟು ಅದ್ಭುತವಾಗಿ ಉದಾಹರಣೆಗಳನ್ನು ಸಂಕ್ಷೇಪಿಸಲಿಕ್ಕೆ ಸಾಧ್ಯ ಇದೆ. ಡಿಜಿಟ್ ಸಮ್ಮಿಂದ, ಏಕಾಂಕದಿಂದ, ಬೀಜಾಂಕದಿಂದ, ಭಾರತೀಯರ ವಿಶೇಷವಾದ ಕೊಡುಗೆ, ವೇದಗಣಿತದ ಕೊಡುಗೆ, SSC CHSL ಎಕ್ಸಾಮ್. ಸರ್ ನೀವೇನು ಸರ್ ಬರೀ CGL ಹೇಳ್ತಾ ಇದ್ದೀರಿ ನಮಗೆ, CHSL MTS ನಾವೇನು ತಪ್ಪು ಮಾಡಿದ್ದೀವಿ ನೋಡೋಣ ಪುಟ. ಈ ಆರ್ಡರ್ ಎಕ್ಸಾಂಪಲ್ ಹೇಳಲಿಕ್ಕೆ ಬೇಸಿಕ್ಸ್ ಹೇಳಿದ್ದು ನಾನು ಅಷ್ಟೇನೆ. 1ಕ್ಕೆ 8 ಕೂಡಿಸಿದ್ರೆ 9, 4ಕ್ಕೆ 5 ಸೇರಿಸಿದ್ರೆ 9. ಯಾವುದೇ ಸಂಖ್ಯೆನ 9ರಿಂದ ಗುಣಿಸಿದಾಗ ಪರಿಗಣಿಸುವ ಅಗತ್ಯ ಇಲ್ಲ. 1 8 9 9 4 5 20, 2ನ್ನ ಲೆಕ್ಕಕ್ಕೆ ತಗೊಳ್ತೀವಿ. 6 4 10 ಅಂದರೆ 1ನ್ನ ಲೆಕ್ಕಕ್ಕೆ ತಗೋತೀವಿ. 1ನ್ನ ಲೆಕ್ಕಕ್ಕೆ ತಗೋತೀವಿ ಯಾಕೆ 4ಕ್ಕೆ 5 ಕೂಡಿಸಿದ್ರೆ 9 ಅಲ್ವಾ. ಸರಿ, 1 into 1, 2ರಲ್ಲಿ 1 ಕಡಿಮೆ ಮಾಡಿದ್ರೆ ಡಿಜಿಟ್ ಸಮ್ CHSL ಲೆಕ್ಕಾಚಾರ ನೋಡ್ತಾ ಬರೋಣ ಪುಟ. 2 3 6 9. ಹಾಗೇನೆ ಇನ್ ದಿಸ್ ಕೇಸ್ 2ಕ್ಕೆ 4 ಕೂಡಿಸಿದ್ರೆ 6, 3 6 10 11, 1 1 2, 4 8 3 11, 1 1 2, 4 2 6 3 9, ಉಳಿದದ್ದು 1. ಬರಬೇಕಾಗಿದ್ದು 1, ಬಂದಿರೋದು 1. ಅದೇ ನಂಬರ್ 1 ಮೆಥಡ್, ಡಿಜಿಟ್ ಸಮ್ ಮೆಥಡ್. ಆನ್ಸರ್ ಡಿ ಫಾರ್ ಧಾರವಾಡ. SSC CHSL ಎಕ್ಸಾಮ್ 2021 ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಹಾಗಾದರೆ SSC, ರೈಲ್ವೇಸ್, ಬ್ಯಾಂಕಿಂಗ್, ಡಿಫೆನ್ಸ್, RRB, LIC, GIC, NIC ಈ ಎಲ್ಲ ಪರೀಕ್ಷೆಗಳು ನಮ್ಮಿಂದ ಅಪೇಕ್ಷಿಸುವ ಸ್ಕಿಲ್ ಏನು, ನಾವು ಯಾವ ಸ್ಕಿಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಇನ್ನೊಂದು ಸಾರಿ ನಮ್ಮನ್ನು ನಾವು ಆನಲೈಸ್ ಮಾಡಿಕೊಂಡು ಅಯ್ಯೋ ಕಥೆಯೇ RRB JEE 2019 ಸಾಲಿನ ಪ್ರಶ್ನೆ ನೋಡೋಣ. ಯಾರು ಆದಷ್ಟು ಬೇಗ ಉತ್ತರ ಕೊಡ್ತೀರಿ? ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀವಿ ಸ್ನೇಹಿತರ. 9ನ್ನು ಲೆಕ್ಕಕ್ಕೆ ತಗೊಳ್ಳಲ್ಲಪ್ಪ. ಯಾವುದೇ ಸಂಖ್ಯೆ 9ರಿಂದ ಗುಣಿಸಿದಾಗ ಅಗತ್ಯ ಇಲ್ಲ ಪುಟ. ಯಾಕೆ 9ನ್ನು 0 ಅಂತೀವಿ ನಾವು. ಸರಿ ಹಾಗಾರ ವಂಡರ್ಫುಲ್. 5 5 10, 10ನ್ನು 5ರಿಂದ ಭಾಗಿಸ್ತಾ ಇದ್ದಾರೆ. 1 5 6, 2 2 4, 6 4 24. 9 ಬಂದಿದ್ದಕ್ಕೆ ಲೆಕ್ಕಕ್ಕೆ ತಗೊಂಡಿಲ್ಲ, ಮೈನಸ್ ಚಿಹ್ನೆ. 7 8 15, 1 5 6, 6 6 36, 3ಕ್ಕೆ 6 ಕೂಡಿಸಿದ್ರೆ 9 ಬೇಕಿಲ್ಲ. 4ನ್ನು 7ರಿಂದ ಭಾಗಿಸ್ತಾ ಇದ್ದಾರೆ. ಪ್ರತಿ ಸಲ 7ರಿಂದ ಭಾಗಿಸುವ ಬದಲು 4 4 7 4, 2ಕ್ಕೆ 8 ಸೇರಿಸಿದ್ರೆ 10, 0 ತೆಗೆದ್ರೆ 1 ಉಳಿಯುತ್ತೆ. 16ನ್ನು 1ರಿಂದ ಭಾಗಿಸಿದ್ರೆ 16, 1 + 6. ಹಾಗಾರ ಅಥವಾ ಇದನ್ನು ಹೀಗೂ ಹೇಳ್ಬೋದಾ ನೋಡಿ, 49ನ್ನು 7ರಿಂದ ಭಾಗಿಸಿದ್ರೆ 7, ಬಂದು ಉತ್ತರ ಕೂಡ 7. 7 3 21, 8 6 48. ಒಂದು ನಿಮಿಷ. 4 6 10 ಅಂದರೆ 1, 1 3 6 10, 1 + 0 is 1, 6 1. ಸರಿ, ಚೆಕ್ ಮಾಡೋಣ. 4ಕ್ಕೆ 8 ಕೂಡಿಸಿದ್ರೆ 12, 1 2 3, ಈ 3 ಆ 3 ಕ್ಯಾನ್ಸಲ್. 3ರಲ್ಲಿ 6 ಕಡಿಮೆ ಮಾಡಿದ್ರೆ -3, 7 -3 4 ಬರುತ್ತೆ. ಮಾಹಿತಿ ಸರಿ ಇದೇನ್ರಿ? 2ಕ್ಕೆ 4 ಕೂಡಿಸಿದ್ರೆ 6, 2ಕ್ಕೆ 4 ಕೂಡಿಸಿದ್ರೆ 6, ಈ 6ರಲ್ಲಿ ಈ 6 ಹೋದರೆ 0 ಬರಬೇಕು. 0 is equal to +9 -9. ವಿಡಿಯೋ ಪೂರ್ತಿ ನೋಡಬೇಕು. ಯಾರು ಮಧ್ಯಕ್ಕೆ ನೋಡ್ತಾ ಇದ್ರಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ, ಗೆಟ್ ಬ್ಯಾಕ್. ದೆನ್ ವಾಟ್? ಚೆಕ್ ಮಾಡೋಣ. ಇನ್ ದಿಸ್ ಕೇಸ್ 5 6 11 8 19 1 ಬಂತು. 8 8 16 ಅಂದರೆ 7 ಬಂತು. 10 7 17 ಅಂದರೆ 8 ಬಂತು. ಯಾಕೆ 9 ಲೆಕ್ಕಕ್ಕೆ ತಗೊಳ್ತಾ ಇಲ್ವಲ್ಲ ನಾವು. 4 6 10 8 18, 1ಕ್ಕೆ 8 ಸೇರಿಸಿದ್ರೆ 9 ಮ್ಯಾಚ್ ಆಯ್ತೇನ್ರಿ ಉತ್ತರ. ಈ ಲೆಕ್ಕನ ಈ ವೇಗದಲ್ಲಿ ಸಾಲ್ವ್ ಮಾಡಿ ಅಂತ ಅವರು ಕೇಳಿದ್ದು, ನೀವು ಮಾಡಿದ್ದೇನೋ ನಾವು ಮಾಡ್ತಿರೋದೇನೋ. ಥಿಂಕ್ ಅಬೌಟ್ ಇಟ್. ಈಗ ಡಿಜಿಟ್ ಸಮ್ ಕಾನ್ಸೆಪ್ಟ್ನ ಸ್ಟ್ರೆಂತ್ ಏನು ಅಂತ ಗೊತ್ತಾಗಿದೆ ಅಂದ್ಕೊಳ್ತಾನೆ. ಸರ್ ಇಂಥ ಕ್ವಶನ್ಸ್ ಕೊಟ್ಟಿದ್ದಾರಲ್ಲಪ್ಪ, ಎಲ್ಲವೂ ಇಂಥವಿರಲ್ಲ, ಅದನ್ನು ಒಪ್ಕೊಳ್ತಾ ಇದ್ದೇನೆ ನಾನು. ಯಾವುದು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಬಳಸ್ಲಿಕ್ಕೆ ಸಾಧ್ಯ, ಎಷ್ಟು ಬಳಸ್ಲಿಕ್ಕೆ ಸಾಧ್ಯ, ಹೇಗೆ ಬಳಸ್ಲಿಕ್ಕೆ ಸಾಧ್ಯ, ಅಷ್ಟನ್ನಾರು ಯೂಸ್ ಮಾಡಿ ಗ್ರೂಪ್ ಡಿಗೂ ಇದೆ ನೋಡಿ, ತೊಗೊಳ್ಳಿ ಬೇಕಾಗಿರಲಿ. 9ನ್ನು ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ.
6 3 9, 6 3 9, 9, 6 6 12 ಪ್ಲಸ್ 12, 12 ಪ್ಲಸ್ 12 24, 5 ಪ್ಲಸ್ 1 6, 8 ಸರಿನಾ? 5 3 8 1 10 18, 9 ಬಂತು ಅಂದರೆ ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. 14 3 17 ಸರಿ. 24 ಆರ್ಲೆ ಅಥವಾ 2ಕ್ಕೆ 4, 24 ಆರ್ಲೆ 144 ಅಥವಾ ಇಲ್ಲೇನೆ 8 1 8 3 3 ಆರ್ಲೆ 18, 18 ಬಂತು ಅಂದರೆ 9 ಲೆಕ್ಕಕ್ಕೆ ತಗೊಳ್ಳೋ ಹಾಗೇ ಇಲ್ಲ. 1 + 7 ಚೆಕ್ ಮಾಡೋಣ ನೋಡಿಲ್ಲ. 3 6 9 8 1 9 0 ಹೋದರೆ ಉಳಿದದ್ದು 2 ಮ್ಯಾಚ್ ಆಗಲಿಲ್ಲ. ನೆಕ್ಸ್ಟ್ ವಾಟ್? 4 6 10 8 18 9 0 ಉಳಿದದ್ದು 8, ಬೇಕಾಗಿದ್ದು 8. ಹೀಗಾಗಿ ಆನ್ಸರ್ ಇದೇ ಉತ್ತರ. ಡೌಟ್ ಇದೆ ಸರ್? 10 8 18 8 1 9 ಉಳಿದದ್ದು 0, 8 ಅಲ್ಲ. 3 6 9 0 ಲೆಕ್ಕಕ್ಕಿಲ್ಲ. 3ಕ್ಕೆ 4 ಕೂಡಿಸಿದ್ರೆ 7, 8 ಅಲ್ಲ. ಹೀಗಾಗಿ ಸರಿಯಾದ ಉತ್ತರ ಅಕಾಡೆಮಿ. ಡೌಟ್ ಇರೋರು ಇನ್ನೊಬ್ರು ಸಿದ್ಧಪಡಿಸಿರೋ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ಉತ್ತರ ಹೇಳಿ ಕಾಮೆಂಟ್ ಮಾಡ್ತೀರಾ ಅನ್ಕೊಂಡ. ಮುಂದಿನ ವಿವರ ನೋಡುವ. ಇಂಟ್ರೆಸ್ಟಿಂಗ್. ಈ ಸಾರಿ 9 ಸಂಖ್ಯೆಗಳು ಈ ಮಾದರಿದು. ಫೇಸ್ 10, ಫೇಸ್ 11, ಫೇಸ್ 12 SSCಯಲ್ಲೇನೆ. SSC ಮೂಲಕ ಬೇರೆ ಇಲಾಖೆಗೆ ಹೋಗೋದಕ್ಕೆ ಬೇರೆ ಬೇರೆ ಎಕ್ಸಾಮ್ಸು. SSC ಮೂಲಕ SSCಗೆ ಹೋಗ್ಲಿಕ್ಕೆ ಫೇಸ್ 9, ಫೇಸ್ 12, ಫೇಸ್ 10 ಪರೀಕ್ಷೆಗಳು. 3ಕ್ಕೆ 7 ಕೂಡಿಸಿದ್ರೆ 10, 1ಕ್ಕೆ 0 ಕೂಡ್ಸೋಕ್ಕಾಗಲ್ಲ. 1 ಆಸ್ ಇಟ್ ಈಸ್, 1 by 1 ಅಂದರೆ 1 1 1 1 ಇಂಥ 9 ಸಂಖ್ಯೆ. 9 ಗುಂಡ್ಲೆ 1 9 ಆಗಿರಬೇಕು. ಸರಿ. ಹಾಗಾರೆ 0 ಲೆಕ್ಕಕ್ಕಿಲ್ಲ. ಒಂದು ನಿಮಿಷ. 4 4 8 3 11, 3 6 9 12, 3 6 9, 3 3 ಅವ್ರು ಹೇಳಿದ್ದು 9 ಎಲ್ಲಿ ಬಂದಿದೆ ಅದೇ ಉತ್ತರ. ಡೌಟ್ ಇರೋರು ಒಂದು ಸಾರಿ ಚೆಕ್ ಮಾಡ್ತೀರಾ ಪುಟ? ಅವ್ರು ಲೆಕ್ಕ ಹೇಗೆ ಕೊಟ್ಟಿದ್ದಾರೆ, ನಾವು ಲೆಕ್ಕ ಹೇಗೆ ಬಿಡಿಸ್ತಾ ಇದ್ದೀವಿ, ಡಿಜಿಟ್ ಸಮ್ ಕಾನ್ಸೆಪ್ಟ್ ಏನು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಮ್ಯಾಥಮೆಟಿಕ್ಸ್ ಸ್ಕಿಲ್ ಏನು, ಅದನ್ನು ನೋಡ್ಕೊಂಡು ತಾನೇ ಪ್ರಿಪೇರ್ ಮಾಡಬೇಕಾಗಿರೋದು. ಲುಕ್ ಆಟ್ ದಿಸ್ ಇಂಟ್ರೆಸ್ಟಿಂಗ್ ಫಿನಾಮಿನನ್. ಹಾಗಾದರೆ ಸ್ನೇಹಿತರೆ, ವಿ ಆರ್ ಫ್ರಾಮ್ ಬುಲ್ಬುಲೇಸ್ ಕ್ರಿಯೇಟ್ ಅಕಾಡೆಮಿ. ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಈ ಮಾದರಿಯ ಸ್ಕಿಲ್ ಮೂಲಕ ರೈಲ್ವೆ, ಬ್ಯಾಂಕಿಂಗ್, SSC ಎಕ್ಸಾಮ್ಸ್ಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಬರುವಂಥ ಸೆಂಟರ್ ನಮ್ಮದು. ಪ್ರತಿ ತಿಂಗಳ 2 ಬ್ಯಾಚ್ ರನ್ ಮಾಡ್ತೀವಿ ಪುಟ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಮೊದಲೇ ಹೇಳಿದ್ದೀನಿ, ಬರೀ ಅಡ್ಮಿಷನ್ಗೋಸ್ಕರ ಅಷ್ಟೇ ಅಲ್ಲ, ಕರಿಯರ್ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಕೀಪ್ ಇನ್ ಟಚ್ ವಿತ್ ಅಸ್. ಸ್ನೇಹಿತರೆ, ನೀವು ಬಂದು ಅಡ್ಮಿಷನ್ ಮಾಡಿಸ್ತೀರಿ, ದುಡ್ಡು ಕೊಡ್ತೀರಿ ಅನ್ನೋದಕ್ಕಿಂತ ಜಾಸ್ತಿ ದಯವಿಟ್ಟು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ನಮ್ಮ ನಾಡಿನ ಸ್ನೇಹಿತರು, ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿ ಅನ್ನೋ ಮೆಸೇಜ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಸಾರಿ ಸ್ವಲ್ಪ ಟೈಮ್ ಗ್ಯಾಪ್ ತೊಗೊಂಡಿದ್ದ. ಈ ವಿಡಿಯೋನ ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಜನಕ್ಕೆ ರೀಚ್ ಮಾಡಿಸ್ತೀರಿ, ಅದರ ಆಧಾರದ ಮೇಲೆ ಆದಷ್ಟು ಬೇಗ ಮತ್ತೊಂದು ಸಾರಿ ಸಿಗೋಣ. 9 ಇದ್ದಂಗಿರೋಣ. 9 ದಿನಗಳ ನಂತರ ಹೊಸ ಯೋಚನೆಗಳ ಜೊತೆ ಮತ್ತೆ ಭೇಟಿಯಾಗೋಣ. See you then. Bye.